ಶಾಲೆ ಶುರುಗೆ ಮುಹೂರ್ತ ಫಿಕ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆನಂದ್ ಬುರ್ಲಿ. ನಾನು ರಂಗನಾಥ್ ಭಾರದ್ವಾಜ್. ಇವತ್ತು ಸಾಕಷ್ಟು ಸಂಗತಿಗಳನ್ನು ನಿಮಗೆ ಹೇಳಲೇಬೇಕು. ಅದರಲ್ಲೂ ಮಕ್ಕಳುಗಳು ಇರುವಂತವರು ಜೊತೆಗೆ ಏನಂದ್ರೆ ಶಾಲೆಗೆ ಕಳಿಸಬೇಕು ಅಂತ ಯಾರು ಪ್ಲಾನ್ ಮಾಡ್ತಾ ಇದ್ದೀರಿ, ಸರ್ಕಾರ ಏನು ಶಾಲೆಗಳನ್ನು ಓಪನ್ ಮಾಡಬೇಕು ಅಂತ ಈಗಾಗಲೇ ಎಲ್ಲ ಪ್ಲಾನ್ ಅನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದೆ. ಜೊತೆಗೆ ಮೇಲಿಂದ ಮೇಲೆ ಮೀಟಿಂಗ್ ಆಗ್ತಾ ಇದೆ. ಇವತ್ತು ಕೂಡ ಬಹಳ ಮಹತ್ವದ ಮೀಟಿಂಗ್ ಆಗ್ತಾ ಇರುವಂಥದ್ದು. ಮಕ್ಕಳಿರುವಂಥವರು ಪೋಷಕರು ನೋಡಲೇಬೇಕಾದಂತಹ ಸ್ಟೋರಿ ಇದು. ಇದಕ್ಕೆ ಸಂಬಂಧಪಟ್ಟ ನಿಮಗೆ ಯಾವ್ಯಾವ ಡೌಟ್ಗಳಿದೆ ಅದೆಲ್ಲವನ್ನು ಕೂಡ ಕ್ಲಿಯರ್ ಮಾಡುವಂತಹ ಕೆಲಸವನ್ನ ನಾವಿವತ್ತು ಮಾಡ್ತಾ ಇದ್ದೀವಿ. ಇವತ್ತು ಶಾಲೆ ಆರಂಭಕ್ಕೆ ರಾಜ್ಯ ಸರ್ಕಾರ ಮುಹೂರ್ತವನ್ನ ಫಿಕ್ಸ್ ಮಾಡುತ್ತಾ ಯಾವ್ಯಾವ ಮಾನದಂಡಗಳ ಆಧಾರದಲ್ಲಿ ಬಾಗಿಲು ತೆರೆಯಲಿದೆ ಶಾಲೆಗಳು, ಹಂತ ಹಂತವಾಗಿ ಶೈಕ್ಷಣಿಕ ಚಟುವಟಿಕೆ ಆರಂಭಕ್ಕೆ ಸರ್ಕಾರ ಏನಾದರೂ ಪ್ಲಾನ್ ಮಾಡಿಕೊಂಡಿದ್ಯಾ, ಅಂತ ಪ್ಲಾನ್ ಮಾಡಿಕೊಂಡಿದ್ಯಾ ಅನ್ನೋದಾದ್ರೆ ಆ ಪ್ಲಾನ್ ನ ಇನ್ಸೈಡ್ ಆಗಿರುವಂತಹ ಕಹಾನಿ ಏನು, ಅದನ್ನ ಟಿವಿ9 ಎಳೆ ಎಳೆಯಾಗಿ ಬಿಚ್ಚಿಡುತ್ತೆ. ಯಾವ್ಯಾವ ಮಾನದಂಡದ ಆಧಾರದಲ್ಲಿ ಬಾಗಿಲನ್ನ ತೆರೆಯೋದಕ್ಕೆ ಶಾಲೆಗಳು ಒಂದು ಹಂತಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇವೆ, ಹಂತ ಹಂತವಾಗಿ ಶೈಕ್ಷಣಿಕ ಚಟುವಟಿಕೆ ಆರಂಭಕ್ಕೆ ಸರ್ಕಾರದ ಪ್ಲಾನ್ ಏನು, ಮಕ್ಕಳ ಸುರಕ್ಷತೆ, ಸಿಲೆಬಸ್ ಪೂರ್ಣಗೊಳಿಸೋ ಸವಾಲು ಎದುರಿಸೋದು ಹೇಗೆ, ಇಂಥ ಒಂದಷ್ಟು ಆತಂಕ ಇದೆ. ವಿದೇಶಿ ಶೈಕ್ಷಣಿಕ ಮಾದರಿ ಅನುಸರಿಸಿಕೊಂಡು ಶಾಲೆ ಆರಂಭಕ್ಕೆ ಪ್ಲಾನ್ ಅನ್ನ ಮಾಡುತ್ತಾ ಸರ್ಕಾರ. ಪೋಷಕರೇ, ಇದು ನಿಮ್ಮ ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯದ ಅತಿ ದೊಡ್ಡ ಸುದ್ದಿ. ಇದು ಶಾಲೆ ಆರಂಭದ ಸಿದ್ಧತೆಯ ಬಗ್ಗೆ ಟಿವಿ9 ನಲ್ಲಿ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಇವತ್ತು ನಡೆಯುವಂತಹ ಸಭೆ ಅತ್ಯಂತ ಮಹತ್ವದ ಸಭೆ. ಆ ಸಭೆಯಲ್ಲಿ ಭಾಗಿಯಾಗುವಂತಹ ಅಧಿಕಾರಿಗಳು ಕೊಡುವಂತಹ ವರದಿ, ಜೊತೆಗೆ ಅವರು ವ್ಯಕ್ತಪಡಿಸುವಂತಹ ಅಭಿಪ್ರಾಯ, ಜೊತೆಗೆ ಸಭೆಯ ಮುಂದಿಡುವಂತಹ ಒಂದಷ್ಟು ಅಂಕಿಅಂಶ, ಅದರ ಜೊತೆಗೇನೆ ಇಲಾಖೆ ಮಾಡಿಕೊಂಡಿರುವಂತಹ ಸಿದ್ಧತೆ, ಇದೆಲ್ಲವನ್ನು ಕೂಡ ಗಮನಿಸ್ತಾ ಹೋದ್ರೆ ಕೊರೋನಾ ಆತಂಕದ ಮಧ್ಯ ಶಾಲೆಗಳು ಓಪನ್. ಇಂದಿನಿಂದ ಶಿಕ್ಷಕರು ಮತ್ತು ಸಿಬ್ಬಂದಿ ಶಾಲೆಗಳಿಗೆ ಹಾಜರಾಗಬೇಕು. ಇವತ್ತಿನಿಂದ ಶಿಕ್ಷಕರು ಮತ್ತು ಸಿಬ್ಬಂದಿ ಶಾಲೆಗಳಿಗೆ ಹಾಜರಾಗಬೇಕು ಅನ್ನುವಂತ ಸೂಚನೆ ಇದೆ. ಶಾಲೆಗಳು ಓಪನ್ ಆದರೂ ವಿದ್ಯಾರ್ಥಿಗಳು ಬರೋ ಹಾಗಿಲ್ಲ. ವಿದ್ಯಾರ್ಥಿಗಳನ್ನ ಶಾಲೆಗೆ ಬನ್ನಿ ಅಂತ ಹೇಳಿಲ್ಲ. ಇಲ್ಲಿ ಶಾಲೆ ಆರಂಭದ ಬಗ್ಗೆ ಇವತ್ತಿನ ಸಭೆಯಲ್ಲಿ ಅಂತಿಮವಾದಂತಹ ತೀರ್ಮಾನವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಶಾಲಾ ಆರಂಭದ ಬಗ್ಗೆ ಮಹತ್ವ ಪಡೆದುಕೊಂಡ ಇವತ್ತಿನ ಚರ್ಚೆ ಸಂದರ್ಭದಲ್ಲಿ ಅಧಿಕಾರಿಗಳು ಕೊಡುವಂತಹ ಮಾಹಿತಿಯನ್ನು ಆಧರಿಸಿ ಶಾಲೆಯನ್ನ ಯಾವಾಗ ಆರಂಭಿಸಬೇಕು ಅನ್ನೋ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಅಧಿಕಾರಿಗಳ ಜೊತೆ ಸಂವಾದ ನಡೆಸಲಿರುವ ಅನ್ಬುಕುಮಾರ್, ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತ ಅನ್ಬುಕುಮಾರ್ ನಡೆಸುವಂತಹ ಸಭೆ ಇದು. ಅನ್ಬುಕುಮಾರ್ ನಡೆಸುವಂತಹ ಸಭೆಯಲ್ಲಿ ಬೇರೆ ಬೇರೆ ಇಲಾಖೆಗಳ ಜೊತೆಗೇನೆ ಶಿಕ್ಷಣ ಇಲಾಖೆಯ ಬಹುತೇಕ ಅಧಿಕಾರಿಗಳು ಹಾಜರಿರ್ತಾರೆ. ಇವತ್ತೇ ಶಾಲೆಗಳು ಓಪನ್ ಆಗಿವೆ. ಇವತ್ತು ಶಾಲೆಗಳಿಗೆ ಶಿಕ್ಷಕರು ಹಾಗೇನೆ ಸಿಬ್ಬಂದಿಯನ್ನ ಬನ್ನಿ ಅಂತ ಹೇಳಲಾಗಿದೆ. ಆದ್ರೆ ವಿದ್ಯಾರ್ಥಿಗಳನ್ನ ಯಾವುದೇ ಕಾರಣಕ್ಕೂ ಶಾಲೆಗಳಿಗೆ ಬನ್ನಿ ಅಂತ ಕರೆಯಲಾಗಿಲ್ಲ. ವಿದ್ಯಾರ್ಥಿಗಳು ಶಾಲೆಗೆ ಬರೋ ಹಾಗಿಲ್ಲ. ಆದ್ರೆ ಶೈಕ್ಷಣಿಕ ಚಟುವಟಿಕೆಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಜಿಲ್ಲೆಯಲ್ಲಿ ಕೊರೋನಾ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಂಕಿಅಂಶಗಳನ್ನ ತೆಗೆದುಕೊಂಡು ಅದರ ಜೊತೆಗೇನೆ ಬೇರೆ ಬೇರೆ ವಿಚಾರಗಳನ್ನ ಇಟ್ಟುಕೊಂಡು ಇವತ್ತು ಸಭೆ ನಡೆಸಲಾಗುತ್ತೆ. ಸಭೆಯಲ್ಲಿ ಶಾಲೆಗಳ ಓಪನ್ಗೆ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ವ್ಯವಸ್ಥೆ ಕೂಡ ಸಾಕಷ್ಟು ಅಳೆದು ತೂಗಿ ಒಂದು ನಿರ್ಧಾರಕ್ಕೆ ಬರಬೇಕು. ಯಾಕಂದ್ರೆ ಇದು ಸಾಮಾನ್ಯ ಸಂಗತಿ ಅಲ್ಲ. ಯಾಕಂದ್ರೆ ಶಾಲೆ ಮಾಡುವಂತ ಯಾವುದೋ ಉಮ್ಮೇದಲ್ಲಿ ಶಾಲೆ ಶುರು ಮಾಡಿ ಏನಾದ್ರು ಎಡವಟ್ಟುಗಳಾಗಿ ಸುಮ್ಮನೆ ಇಲ್ಲಿಸಲದನ್ನು ಮೈ ಮೇಲೆ ಹೇಳ್ಕೊಳ್ಳುವಂತ ಸ್ಥಿತಿನಲ್ಲಿ ಸರ್ಕಾರ ಕೂಡ ಇಲ್ಲ. ಹಿಂಗಾಗಿ ಏನು ಅಂತಂದ್ರೆ ಸರ್ಕಾರವು ಕೂಡ ಅಳೆದು ತೂಗಿ ನಿರ್ಧಾರಕ್ಕೆ ಬರಬೇಕು. ಬಹಳ ಹಿಂದೆ ಸುರೇಶ್ ಕುಮಾರ್ ಮಾತಾಡಿದಂಥ ಮಾತುಗಳನ್ನು ಮತ್ತೊಂದ್ಸರಿ ಜ್ಞಾಪಿಸ್ತಾ ಇದ್ದೀನಿ. ನೋಡಿ, ಶಾಲೆಗಳನ್ನು ಶುರು ಮಾಡಿ ಇಲ್ಲಿಂದಲೇ ಏನಾದರೂ ರೋಗ ಹರಡಿತು ಅನ್ನುವಂಥ ಕೆಟ್ಟ ಹೆಸರು ನಮಗೆ ಯಾವುದೇ ಕಾರಣಕ್ಕೂ ಬರಬಾರದು ಅನ್ನುವಂಥ ಮಾತನ್ನು ಸುರೇಶ್ ಕುಮಾರ್ ಹೇಳಿದರು. ಅದೇ ರೀತಿ ಸುಮ್ಮನೆ ಏನಾದರೂ ಏನಂದ್ರೆ ಯಾವುದೋ ಉತ್ಸಾಹ ತೋರಿಸಿ ಕೆಟ್ಟ ಹೆಸರು ತಗೋಬಾರ್ದು ಅನ್ನುವಂಥ ಕೂಡ ಇದೆ. ಹೀಗಾಗಿ ಇವತ್ತು ಅನ್ಬುಕುಮಾರ್ ನೇತೃತ್ವದಲ್ಲಿ ನಡೆಯುವಂತಹ ಸಭೆ ಇದೆಯಲ್ಲ, ಅದು ಬಹಳ ಮಹತ್ವ ಪಡೆದಿರುವಂತಹ ಸಭೆ. ಇವತ್ತು ನೋಡಿ, ಇವತ್ತಲ್ಲಿ ಶಿಕ್ಷಕರು ಬರ್ತಿದ್ದಾರೆ, ಶಾಲೆಗಳಿಗೆ ಬರಬೇಕು. ಬಂದು ಏನ್ ಮಾಡ್ಬೇಕು ಅವರು ಅಂದ್ರೆ ಮುಂದಿನ ದಿನಗಳಲ್ಲಿ ಯಾವ್ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು, ಒಂದಷ್ಟು ತಾಲೀಮ್ ಮಾಡಬೇಕು ಅವರು. ಇಲ್ಲಾಂದ್ರೆ ಆಗಲ್ಲ. ಯಾಕಂದ್ರೆ ಮಕ್ಕಳ ಮನಸ್ಸು ನಿಮಗೆ ಗೊತ್ತಿದೆ. ಮಕ್ಕಳ ಮನಸ್ಸು ಅಷ್ಟು ಸುಲಭವಾಗಿ ನೀವು ಹಿಡಿದಿಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅವ್ರನ್ನ. ಯಾಕಂದ್ರೆ ಅವರು ಓಡಬೇಕು, ಅವರು ಚೀರಬೇಕು, ಅವರು ಹಾರಬೇಕು, ಅವರು ಆಟ ಆಡಬೇಕು, ಒಟ್ಟೊಟ್ಟಿಗೆ ಕುತ್ಕೋಬೇಕು, ಮಾತಾಡಬೇಕು, ಒಟ್ಟೊಟ್ಟಿಗೆ ಊಟ ಮಾಡಬೇಕು. ಈ ರೀತಿಯ ಮನಸ್ಸುಗಳು ಮಕ್ಕಳದು. ಅಂಥದ್ರಲ್ಲಿ ಮಕ್ಕಳನ್ನ ನಾವು ನಿಯಂತ್ರಣ ಹೇರ್ಲಿಕ್ಕೆ ಸಾಧ್ಯನಾ? ಬರೀ 8 ಜನ ಮಕ್ಕಳನ್ನ ಮಾತ್ರ ಕರೆಸ್ತೀವಿ, ನಾವು ಇಷ್ಟೊಂದು ನಾವು ಗ್ಯಾಪನ್ನು ಮೇಂಟೈನ್ ಮಾಡ್ತೀವಿ, ನಾವು ಮಾಸ್ಕ್ ಹಾಕಿಸ್ತೀವಿ, ಅದ್ಯಾವುದು ಕೂಡ ಆಗದಿರುವಂಥ ಮಾತು. ಹೀಗಾಗಿ ಏನು ಅಂದರೆ ಮೊದಲು ಬಹುಶಃ ನನಗೆ ಅನಿಸ್ತಾ ಇದೆ, ಶಿಕ್ಷಕರು ಅವ್ರಿಗೆ ಬರೋದು ರೂಢಿ ಆಗಬೇಕು, ಅವ್ರಿಗೊಂದು ಕಾನ್ಫಿಡೆನ್ಸ್ ಬರಬೇಕು. ಶಾಲೆಗೆ ಬಂದಾದ್ಮೇಲೆ ಹೌದು ನಮಗೇನು ಆಗಲ್ಲ, ಈ ಸುತ್ತಮುತ್ತಲಿನ ಪರಿಸರ ನೋಡಬೇಕು, ಪರಿಸರವನ್ನು ಹೆಂಗೆ ನಾವು ಸ್ವಚ್ಛವಾಗಿ ಇಟ್ಕೋಬೇಕು, ಏನು ಎತ್ತ ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗಬೇಕು. ಅದಾದ ಮೇಲೆ ಏನು ಅಂತಂದ್ರೆ ಮಕ್ಕಳನ್ನು ಕರೆಸಲಿಕ್ಕೆ ನಿಧಾನವಾಗಿ ಪ್ರಕ್ರಿಯೆಗಳು ಶುರುವಾಗ್ತವೆ. ಅಲ್ಲೂ ಕೂಡ ಕೆಲವೊಂದು ಯಾವುದೇ ಒಂದು ಹೇರಿಕೆ ಇರೋಲ್ಲ. ಬಹುಶಃ ನನಗೆ ಅನಿಸ್ತಂಗೆ ಏನು ಅಂತಂದ್ರೆ ಅತಿಯಾಗಿ ನೀವು ಬರಲೇಬೇಕು ಅಂದ್ರೆ ಒತ್ತಡ ಹಾಕುವಂಥ ಪ್ರಮೇಯ ಕೂಡ ಇರಲ್ಲ ಅಂತ ಅನ್ಸುತ್ತೆ. ಆದರೆ ಎಷ್ಟು ದಿವಸ ಅಂತ ಮಕ್ಕಳುಗಳನ್ನು ಕೂಡ ಮನೇಲಿ ಇಟ್ಕೊಳ್ಳೋಕೆ ಸಾಧ್ಯ?
8 ದಿವಸ ಅಂತ ಶಾಲೆಗಳನ್ನು ಕೂಡ ಕಾಲೇಜುಗಳನ್ನು ಕೂಡ ಬಂದ್ ಮಾಡ್ಕೊಂಡಿರ್ಲಿಕ್ಕೆ ಸಾಧ್ಯ. ಹೀಗಾಗಿ ಇವತ್ತಲ್ಲ ನಾಳೆ ಶಾಲೆಗಳು ಓಪನ್ ಆಗಬೇಕು. ಆದರೆ ನನಗನ್ಸುತ್ತೆ ಬಹುಶಃ ಏನು ಅಂತಂದ್ರೆ ಈ ಡಿಸೆಂಬರ್ ಮೊದಲ ವಾರ ಅಥವಾ 2ನೇ ವಾರದಲ್ಲಿ ಶಾಲಾ ಕಾಲೇಜುಗಳು ಆರಂಭವಾಗಂತ ನಿರೀಕ್ಷೆ ಇದೆ. ಹೀಗಾಗಿ ಈಗ ಶಿಕ್ಷಕರಿಗೆ ತಾಲೀಮು ಶುರುವಾಗಿದೆ. ಶಿಕ್ಷಕರು ಬರಬೇಕು, ಅವ್ರಿಗೂ ಕಾನ್ಫಿಡೆನ್ಸ್ ಬರಬೇಕು, ಹೌದಪ್ಪ ಏನೂ ಆಗಲ್ಲ ಅಂತ. ಅದಾದ್ಮೇಲೆ ಅವರು ಕೂಡ ಧೈರ್ಯವಾಗಿ ಮಕ್ಕಳನ್ನ ಸ್ವಾಗತಿಸಬೇಕು ಅಂತ ಒಂದು ಸ್ಥಿತಿ ಬರಬೇಕು, ಮನಸ್ಥಿತಿ ಶುರುವಾಗಬೇಕು. ಹೀಗಾಗಿ ಶಾಲಾ ಆರಂಭದ ಬಗ್ಗೆ ಹಾಗಾಗಿ ಇವತ್ತಿನ ಚರ್ಚೆ ಬಹಳ ಮಹತ್ವವನ್ನು ಪಡ್ಕೊಂಡಿದೆ. ಸಭೆಯಲ್ಲಿ ಯಾವ ನಿರ್ಧಾರಕ್ಕೆ ಬರ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲದ ಸಂಗತಿ. ಯಾಕಂದ್ರೆ ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಕೂಡ ಬಹಳ ಯೋಚನೆ ಮಾಡಿ ನಿರ್ಧಾರಕ್ಕೆ ಬರ್ತಾರೆ. ಯಾವ್ಯಾವ ಅಂಶಗಳು ಚರ್ಚೆ ಆಗ್ತವೆ, ಯಾರ್ಯಾರು ಪಾಲ್ಗೊಳ್ತಾರೆ, ಯಾವ್ಯಾವ ಅಂಶಗಳನ್ನ ಇಡ್ತಾರೆ ಮೀಟಿಂಗ್ನ ಮುಂದ್ಗಡೆಗೆ. ಶಾಲೆಗಳನ್ನು ಆರಂಭ ಮಾಡುವಂಥದ್ದು ಬಹಳ ಸುಲಭ, ಆದರೆ ಆರಂಭ ಮಾಡಾದ್ಮೇಲೆ ಅದರ ಸಾಧಕ ಬಾಧಕಗಳು ಏನೇನು, ಶಾಲೆ ಆರಂಭದ ಸಿದ್ಧತೆಯ ಬಗ್ಗೆ ಅಧಿಕಾರಿಗಳು ಮಾಹಿತಿ ಕೊಡ್ತಾರೆ. ಸ್ಥಿತಿಗತಿಗಳು ಹೇಗಿದೆ, ಏನು ಎತ್ತ ಅನ್ನೋದ್ರ ಬಗ್ಗೆ. ಹೀಗಾಗಿ ಇವತ್ತಿನ ಸಭೆ ಬಹಳ ಮಹತ್ವದ ಸಭೆ. ಶಾಲೆ ಆರಂಭ ಆದ್ರೆ ಏನೇನು ಎಚ್ಚರಿಕೆಯನ್ನು ವಹಿಸಬೇಕು, ಶಾಲೆಗಳನ್ನ ಆರಂಭಿಸೋದೇ ಆದ್ರೆ ಅಥವಾ ಶಾಲೆಗಳಿಗೆ ವಿದ್ಯಾರ್ಥಿಗಳನ್ನ ಕರೆಯೋದೇ ಆದ್ರೆ ಅಲ್ಲಿ ತೆಗೆದುಕೊಳ್ಳಬೇಕಾದಂತಹ ಮುನ್ನೆಚ್ಚರಿಕಾ ಕ್ರಮಗಳೇನು, ಇಂಥ ಒಂದಷ್ಟು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಯಾ ಜಿಲ್ಲೆಯ ಅಧಿಕಾರಿಗಳು, ಡಿಡಿಪಿಐಗಳು ಸೇರಿದಂತೆ ಬೇರೆ ಬೇರೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಒಂದಷ್ಟು ಮಾಹಿತಿಯನ್ನ ಸಭೆಯ ಮುಂದಿಡ್ತಾರೆ. ಹೀಗಾಗಿಯೇ ಇವತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಮಹತ್ವದ ಸಭೆ ಇದೆಯಲ್ಲ, ಇದು ಭಾರಿ ಕುತೂಹಲಕ್ಕೆ ಕಾರಣ ಆಗಿದೆ. ಅಧಿಕಾರಿಗಳು ಕೊಡುವಂತ ಮಾಹಿತಿಯನ್ನ ಆಧರಿಸಿ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ. ಈ ಕಾರಣಕ್ಕಾಗಿ ಅಧಿಕಾರಿಗಳು ಏನ್ ಮಾಹಿತಿ ಕೊಡ್ತಾರೆ, ಯಾಕೆ ಅಂತ ಹೇಳಿದ್ರೆ 7-8 ತಿಂಗಳಿಂದ ಬಂದ್ ಆಗಿರುವಂತಹ ಶಾಲೆಗಳನ್ನ ಆರಂಭಿಸೋದಕ್ಕೆ ಹೇಗೆಲ್ಲ ನಾವು ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಅನ್ನೋ ಬಗ್ಗೆ ಮಾಹಿತಿಯನ್ನು ಕೊಡ್ತಾರಾ, ಅಥವಾ ಸದ್ಯದ ಸ್ಥಿತಿಗತಿಯಲ್ಲಿ ಅಥವಾ ಸದ್ಯ ಇರುವಂತಹ ಇಂಥದ್ದೊಂದು ಸಂದರ್ಭದಲ್ಲಿ ಶಾಲೆಗಳನ್ನ ಓಪನ್ ಮಾಡೋದಕ್ಕೆ ಓಕೆ ಅಂತಾರ ಅಂತ ಹೇಳಿ ಇನ್ನು ಸಭೆಯಲ್ಲಿ ಶಾಲೆ ಆರಂಭಿಸುವ ಬಗ್ಗೆ ಅಂತಿಮವಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ. ಮಹತ್ವದ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ ಅನ್ನೋದು ತೀರಾ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರ. ಇವತ್ತಿನ ಮಹತ್ವದ ಸಭೆಯಲ್ಲಿ ಶಿಕ್ಷಣ ಇಲಾಖೆ ಜಿಲ್ಲಾ ಉಪನಿರ್ದೇಶಕರು, ಬಿಒಗಳು ಭಾಗಿಯಾಗ್ತಾರೆ. ಇವತ್ತಿನ ಸಭೆಯಲ್ಲಿ ಜಿಲ್ಲೆಗಳ ಜಿಲ್ಲಾ ಉಪನಿರ್ದೇಶಕರು, ಬಿಒಗಳ ಜೊತೆಗೆ ಸಭೆಯನ್ನು ನಡೆಸಲಾಗುತ್ತೆ. ಇಲ್ಲಿ ಬ್ಲಾಕ್ ಲೆವೆಲ್ನ ಅಧಿಕಾರಿಗಳು ಕೊಡುವಂತ ಮಾಹಿತಿ ಜೊತೆಗೆ ಉಪನಿರ್ದೇಶಕರು ಕೊಡುವಂತ ಮಾಹಿತಿ ತೀರಾ ಇಂಪಾರ್ಟೆಂಟ್ ಆಗಿರುವಂತ ಮಾಹಿತಿ. ಶಾಲೆಗಳನ್ನ ಆರಂಭಿಸಬೇಕು ಅನ್ನೋದಾದ್ರೆ ಹೇಗೆಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಬೇಕು ಅನ್ನೋ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ಈ 2 ಮಟ್ಟದ ಅಧಿಕಾರಿಗಳು. ಇನ್ನು ಅಧಿಕಾರಿಗಳ ಜೊತೆಗೆ ಅನ್ಬುಕುಮಾರ್ ಸಂವಾದವನ್ನ ನಡೆಸ್ತಾರೆ. ಯಾಕೆ ಇಂಥದೊಂದು ಮಹತ್ವದ ಮೀಟಿಂಗ್ ಅನ್ನ ಈಗ ಮಾಡ್ಲಾಗ್ತಾ ಇದೆ ಅಂತೇಳಿ ನೋಡ್ತಾ ಹೋದ್ರೆ ಶಾಲೆಯನ್ನ ತೆರಲೇಬೇಕಾದಂತ ಅನಿವಾರ್ಯತೆ ಇದೆ. ಅಟ್ ಲೀಸ್ಟ್ 10ನೇ ತರಗತಿಯ ನಂತರದಲ್ಲಾದ್ರೂ ಶಾಲೆಗಳನ್ನ ಓಪನ್ ಮಾಡಲೇಬೇಕಾದಂತ ಅನಿವಾರ್ಯತೆ ಇದೆ. ಯಾಕೆ ಅಂತ ಹೇಳಿದ್ರೆ ಬೋರ್ಡ್ ಎಕ್ಸಾಮ್ ಬರೆಯುವಂತಹ ಮಕ್ಕಳವು. ಈ ಕಾರಣಕ್ಕಾಗಿ ಸುದೀರ್ಘವಾದಂತಹ ಚರ್ಚೆಯನ್ನು ನಡೆಸಿ ತದನಂತರದಲ್ಲಿ ಶಾಲಾ ಆರಂಭದ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ. ಜಿಲ್ಲಾ ಉಪನಿರ್ದೇಶಕರು ಹಾಗೇನೆ ಬಿಒಗಳಿಂದ ಶಾಲೆ ಆರಂಭದ ಬಗ್ಗೆ ಒಂದಷ್ಟು ಮಾಹಿತಿ ಸಿಗುವಂತಹ ಸಾಧ್ಯತೆ ಇದೆ. ಆ ಮಾಹಿತಿಯನ್ನ ಆಧರಿಸಿ ಅಂತದೊಂದು ಮಾಹಿತಿಯನ್ನ ಆಧರಿಸಿ ಅಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಜಾಸ್ತಿ ಇದೆ. ಗಮನಿಸ್ತಾ ಹೋಗಬೇಕು. ಕರ್ನಾಟಕದಲ್ಲಿ ಕೊರೋನಾ ಸದ್ಯದ ಮಟ್ಟಿಗೆ ಒಂದು ಹಂತಕ್ಕೆ ಕೊರೋನಾದ ಸೋಂಕಿತರ ಸಂಖ್ಯೆ ಕಡಿಮೆ ಆಗ್ತಾ ಬಂದ್ರೂ ಕೂಡ ಮತ್ತೆ ಎಲ್ಲ ಒಂದ್ ಕಡೆಗೆ 2ನೇ ಅಲೆ ಬರುವಂತಹ ಮುನ್ಸೂಚನೆ ಕೊಡಲಾಗಿದೆ, ವಾರ್ನಿಂಗ್ ಕೊಡಲಾಗಿದೆ. ಇಂತಹ ಸಂದರ್ಭದಲ್ಲಿ ಶಾಲೆಗಳನ್ನ ತೆರೆಯೋದಕ್ಕೆ ಬೇಕಾಗುವಂತಹ ಸಿದ್ಧತೆ ಅನ್ನೋದಿದೆಯಲ್ಲ, ಅದು ಯುದ್ಧ ಮಾದರಿಯ ಸಿದ್ಧತೆ. ಬರುವಂತಹ ಮಕ್ಕಳನ್ನ ಹಿಡಿದಿಟ್ಕೊಳ್ಬೇಕಾದಂತ ಅನಿವಾರ್ಯತೆ. ಆ ಮಕ್ಕಳಿಗೆ ಅತಿಯಾಗಿ ಹೇರಿಕೆ ಹಾಕೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಮಕ್ಕಳು ತಮ್ಮದೇ ಆದಂತಹ ರೀತಿಯಲ್ಲಿ ವರ್ತಿಸ್ತಾರೆ. ಇಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಚಾಲೆಂಜ್ ಇದು. ಇಂಥದ್ದೊಂದು ಚಾಲೆಂಜ್ಗೆ ಹೇಗೆ ಸರ್ಕಾರ ಸಿದ್ಧಗೊಳ್ಳುತ್ತೆ, ಆ ಭಾಗದ ಅಧಿಕಾರಿಗಳು ಹೇಗೆ ಸಿದ್ಧಗೊಳ್ತಾರೆ, ಸಿದ್ಧಗೊಂಡಿರುವಂತಹ ಅಧಿಕಾರಿಗಳು ಕೊಡುವಂತ ಮಾಹಿತಿಯನ್ನ ಆಧರಿಸಿ ಶಾಲೆಗಳನ್ನ ಯಾವಾಗ ಓಪನ್ ಮಾಡಬೇಕು, ಶಾಲೆಗಳನ್ನ ಒಂದೊಮ್ಮೆ ತೆರೆಯೋದಾದ್ರೆ ವಿದ್ಯಾರ್ಥಿಗಳಿಗೆ ಬನ್ನಿ ಅಂತೇಳಿ ಬುಲಾವ್ ಕೊಡೋದಾದ್ರೆ ಯಾವಾಗ ಕೊಡಬೇಕು, ಅದಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳೇನು, ಇದೆಲ್ಲವನ್ನೂ ಕೂಡ ಸುದೀರ್ಘವಾಗಿ ಚರ್ಚೆ ನಡೆಸಬೇಕಾಗುತ್ತೆ. ಈ ಕಾರಣಕ್ಕಾಗಿ ಇವತ್ತು ಜಿಲ್ಲಾ ಶಿಕ್ಷಣ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕರು ಕೂಡ ಹಾಜರಿರ್ತಾರೆ. ಅವರು ಪ್ರತಿ ಜಿಲ್ಲೆಯ ಉಪನಿರ್ದೇಶಕರು ಭಾಗಿಯಾಗ್ತಾ ಇರುವಂತಹ ಕಾರಣಕ್ಕಾಗಿ ಆ ಜಿಲ್ಲೆಯ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೊಡ್ತಾರೆ. ಅದರ ಜೊತೆಗೆ ಬಿಒಗಳು ಕೂಡ ಇವತ್ತಿನ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರ. ಯಾಕೆ ಅಂತ ಹೇಳಿದ್ರೆ ಹೋಬಳಿ ಮಟ್ಟದಲ್ಲಿ, ಹಳ್ಳಿ ಮಟ್ಟದಲ್ಲಿ, ತದನಂತರದಲ್ಲಿ ತಾಲೂಕು ಮಟ್ಟದಲ್ಲಿ ಇರುವಂತಹ ಶಾಲೆಗಳ ವ್ಯವಸ್ಥೆ ಜೊತೆಗೆ ತಾವು ತೆಗೆದುಕೊಳ್ಳಬಹುದು ಅಂತ ಹೇಳಿ ಒಂದೊಮ್ಮೆ ಏನಾದ್ರೂ ಶಾಲೆಗಳನ್ನ ಓಪನ್ ಮಾಡೋದಕ್ಕೆ ಅನುಮತಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಶಾಲೆಗಳನ್ನ ತೆರೆಯೋದಕ್ಕೆ ನಾವು ಸಿದ್ಧರಿದ್ದೀವಿ ಅಥವಾ ನಮಗೆ ಬೇಕಾಗುವಂತಹ ವ್ಯವಸ್ಥೆಗಳನ್ನ ಮಾಡಿಕೊಳ್ಳೋದಕ್ಕೂ ಕೂಡ ನಾವು ಸಿದ್ಧರಿದ್ದೀವಿ, ನೀವೊಮ್ಮೆ ಶಾಲೆಯನ್ನ ತೆರೀರಿ ಅಂತೇಳಿ ಸರ್ಕಾರದಿಂದ ಆದೇಶ ಮಾಡಿದ್ರೆ ಸುಸೂತ್ರವಾಗಿ ಶಾಲೆಗಳನ್ನ ತೆರೆಯೋದಕ್ಕೆ, ಸುಸೂತ್ರವಾಗಿ ಶಾಲೆಗಳನ್ನ ಆರಂಭಿಸೋದಕ್ಕೆ ಖಂಡಿತವಾಗಿಯೂ ಸಿದ್ಧರಿದ್ದೀವಿ ಎನ್ನುವಂತ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಅದಕ್ಕಾಗಿ ಇವತ್ತು ಶಿಕ್ಷಣ ಇಲಾಖೆ ದೊಡ್ಡ ಮಟ್ಟದ ಸಭೆಯನ್ನು ನಡೆಸ್ತಾ ಇರೋದು. ಎಷ್ಟರ ಮಟ್ಟಿಗೆ ನಾವು ಸಿದ್ಧವಾಗಿದ್ದೀವಿ ಶಾಲೆಗಳನ್ನ ಆರಂಭ ಮಾಡ್ಲಿಕ್ಕೆ ವೆರಿ ಇಂಪಾರ್ಟೆಂಟ್ ಸಂಗತಿ. ನೋಡಿ, ಇದ್ದಂಥವರು
ಅಂದ್ರೆ ಯಾರ್ಯಾರು ಉಳ್ಳವರು ಇರ್ತಾರಲ್ಲ ಅವ್ರ ಶಾಲೆಗಳನ್ನ ಖಂಡಿತವಾಗಲೂ ಸರಿಯಾಗಿ ಇಟ್ಕೊಂಡಿರ್ತಾರೆ. ಆದರೆ ಈ ಸರ್ಕಾರಿ ಶಾಲೆಗಳ ಸ್ಥಿತಿಗತಿಗಳಿದೆಯಲ್ಲ, ದೇವರೇ ಕಾಪಾಡಬೇಕು. ಸರಿಯಾದಂಥ ವ್ಯವಸ್ಥೆಗಳು ಇಲ್ಲವೇ ಇಲ್ಲ. ಈಗಲೂ ಕೂಡ ಶೌಚಾಲಯದ ವ್ಯವಸ್ಥೆ ಇಲ್ಲ ನೆಟ್ಟಿಗೆ. ಈಗಲೂ ಕೂಡ ಜನಕ್ಕೆ ಮಕ್ಕಳುಗಳಿಗೆ ಕುತ್ಕೊಳ್ಳೋಕ್ಕೆ ಸರಿಯಾದ ರೀತಿಯಲ್ಲಿ ಜಾಗಗಳಿಲ್ಲ. ಯಾವಾಗ ಆ ಮೇಲಿರುವಂಥ ಛಾವಣಿ ಹೊತ್ಕೊಂಡ್ಬೀಳುತ್ತೋ ಅನ್ನುವಂಥ ಸ್ಥಿತಿನಲ್ಲಿ ಹಲವಾರು ಶಾಲೆಗಳಿವೆ. ಇಂಥ ಸಂದರ್ಭದಲ್ಲಿ ಬಹಳ ಸುಲಭ ನಾವು ನಗರ ಮಟ್ಟದಲ್ಲಿ ಏನಾದರೂ ನೋಡಿ ಮಾತನಾಡೋದಾದರೆ ಶುರುವಾಗ್ತಾವಪ್ಪ ಶಾಲೆಗಳು ಅಂತ ಒಪ್ಕೊಳ್ತೀವಿ ನಾವು. ಆದರೆ ಈ ಗ್ರಾಮೀಣ ಭಾಗದಲ್ಲಿದ್ದಾವಲ್ಲ, ಬಹಳ ಬಹಳ ಕಷ್ಟ ಇದೆ. ಈ ಹೋಬಳಿ ಮಟ್ಟದಲ್ಲಿ ವಿಪರೀತವಾದಂಥ ಕಷ್ಟ ಇದೆ. ಎಷ್ಟರ ಮಟ್ಟಿಗೆ ನಾವು ಸಿದ್ಧವಾಗಿದ್ದೀವಿ, ಎಷ್ಟರ ಮಟ್ಟಿಗೆ ಈಗ ನೀವು ಹಳ್ಳಿಗಳಲ್ಲಿ ನೋಡಬೇಕು ಶಾಲೆಗಳೆಲ್ಲ ಎಷ್ಟರ ಮಟ್ಟಿಗಿದೆ ಅಂತ. ಆ ಶಾಲೆಗಳ ಕಟ್ಟಡಗಳನ್ನು ಊರಿನ ಜನರು ಬೇರೆ ಬೇರೆದಕ್ಕೆಲ್ಲ ಬಳಸ್ತಾರೆ, ಮದುವೆ ಮುಂಜಿಗೆಲ್ಲ ಬಳಸ್ತಾರೆ. ಬಂದಂಥ ಬೀಗರು ಉಳ್ಕೊಳ್ಳೋಕ್ಕೂ ಕೂಡ ಆ ಶಾಲೆಯ ಕಟ್ಟಡಗಳನ್ನು ಬಳಸುವಂಥ ಉದಾಹರಣೆಗಳಿದೆ ಹಳ್ಳಿಗಳಲ್ಲಿ, ನಮ್ಮ ಹಳ್ಳಿಗಳಲ್ಲಿ. ಸೊ ಅಂತಹ ಸ್ಥಿತಿನಲ್ಲಿ ಆಮೇಲೆ ಯಾರ್ಯಾರಿಗೆ ಕೆಲಸ ಕಾರ್ಯಗಳಿರಲ್ಲ ಅವರೆಲ್ಲ ಕುತ್ಕೊಂಡು ಹರಟೆ ಹೊಡೆಯುವಂಥ ಕಟ್ಟೆ ಆ ಜಾಗ ಅಂತಂದರೆ ಅದು ಅಲ್ಲಿನೇನೆ ಶಾಲೆಗಳು. ಅಂಥದ್ರಲ್ಲಿ ಶಾಲೆಗಳನ್ನು ಸ್ವಚ್ಛವಾಗಿಡ್ತೀವಿ ನಾವು, ಯಾವುದೇ ಕಾರಣಕ್ಕೂ ಅಲ್ಲಿಂದ ರೋಗ ರುಜಿನಗಳು ಹರಡಬಾರದು. ಹೀಗಾಗಿ ಎಲ್ಲವನ್ನೂ ಕೂಡ ನಾವು ಕಾಪಾಡ್ಕೊಳ್ತೀವಿ ಅನ್ನುವಂಥದ್ದಿದೆಯಾ, ಎಷ್ಟರ ಮಟ್ಟಿಗೆ ಅದು ಸತ್ಯ? ಯಾವ ರೀತಿ ಕಣ್ಣಿಡ್ತಾರೆ, ಎಷ್ಟು ಕಣ್ಣಿಡ್ತಾರೆ, ಒಂದು ವ್ಯವಸ್ಥೆ ಎಷ್ಟು ಕಾಯುತ್ತೆ. ಸೊ ಹೀಗಾಗಿ ಇವತ್ತು ಹೇಳ್ದಂಗೆ ಏನು ಅಂದರೆ ಇವತ್ತಿನ ಸಭೆ ಭಾಳ ಮಹತ್ವದ ಸಭೆ. ಎಷ್ಟರ ಮಟ್ಟಿಗೆ ಸರ್ಕಾರ ಸಿದ್ಧವಾಗ್ತಿದೆ ಅಂತ 1 ತಿಂಗಳ ಅವಧಿ. ಈಗ ಇವತ್ತಿನಿಂದ ಶಿಕ್ಷಕರು ಹಾಜರಾಗ್ತಾ ಇದ್ದಾರೆ. ಹೀಗಾಗಿ ಇನ್ನು ಒಂದು ಕಾಲು ತಿಂಗಳ ಅವಧಿನಲ್ಲಿ ಎಲ್ಲವನ್ನೂ ಕೂಡ ಸುಸೂತ್ರವಾಗಿ ನಡೆಸಲಿಕ್ಕೆ ಸಿದ್ಧತೆಗಳಾಗಬೇಕು, ಪ್ರಿಪರೇಷನ್ಸ್ಗಳಾಗಬೇಕು. ಅದು ಮಾನಸಿಕವಾದಂಥ ಸಿದ್ಧತೆಗಳಾಗಬೇಕು, ಜೊತೆಗೆ ವ್ಯವಸ್ಥೆಗಳಾಗಬೇಕು. ಸೊ ಹೀಗಾಗಿ ಎಷ್ಟರ ಮಟ್ಟಿಗೆ ಆಗುತ್ತೆ ಇವತ್ತು ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಸಂಗತಿ. ಮಕ್ಕಳ ಸುರಕ್ಷತೆ ಇದೆಯಲ್ಲ, ಸುರಕ್ಷತೆಯೇ ಮೊದಲ ಆದ್ಯತೆ. ಸುರಕ್ಷತೆ ಇಲ್ಲ ಅಂತಂದರೆ ಏನಾದರೂ 1-2 ಕೇಸ್ಗಳಾದರೂ ಕೂಡ ತಂದೆ ತಾಯಿಗಳು, ಪೋಷಕರು ವಿಶ್ವಾಸವನ್ನು ಕಳ್ಕೊಳ್ಳುವಂಥ ಅಪಾಯ ಇದೆ. ಬರುವಂಥ ಮಕ್ಕಳುಗಳು ಭಯ ಆತಂಕಗೊಳ್ಳುವಂಥ ಅಗತ್ಯ ಇದೆ. ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರುವಂಥ ಸಾಧ್ಯತೆಗಳಿದೆ. ಹೀಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಸಂಗತಿ ಇದು. ಬರೀ ಸ್ವಪ್ನ ಮೇಡಮ್ ನಮ್ಮ ಜೊತೆಗಿದ್ದಾರೆ, ಪೋಷಕರು. ನಿರಂಜನ ಆರಾಧ್ಯ ಶಿಕ್ಷಣ ತಜ್ಞರು ಸ್ವಲ್ಪತಿ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಶಶಿಕುಮಾರ್ ಪ್ರಧಾನ ಕಾರ್ಯದರ್ಶಿ ಖಾಸಗಿ ಶಾಲೆಗಳ ಒಕ್ಕೂಟ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಸ್ವಪ್ನ ಅವ್ರ ಜೊತೆಗೆ ನಾನು ಮಾತಾಡ್ತೀನಿ. ಮೇಡಮ್, ಒಬ್ಬ ಪೋಷಕಿಯಾಗಿ ಶಾಲೆಗಳು ಆರಂಭ ಅನ್ನುವಂಥ ಮಾತನ್ನು ಕೇಳ್ತಾ ಇದ್ದೀರಿ ತಾವು. ಇವತ್ತಿನಿಂದ ಟೀಚರ್ಸ್ಗಳು ಕೂಡ ಈಗಾಗಲೇ ಬರ್ತಾ ಇದ್ದಾರೆ ಶಾಲೆಗಳಿಗೆ. ಅಂದರೆ ಇವತ್ತಿನಿಂದ 1 ತಿಂಗಳಿಂದ 1.5 ತಿಂಗಳು ಟೈಮ್ ಇರುತ್ತೆ ಮೇಡಮ್, ಒಂದು ಅಂದಾಜು. ಅಷ್ಟರಲ್ಲಿ ಎಲ್ಲವನ್ನೂ ಕೂಡ ಸಿದ್ಧತೆ ಮಾಡಿಕೊಂಡು ಎಲ್ಲ ವ್ಯವಸ್ಥೆಗಳನ್ನು ಕೂಡ ಸರಿ ಮಾಡಿಕೊಂಡು ಮಕ್ಕಳನ್ನು ಶಾಲೆಗೆ ಕಳಿಸುವಷ್ಟರ ಮಟ್ಟಿಗೆ ನಮ್ಮ ವ್ಯವಸ್ಥೆ ಸುಧಾರಿಸುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆಯಾ ಮೇಡಮ್? ಸರ್, ಇದೊಂಥರ ನಂಬಿಕೆ ಇಲ್ಲ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇವಾಗ ನೋಡಿ, ಅಕಾಡೆಮಿಕ್ ಇಯರ್ 8 ಮಂತ್ಸ್ ಅಂದ್ರೆ ಹಾಫ್ ದ ಇಯರ್ ಆಗೋಗಿದೆ. ಇನ್ನು 4 ಮಂತ್ಸ್ಗೆ ಇಷ್ಟೊಂದು ರಿಸ್ಕ್ ತಗೊಂಡು ಸ್ಟಾರ್ಟ್ ಮಾಡಬೇಕು ಅಂತ ನನ್ ನಿಜ ಅನ್ನಿಸ್ತಾ ಇಲ್ಲ. ಯಾಕಂದ್ರೆ ಇದು ಒಂಥರ ರಿಸ್ಕ್ ಅಂತಾನೆ ಹೇಳ್ಬೋದು. ಈಗ ಒಂದು ಮಗುಗಾದ್ರೂ ಆ ಪೇರೆಂಟಿಗೆ ಅದು ಒಂದು ಆ ಮಗುನೇ ಇರುತ್ತೆ. ಶಾಲೆಗೆ ಒಂದಕ್ಕೆ ಬಂದು ಅಂತ ಹೇಳಿದ್ರು ಕೂಡ ಆ ಫ್ಯಾಮಿಲಿಗೆ ಅದು ಒಂದೇ ಮಗು ಆಗಿರುತ್ತೆ. ಸೊ ಹಂಗಾಗಿ ರಿಸ್ಕೇ ಬೇಡ ಸರ್, ಬೇಡ. ಈಗ ಆನ್ಲೈನ್ ನಡೀತಿದೆ ನಡೀಲಿ. ಈಗ ರೂರಲ್ ಏರಿಯಾಸ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ತగ్గಟ್ಟಂಗೆ ಅವ್ರು ಹೆಂಗೆ ವಿದ್ಯಾಭ್ಯಾಸ ಮಾಡಿಸ್ಬೋದು ಅವ್ರ ಹತ್ರ, ಅಥವಾ ಹೆಂಗೆ ಎಜುಕೇಶನ್ ಅವ್ರಿಗೆ ಕೊಡ್ಬೋದು ಅಂತ ಅದ್ರ ಬಗ್ಗೆ ಯೋಚನೆ ಮಾಡೋದ್ಬಿಟ್ಟು ಈಗ ಓಪನ್ ಮಾಡೋದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ರೆ ಒಂಥರ ಯಾವ ಪೇರೆಂಟ್ಸ್ಗೂ ಅದು ಇಷ್ಟ ಇಲ್ಲ ಅಂತಾನೆ ಹೇಳ್ಬೋದು. ಪ್ಲಸ್ ಈಗ ಡಿಗ್ರಿ ಕಾಲೇಜನ್ನು 17 ಓಪನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ನಮಗೆ. ಅದು ನೋಡ್ದೇನೆ ನೀವು ಇವಾಗ್ಲೇ ಡಿಸೈಡ್ ಮಾಡ್ಬಿಡ್ತೀವಿ ಸ್ಕೂಲ್ ಓಪನ್ ಯಾವಾಗ ಡೇಟು ಅಂತ ಹೇಳಿದ್ರೆ ಅದು ಒಂಥರ ಟೆನ್ಷನ್ ಅಂತಾನೆ ಹೇಳ್ಬೋದು. ಆಮೇಲೆ ಮಕ್ಕಳು ಆತಂಕದಿಂದ ಸ್ಕೂಲ್ಗೆ ಹೋದ್ರೆ ಅವ್ರು ಎಷ್ಟು ಮಟ್ಟಿಗೆ ಕಲಿತಾರೆ ಅನ್ನೋದು ಡೌಟ್ ಇರುತ್ತೆ. ಯಾಕಂದ್ರೆ ಅವ್ರು ಮನೆಯಿಂದ ಹೋಗೋವಾಗಲೇ ನಾವು ಒಂದಷ್ಟು ಹೇಳಿ ಕಳ್ಸಿರ್ತೀವಿ, ಹಿಂಗಿರ್ಬೇಕು ಹಂಗಿರ್ಬೇಕು ಅದು ಇದು ಅಂತ. ಅದೇ ಅವ್ರ ತಲೆಯಲ್ಲಿ ತುಂಬಿದಾಗ ಯಾವ ರೀತಿ ಅವ್ರು ಕಾನ್ಸಂಟ್ರೇಟ್ ಮಾಡೋಕ್ಕಾಗುತ್ತೆ ಸ್ಟಡೀಸ್ ಮೇಲೆ, ಅದು ಕಷ್ಟ ಇದೆ. ಪೋರ್ಷನ್ಸ್ ಕೂಡ ಎಷ್ಟೊಂದು ಕವರ್ ಮಾಡ್ತಾರೆ. ಈಗ ಆನ್ಲೈನ್ ಅಲ್ಲಿ ಒಂದಷ್ಟು ಮಾಡಿದ್ದಾರೆ, ಅದು ಹಂಗೆ ಮುಂದುವರ್ಸ್ಕೊಂಡು ಹೋಗ್ಲಿ. ಇನ್ನೊಂದು 4-3 ಮಂತ್ಸ್ ಅಲ್ಲಿ ಎಷ್ಟೊಂದು ಅವ್ರು ಕವರ್ ಮಾಡಕ್ಕಾಗತ್ತಲ್ಲ. ಸೊ ಹಂಗಾಗಿ ನನ್ಗನ್ಸುತ್ತೆ ಬೇಡ ಸರ್, ಈಗ ಶಾಲೆ ಓಪನ್ ಮಾಡೋದ್ರ ಬಗ್ಗೆ ಡಿಸ್ಕಷನ್ ಬೇಡ ಅಂತ ಹೇಳ್ಬೋದು. ಸೊ 3-4 ತಿಂಗಳಲ್ಲಿ ಏನು ಆಕಾಶ ತಲೆ ಮೇಲೆ ಬೀಳಲ್ಲ. ಜೊತೆಗೆ ಈ ಶೈಕ್ಷಣಿಕ ವರ್ಷವನ್ನ ಹಂಗೆ ನೀವು ಕ್ಯಾನ್ಸಲ್ ಮಾಡಿ ಮುಂದಕ್ಕೆ ಹೋದ್ರು ಕೂಡ ಏನು ನಷ್ಟ ಆಗಲ್ಲ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ ಸ್ವಪ್ನ ಮೇಡಮ್. ನಾನು ನಿರಂಜನ ಆರಾಧ್ರ ಜೊತೆಗೆ ಮತ್ತೆ ಶಶಿಕುಮಾರ್ ಜೊತೆ ನಾವು ಮಾತಾಡ್ತೀವಿ. ಅದಕ್ಕಿಂತ ಮೊದಲು ಶಾರ್ಟ್ ಬ್ರೇಕ್. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಾಲೆಗಳನ್ನು ಆರಂಭಿಸುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ನಡೆಯುವಂತಹ ಅತಿ ದೊಡ್ಡ ಮೀಟಿಂಗ್ ಇದು. ಜೊತೆಗೆ ತೀರಾ ಇಂಪಾರ್ಟೆಂಟ್ ಆಗಿರುವಂತಹ ಮೀಟಿಂಗ್. ಸುಸೂತ್ರವಾಗಿ ಶಾಲೆಗಳನ್ನ ಆರಂಭಿಸುವುದಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳನ್ನ ಯಾವ ರೀತಿಯಾಗಿ ಮಾಡಿಕೊಳ್ಳಬೇಕು ಅನ್ನೋದನ್ನ ಇವತ್ತಿನ ಮೀಟಿಂಗ್ ನಲ್ಲಿ ಚರ್ಚೆ ನಡೆಸಲಾಗುತ್ತೆ. ಇನ್ನು ಶಾಲೆ ಆರಂಭವಾದ್ರೆ ಹೊಸ ನಿಯಮಗಳು ಹೇಗಿರುತ್ತೆ, ಒಂದೊಮ್ಮೆ ಇಲ್ಲಿ ಶಾಲೆ ಆರಂಭ ಆದ್ರೆ ಹೊಸ ನಿಯಮಗಳು ಯಾವ ರೀತಿ ಇರುತ್ತೆ, ವಿದ್ಯಾರ್ಥಿಗಳು ಶಿಕ್ಷಕರು ಪಾಲಿಸಬೇಕಾಗಿರುವಂತಹ ನಿಯಮಗಳು ಯಾವುದು, ಪ್ರತಿ ತರಗತಿಯಲ್ಲಿ ಎಷ್ಟು ಮಂದಿ ವಿದ್ಯಾರ್ಥಿಗಳಿಗೆ ಪಾಠ ಹೇಳಿಕೊಡ್ಲಾಗುತ್ತೆ, ಇಂಥದೊಂದು ಸಿದ್ಧತೆಯನ್ನ ಮಾಡಿಕೊಳ್ಳಲೇಬೇಕಾದಂತ ಅನಿವಾರ್ಯತೆ ಇದೆ. ಈಗ ನಿಯಮಗಳನ್ನ ಹೇರಿಯೇ ಶಾಲೆಯನ್ನ ಓಪನ್ ಮಾಡಲೇಬೇಕಾದಂತ ಅನಿವಾರ್ಯತೆ. ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಹಾಜರಾತಿ ಕಡ್ಡಾಯನ? ಎಲ್ಲಾ ವಿದ್ಯಾರ್ಥಿಗಳು ಶಾಲೆಗೆ ಹಾಜರಾಗಲೇಬೇಕಾ? ಇಂಥದೊಂದು ನಿಯಮ ಏನಾದರೂ ಸರ್ಕಾರ ಮಾಡುತ್ತಾ, ಅಥವಾ ಹಾಜರಾತಿ ಕಡ್ಡಾಯ ಅಲ್ಲದೆ ಹೋದ್ರೂ ಕೂಡ
ಯಾವ ರೀತಿಯಾಗಿ ಮಕ್ಕಳನ್ನ ಶಾಲೆಗೆ ಕರ್ತರಬೇಕು ಅನ್ನುವಂತ ವಿಚಾರವೇ ದೊಡ್ಡ ಮಟ್ಟದಲ್ಲಿ ಇವತ್ತು ಚರ್ಚೆಯಾಗುತ್ತೆ. ಒಂದೊಮ್ಮೆ ಶಾಲೆ ಓಪನ್ ಆಗುತ್ತೆ ಅನ್ನೋದಾದ್ರೆ ಅದಕ್ಕೆ ಬೇಕಾಗಿರುವಂತಹ ನಿಯಮಗಳನ್ನ ಸರ್ಕಾರ ರೂಪಿಸಬೇಕಿದೆ. ಇನ್ನು ಪ್ರತಿ ತರಗತಿಯಲ್ಲಿ 50% ವಿದ್ಯಾರ್ಥಿಗಳಿಗೆ ಪಾಠ ಹೇಳಿಕೊಡಲಾಗುತ್ತೆ. ಪ್ರತಿ ತರಗತಿಯಲ್ಲಿ ಕೇವಲ 50% ವಿದ್ಯಾರ್ಥಿಗಳಿಗೆ ಮಾತ್ರ ಪಾಠ. ಒಂದು ದಿನ 50% ವಿದ್ಯಾರ್ಥಿಗಳನ್ನ ಕರೆಸೋದು, ಉಳಿದ ವಿದ್ಯಾರ್ಥಿಗಳಿಗೆ ಮರುದಿನ ತರಗತಿ ನಡೆಸೋದಕ್ಕೆ ಸಲಹೆ ಕೊಡಲಾಗಿದೆ. ಒಂದು ದಿನ ಶಾಲೆಗೆ ಬಂದ ಮಗುವಿಗೆ ಮರುದಿನ ರಜೆ ನೀಡೋ ಬಗ್ಗೆಯೂ ಕೂಡ ಚಿಂತನೆ ನಡೆಸ್ತಾ ಇದೆ. ಇಲ್ಲಿ ಶಾಲೆಗಳನ್ನ ನಡೆಸೋದಕ್ಕೆ ಬೇಕಾಗಿರುವಂತಹ ಸಿದ್ಧತೆ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಮಾಸ್ಕ್ ಧರಿಸೋದು ಕಡ್ಡಾಯ. ಮಾಸ್ಕ್ ಅನ್ನ ಧರಿಸಿಯಲ್ಲಿ ಪಾಠ ಕೇಳಬೇಕಾದಂತ, ಮಾಸ್ಕ್ ಅನ್ನ ಧರಿಸಿಯೇ ಪಾಠ ಹೇಳಿಕೊಡಬೇಕಾದಂತ ಇಂಥ ಸಂಕಷ್ಟದ ಸಂದರ್ಭದಲ್ಲಿ ಶಾಲೆಗಳನ್ನ ಓಪನ್ ಮಾಡೋದಾದ್ರೆ ಅಲ್ಲಿಗೆ ಇರುವಂತಹ ನಿಯಮಗಳೇನು? ವಿದ್ಯಾರ್ಥಿಯ ಹಾಜರಾತಿ ಕಡ್ಡಾಯ ಮಾಡದಿರುವುದಕ್ಕೆ ಚಿಂತನೆಯನ್ನು ನಡೆಸಲಾಗ್ತಾ ಇದೆ. ಪ್ರತಿ ತರಗತಿಯಲ್ಲಿ 50% ವಿದ್ಯಾರ್ಥಿಗಳಿಗೆ ಪಾಠ ಹೇಳಿಕೊಡಲಾಗುತ್ತೆ. 50% ವಿದ್ಯಾರ್ಥಿಗಳಿಗೆ ಮಾತ್ರ ಪಾಠ ಹೇಳಿಕೊಟ್ಟು ಇನ್ನುಳಿದಂತಹ ವಿದ್ಯಾರ್ಥಿಗಳಿಗೆ ಮಾರನೇ ದಿನ ರಜೆ ಕೊಟ್ಟು ಇನ್ನುಳಿದಂತಹ 50% ವಿದ್ಯಾರ್ಥಿಗಳನ್ನ ಶಾಲೆಗೆ ಕರೆಸೋ ಬಗ್ಗೆಯೂ ಕೂಡ ಒಂದಷ್ಟು ಚಿಂತನೆ ನಡೆಸಲಾಗ್ತಾ ಇದೆ. ಇನ್ನು ಮಕ್ಕಳನ್ನ ಶಾಲೆಗೆ ಕಳುಹಿಸೋ ಬಗ್ಗೆ ಪೋಷಕರು ಲಿಖಿತ ಒಪ್ಪಿಗೆ ಪಡೆಯೋದಕ್ಕೆ ಚಿಂತನೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಇಲ್ಲಿ ಪೋಷಕರು ಲಿಖಿತ ಒಪ್ಪಿಗೆಯನ್ನ ಪಡೆದುಕೊಂಡು ಬಂದ್ರೆ ಮಾತ್ರ ಮಕ್ಕಳನ್ನ ಶಾಲೆಗೆ ಸೇರಿಸಿಕೊಳ್ಬೇಕಾ? ಆಫ್ಲೈನ್ ಜೊತೆಗೆ ಆನ್ಲೈನ್ ಕ್ಲಾಸ್ ಅನ್ನ ಆರಂಭಿಸೋದಕ್ಕೆ ಸಿದ್ಧತೆ ಕೂಡ ಮಾಡಿಕೊಳ್ಳಬಹುದು. ಮಗು ಮನೆಯಿಂದ ಕಲಿಯಬೇಕಾ ಅಥವಾ ಶಾಲೆಗೆ ಕಳುಹಿಸಬೇಕಾ? ಇಂಥದ್ದೊಂದು ಆಯ್ಕೆಯನ್ನ ಪೋಷಕರಿಗೇನೆ ಬಿಡುವಂತ ಸಾಧ್ಯತೆ ಇದೆ. ಇಲ್ಲಿ ಮಕ್ಕಳನ್ನ ಶಾಲೆಗೆ ಕಳಿಸೋದು ಬಿಡೋದು ಪೋಷಕರ ವಿವೇಚನೆಗೆ ಬಿಟ್ಟಂತಹ ವಿಚಾರ. ಅಲ್ಲಿ ನೀವು ಕಳಿಸಲೂಬಹುದು, ಕಳಿಸದೇನೂ ಇರಬಹುದು. ಆಫ್ಲೈನ್ ಜೊತೆಗೆ ಆನ್ಲೈನ್ ಕ್ಲಾಸ್ ಎರಡಕ್ಕೂ ಕೂಡ ಅಲ್ಲಿ ಆಯ್ಕೆ ವಿವೇಚನೆಯನ್ನ ಪೋಷಕರಿಗೆ ಬಿಡುವಂತ ಸಾಧ್ಯತೆ ಇದೆ. ಇಂಥದ್ದೊಂದು ಚಿಂತನೆಯನ್ನ ಸದ್ಯಕ್ಕೆ ನಡೆಸಲಾಗ್ತಾ ಇದೆ. ಒಂದೊಮ್ಮೆ ಶಾಲೆ ತೆರೆಯೋದಾದ್ರೆ ಇಲ್ಲಿ ಸರ್ಕಾರದ ಮುಂದಿರುವಂತಹ ಒಂದಷ್ಟು ಅವಕಾಶಗಳು ಜೊತೆಗೆ ಆಯ್ಕೆಗಳನ್ನ ನೋಡ್ತಾ ಹೋದ್ರೆ ಪೋಷಕರಿಂದ ಲಿಖಿತ ಒಪ್ಪಿಗೆಯನ್ನ ಪಡೆಯುವಂತ ಚಿಂತನೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಪೋಷಕರಿಂದ ಲಿಖಿತ ಒಪ್ಪಿಗೆ. ಹಾಗಾದ್ರೆ ಆ ಲಿಖಿತ ಒಪ್ಪಿಗೆ ಅನ್ನುವಂಥದ್ದು ಏನು, ಯಾವ್ಯಾವ ಅಂಶಗಳಿರ್ತವೆ? ಸೊ ಇಷ್ಟೊಂದೆಲ್ಲ ಕಸರತ್ತುಗಳನ್ನ ಮಾಡುವಂತ ಅಗತ್ಯ ಇದೆಯಾ? ಇದೆಲ್ಲದರ ಹೊರತಾಗಿನೂ ಕೂಡ ಅಪಾಯಗಳಿಂದ ನಾವು ದೂರ ಇರಲಿಕ್ಕೆ ಸಾಧ್ಯನಾ? ಇವೆಲ್ಲ ಪ್ರಶ್ನೆಗಳು ಅತ್ಯಂತ ಸಹಜವಾಗಿ ಉದ್ಭವ ಆಗುತ್ತೆ. ಬನ್ನಿ, ಶಶಿಕುಮಾರ್ ನಮ್ಮ ಜೊತೆಗಿದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳು, ಖಾಸಗಿ ಶಾಲೆಗಳ ಒಕ್ಕೂಟ. ಶಶಿಕುಮಾರ್, ನೋಡ್ತಾ ಇದೀವಿ ನಾವು ಇವತ್ತಿನಿಂದ ಆಗಲೇ ಶಿಕ್ಷಕಿಯರು ಇವತ್ತಿನಿಂದ ಹಾಜರಾಗ್ತಾ ಇದ್ದಾರೆ. ಬಹುಶಃ ಏನಂದ್ರೆ ಇನ್ನು 1 ತಿಂಗಳು ಅಥವಾ 1.25 ತಿಂಗಳು, ಬಹುಶಃ ಏನಂದ್ರೆ ಈ 2ನೇ ಅಲೆ ಅನ್ನುವಂಥದ್ದು ಏನಿದೆಯಲ್ಲ ಅದು ಅಪ್ಪಡಿಸ್ಲಿಲ್ಲ ಅಂತಂದ್ರೆ ಡಿಸೆಂಬರ್ ಮೊದಲ ವಾರ ಅಥವಾ 2ನೇ ವಾರದಲ್ಲಿ ಶಾಲೆಗಳು ಆರಂಭ ಆಗಬಹುದು ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಒಂದು ಮಹತ್ವದ ಚರ್ಚೆ ಕೂಡ, ಮೀಟಿಂಗ್ ಕೂಡ ಇವತ್ತು ಆಗುತ್ತೆ. ಏನಂತೀರಿ ಶಶಿಕುಮಾರ್? ಖಂಡಿತವಾಗ್ಲೂ ಇದು ಒಳ್ಳೆ ಬೆಳವಣಿಗೆ. ಶಾಲೆ ಯಾವುದೇ ಒಂದು ಸ್ಥಿತಿಯಲ್ಲಿ ಪ್ರಾರಂಭ ಆಗ್ಲೇಬೇಕು. ಈಗಾಗಲೇ ವಿಳಂಬ ಆಗಿದೆ. ಅದರಲ್ಲೂ ನಾವು ಮಾತಾಡ್ತಾ ಇರ್ತಕ್ಕಂತ ಶಾಲೆ ಅನ್ನತಕ್ಕಂಥ ವ್ಯಾಖ್ಯಾನಕ್ಕೆ ಇರ್ತಕ್ಕಂತ ಅರ್ಥ ಈಗ 9ನೇ ತರಗತಿಯಿಂದ ಮೇಲ್ಗಡೆ ಇರ್ತಕ್ಕಂತ ತರಗತಿಗಳು. ಇದು ಪೂರ್ವ ಪ್ರಾಥಮಿಕ ಹಂತಕ್ಕೆ ಅನ್ವಯಿಸೋದಿಲ್ಲ. ಸದ್ಯಕ್ಕೆ ಕೇಂದ್ರ ಸರ್ಕಾರ ಮಾರ್ಗಸೂಚಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕೇವಲ 9ರಿಂದ ಮೇಲ್ಪಟ್ಟಿರ್ತಕ್ಕಂಥದ್ದು. ಎರಡನೇ ಅಂಶ, ಇವತ್ತು ಒಂದು ಶಾಲೆಯನ್ನ ಪ್ರಾರಂಭ ಮಾಡ್ಬೇಕಾದ್ರೆ ಇವತ್ತು ಅನ್ಬುಕುಮಾರ್ ಅವರು ಒಂದು ಸಭೆಯನ್ನ ಕರೆದಿದ್ದಾರೆ ಭಾರದ್ವಾಜ್. ಆದ್ರೆ ಆ ಸಭೆಯಲ್ಲಿ ತಿಳುವಳಿಕೆಯನ್ನ ಕೊಡ್ತಕ್ಕಂಥವ್ರು ಕೇವಲ DDPIಗಳು, BEOಗಳು. ಇವರು ವಾಸ್ತವಾಂಶ ಯಾವ ಶಾಲೆಗಳ ಬಗ್ಗೆ ಮಾತನಾಡ್ತಾರೆ ಅನ್ನೋದು ಯಕ್ಷ ಪ್ರಶ್ನೆ. ಯಾಕೆ ಅಂದ್ರೆ ಇವತ್ತು ಸರ್ಕಾರಿ ಶಾಲೆಯ ಪರಿಸ್ಥಿತಿಗೆ ಅವರು ತಿಳುವಳಿಕೆಯನ್ನ ಪಡೆದುಕೊಂಡು ಒಂದು ನಿಯಮ ರಚಿಸಿದ್ರೆ ಖಾಸಗಿ ಶಾಲೆಗಳಿಗೆ ಒಂದು ರೀತಿಯಲ್ಲಿ ತೊಂದರೆ ಆಗತ್ತೆ. ಖಾಸಗಿ ಶಾಲೆಗಳನ್ನ ಅರ್ಥ ಮಾಡ್ಕೊಬೇಕಾದ್ರೆ ಸರ್ಕಾರಿ ಶಾಲೆಗೆ ತೊಂದರೆ ಆಗತ್ತೆ. ಇಲ್ಲಿ ಕನಿಷ್ಠ ಪಕ್ಷ ಅನ್ಬುಕುಮಾರ್ ಅವರು ಅರ್ಥ ಮಾಡ್ಕೊಬೇಕು, ನೀವು ಕನಿಷ್ಠ ಒಂದು 3 ABC ಪ್ಲಾನ್ ಮಾಡ್ಬೇಕಾಗತ್ತೆ. ಎ ಪ್ಲಾನ್ ಅಲ್ಲಿ ಇರ್ತಕ್ಕಂತ ಸ್ಟ್ರಕ್ಚರ್, ಇನ್ಫ್ರಾಸ್ಟ್ರಕ್ಚರು ಮತ್ತೆ ಅಲ್ಲಿರ್ತಕ್ಕಂತ ಮಕ್ಕಳ ಸಂಖ್ಯೆ, ಬಿ ಅಲ್ಲಿ ಇರ್ತಕ್ಕಂತ ಇನ್ಫ್ರಾಸ್ಟ್ರಕ್ಚರು, ಮಕ್ಕಳ ಸಂಖ್ಯೆ, ಅದು ಪಾಲಿಯಲ್ಲಿ ಆಗ್ಬೇಕಾ ಅಥವಾ ಆಲ್ಟರ್ನೇಟಿವ್ ಡೇಸ್ ಆಗ್ಬೇಕಾ? ಇದು ಎಲ್ಲದಕ್ಕಿಂತ ನಮ್ಮ ಮುಂದೆ ಇನ್ನೂ ಒಂದು ದೊಡ್ಡ ಖಾಸಗಿ ಶಿಕ್ಷಣ ಸಂಸ್ಥೆ ಬಗ್ಗೆ ಯಾರೂ ಚಿಂತನೆ ಮಾಡ್ತಾ ಇಲ್ಲ. ಅಲ್ಲಿ ಅಡ್ಮಿಷನ್ ಆಗಿಲ್ಲ, ಟೀಚರ್ಸ್ ಕೊರತೆ ಆಗಿದೆ. ಟೀಚರ್ಸ್ ಈಗಾಗ್ಲೇ ಕೆಲಸ ಬಿಟ್ಟು ಮನೆಯಲ್ಲಿ ಅವರ ಅಪ್ಪ ಅಮ್ಮನೋ ಅತ್ತೆ ಮಾವನೋ ಗಂಡನೋ ಹೇಳ್ದಂಗೆ ಮನೆಯಲ್ಲಿದ್ದಾರೆ. ಅವ್ರುಗಳು ಶಾಲೆಗೆ ಬರ್ತಾ ಇಲ್ಲ. ಇವತ್ತು ಆನ್ಲೈನ್ ಶಿಕ್ಷಣ ಕೊಡ್ತಾ ಇದ್ದೀವಿ ಅಂತ ಎಲ್ಲರೂ ಆನ್ಲೈನ್ ಅಲ್ಲಿ ಖಾಸಗಿ ಶಾಲೆಯಲ್ಲಿ ಪಕ್ಕಾ ಅಂತ ಖಂಡಿತ ಇಲ್ಲ. ಆನ್ಲೈನ್ 40ರಿಂದ 50% ಮಾತ್ರ ಭಾಗವಹಿಸ್ತಾ ಇದ್ದಾರೆ, ಉಳಿದ ಮಕ್ಕಳು ಭಾಗವಹಿಸ್ತಾ ಇಲ್ಲ. ಈ ಎಲ್ಲಾ ಆಯಾಮಗಳನ್ನ ಇಟ್ಕೊಂಡು ನಾವು ಇವತ್ತು
ಸಭೆಗಳಲ್ಲಿ ನಮ್ಮನ್ನು ಕರೆದು ಅರ್ಥ ಮಾಡ್ಕೊಂಡ್ರೆ ಅನೇಕ ಆಯಾಮಗಳು ಹೊಸದು ತೆರೆಯುತ್ತೆ. ಇಲ್ಲವಾದಲ್ಲಿ ನಮ್ಮ ಪರಿಸ್ಥಿತಿ ಮತ್ತೆ ಇವರು ಏನ್ ಮಾಡ್ತಾರೆ, ಒಂದು ಆದೇಶ ಮಾಡಿ ಹೊರಡಿಸ್ತಾರೆ, ಅದು ಎಲ್ಲರಿಗೂ ಒಂದೇ ಮಾನದಂಡ ಆದ್ರೆ ಖಂಡಿತವಾಗ್ಲೂ ಇದು ಯಶಸ್ಸಾಗಲ್ಲ, ಜೊತೆಗೆ ಮಾರಕ ಆಗತ್ತೆ. ಹಾಗಾಗಿ ನಾನು ಮಾನ್ಯ ಶಿಕ್ಷಣ ಮಂತ್ರಿಗಳಿಗಾಗ್ಲಿ ಅಥವಾ ಕಾರ್ಯದರ್ಶಿಗಳಿಗಾಗ್ಲಿ ಮತ್ತೆ ಅನ್ಬು ಕುಮಾರಿಗಾಗ್ಲಿ ಇದನ್ನ ಮನವಿ ಮಾಡ್ತೇವೆ. ನೀವು ಎಲ್ಲಾ ವಲಯದ ಒಂದು ಮಾತುಕತೆಯನ್ನ ನಡೆಸಬೇಕು. ಟ್ರಾನ್ಸ್ಪೋರ್ಟೇಶನ್ ಸಂಬಂಧಪಟ್ಟಂತೆ ಮಾತುಕತೆ ಆಗ್ಬೇಕು. ಬೇರೆ ಬೇರೆ ಅವಲಂಬಿತ ವರ್ಗ ಇದೆ. ಬಹುಶಃ ಶಶಿಕುಮಾರ್, ಇವತ್ತಿನ ಮೀಟಿಂಗ್ ಆದ ನಂತರ ಬಹುಶಃ ಇವತ್ತಿನ ಮೀಟಿಂಗ್ ಏನು ಅಂದ್ರೆ, ಇವತ್ತು ಮೀಟಿಂಗ್ ಸೇರ್ತಾ ಇದಾರೆ, ಚರ್ಚೆ ಆಗುತ್ತೆ. ಅದಾದ್ಮೇಲೆ ಏನು ಅಂದ್ರೆ, ಇನ್ನು ಈ ದಿಢೀರ್ನೆ ಶುರು ಮಾಡುವಂತ ಪ್ರಶ್ನೆ ಇಲ್ಲ. ಯಾಕಂದ್ರೆ ಇನ್ನು ಒಂದೊಂದೂವರೆ ತಿಂಗಳಿದೆ. ಬಹುಶಃ ನಿಮ್ಮೆಲ್ಲರನ್ನು ಕೂಡ ಅನ್ಸುತ್ತೆ ನನಗೆ, ನಿಮ್ಮೆಲ್ಲರನ್ನು ಕೂಡ ಸೇರಿಸ್ಕೊಂಡೆ ಒಂದು ಮೀಟಿಂಗ್ ಮಾಡೋ ನಿರ್ಧಾರಕ್ಕೆ ಬರ್ತಾರೆ ಅಂತ. ಅಲ್ಲ, ಖಂಡಿತವಾಗ್ಲೂ ಅವ್ರು ಬರ್ಲೇಬೇಕು. ಈಗಾಗಲೇ ನಾವು ಕ್ಯಾಂಪ್ ಸಂಘಟನೆಯಿಂದ ಶಿಫಾರಸ್ ಕೊಟ್ಟಿದ್ದೇವೆ, ಎಲ್ಲಾ ಸಾಧಕ ಬಾಧಕಗಳು ಯಾವ್ಯಾವ ಸಮಸ್ಯೆ ಇದೆ ಅಂತ. ಇದುವರೆಗೂ ಸ್ಪಂದಿಸಿಲ್ಲ. ಅಂದ್ರೆ 2 ತಿಂಗಳು 3 ತಿಂಗಳಾಯ್ತು, ಇವತ್ತವರೆಗೂ ಇದು ಮಾಡದೆ ಇವತ್ತಿಂದ ಪ್ರಾರಂಭ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ನಮಗೂ ಕೂಡ ತುಂಬಾ ಸಂಶಯ ಇದೆ. ಜೊತೆಗೆ ಕೆರಿಕ್ಯುಲಂ ಬಗ್ಗೆ ಸೈಮಲ್ಟೇನಿಯಸ್ ಇದು ಒಂದನ್ನ ಮಾಡಿ ಒಂದನ್ನ ಬಿಡಕ್ಕಾಗಲ್ಲ, ನಿರಂತರವಾಗಿರ್ತಕ್ಕಂಥದ್ದು. ಅಂದ್ರೆ ನಮ್ಮ ಧೋರಣೆ ಏನಪ್ಪಾ ಅಂದ್ರೆ, ಇವತ್ತು ಯಾವುದೇ ಒಂದು ವಿಷಯ ಆಗ್ಲಿ ನಮ್ಮ ಸಲಹೆ ಸಹಕಾರಗಳನ್ನ ಪಡಿದೇನೆ ಒಂದೇ ನಿಮಿಷ ಶಶಿಕುಮಾರ್ ಅವರೇ, ನಿಮ್ಮ ಈ ಖಾಸಗಿ ಶಾಲೆಗಳಲ್ಲಿರುವಂತಹ ಶಿಕ್ಷಕರನ್ನು ಕೂಡ ಶಾಲೆಗೆ ಬನ್ನಿ ಅಂತ ಹೇಳಿದಾರೆ, ಅಥವಾ ಕೇವಲ ಸರ್ಕಾರಿ ಶಾಲೆಯಲ್ಲಿರುವಂತಹ ಶಿಕ್ಷಕರು ಮತ್ತು ಸಿಬ್ಬಂದಿ ಮಾತ್ರ ಶಾಲೆಗಳಿಗೆ ಬಂದು ಓಪನ್ ಮಾಡಿ ಅಂತ ಹೇಳಿದಾರೆ ಇವತ್ತಿನ ಆದೇಶದಲ್ಲಿ, ಅಥವಾ ಈ ಹಿಂದೆ ಕೊಟ್ಟ ಆದೇಶದಲ್ಲಿ ಇವತ್ತು ಶಾಲೆ ಓಪನ್ ಅನ್ನೋದಾದ್ರೆ ಖಾಸಗಿ ಶಾಲೆ ಶಿಕ್ಷಕರು ಕೂಡ ಶಾಲೆಗಳಿಗೆ ಬಂದಿದ್ದಾರೆ ಹೇಗೆ? ಖಂಡಿತವಾಗ್ಲೂ ಖಾಸಗಿ ಶಿಕ್ಷಣ ಸಂಸ್ಥೆಯ ಶಾಲೆಗಳಲ್ಲಿ ಇರ್ತಕ್ಕಂಥ ಶಿಕ್ಷಕರು ಕೂಡ ಬರಬೇಕು. ಇವತ್ತು ಅಫಿಷಿಯಲ್ ಆಗಿ ಅದು ಮದ್ದಿಂದ ಇದ್ರು, ರಜಾ ಕೊಟ್ಟಿದ್ರು, ಈಗ ಬಂದಿದ್ದಾರೆ. ಬಂದು ಅವರ ಕೆಲಸ ಕಾರ್ಯಗಳು ಆನ್ಲೈನ್ ಏನಿದೆ ಅಥವಾ ಆಫ್ಲೈನ್ ಏನಿದೆ, ಅವರು ಒಂದೊಂದು ಶಾಲೆಯಲ್ಲಿ ಒಂದೊಂದು ರೀತಿಯಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ತಿಳುವಳಿಕೆ ಅಂದ್ರೆ ಕಲಿಕಾ ಒಂದು ರೂಪುರೇಷೆಗಳು ನಡೆಯೋದಕ್ಕೆ ಇವತ್ತಿಂದ ಪ್ರಾರಂಭ ಆಗ್ತವೆ. ಆದ್ರೆ ಇಲ್ಲಿ ಪಾಲಕ ಪೋಷಕರು ಅನೇಕರು ಸ್ಪಂದಿಸ್ತಾ ಇಲ್ಲ, ಮಕ್ಕಳು ಸ್ಪಂದಿಸ್ತಾ ಇಲ್ಲ. ಈ ಆನ್ಲೈನ್ ಅನ್ನತಕ್ಕಂಥದನ್ನ ತುಂಬಾ ಈಸಿ ಗೋ ತಗೊಂಡ್ಬಿಟ್ಟಿದ್ದಾರೆ ಕಾಟಾಚಾರಕ್ಕೆ. ಅಲ್ಲಿ ಗುಣಮಟ್ಟದ ಕಲಿಕೆ ಆಗ್ತಾ ಇಲ್ಲ. ನಾಳೆ ಪರೀಕ್ಷೆ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ, SSLC ಪರೀಕ್ಷೆ ಬಗ್ಗೆ ಮಾತನಾಡ್ತಾ ಇದ್ದೇವೆ. SSLC ಪರೀಕ್ಷೆಗೆ ಬೇಕಾಗಿರ್ತಕ್ಕಂಥ ಕೆರಿಕ್ಯುಲಮ್ ಎಷ್ಟು ಕಟ್ಟಾಗಿದೆ, ಎಷ್ಟು ಬೇಕು ಅನ್ನತಕ್ಕಂಥದ್ದು ಇನ್ನೂ ಸ್ಪಷ್ಟತೆ ಇಲ್ಲ. ಇಲ್ಲಿ ಹಿಂಗಿರ್ಬೇಕಾದ್ರೆ ಯಾವ ರೀತಿಯಲ್ಲಿ ಶಿಕ್ಷಕರು ಸುಮ್ಮನೆ ಪಾಠ ಮಾಡ್ಕೊಂಡು ಹೋಗ್ಬೇಕಾ, ಅಥವಾ ಅದು ನಿಜ ಖಂಡಿತವಾಗಿಯೂ ಕೂಡ ಇಲ್ಲಿ ಶಿಕ್ಷಕರು ಬ್ಲೈಂಡ್ ಆಗಿ ಪಾಠ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಕೂಡ ಆನ್ಲೈನ್ ಕ್ಲಾಸ್ ನಲ್ಲಿ ಶಿಕ್ಷಕರು ಹೇಳ್ತಾ ಇರೋದನ್ನ ಮಾತ್ರ ಕೇಳಿಸಿಕೊಳ್ತಾ ಇದ್ದಾರೆ. ಹಾಗಿದ್ರೆ ಒಂದೊಮ್ಮೆ SLC ಮಕ್ಕಳಿಗೆ ಬೋರ್ಡ್ ಪರೀಕ್ಷೆ ನಡೆಸೋದಾದ್ರೆ ಎಷ್ಟರ ಮಟ್ಟಿಗೆ ಸಿಲೆಬಸ್ ಇರುತ್ತೆ, ಸಿಲೆಬಸ್ ಕಡಿತ ಮಾಡೋದಾದ್ರೆ ಅದ್ರ ಬಗ್ಗೆ ನಿರ್ಧಾರ ಏನ್ ತೆಗೆದುಕೊಳ್ಳೋದಾಗಿದೆ, ಇದೆಲ್ಲವೂ ಕೂಡ ಈಗಲೂ ಗೊಂದಲವಾಗಿದೆ. ಅದೇ ಕಾರಣಕ್ಕಾಗಿ ಶಶಿಕುಮಾರ್ ಅಲ್ಲಿ ಒತ್ತಾಯಿಸ್ತಾ ಇದ್ರು, ಎಲ್ಲರನ್ನೂ ಒಳಗೂಡಿಸಿಕೊಂಡು ಒಂದು ಸಭೆಯನ್ನು ನಡೆಸಿ ತದನಂತರದಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ. ಮತ್ತಷ್ಟು ಚರ್ಚೆಯನ್ನು ಮುಂದುವರಿಸೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಶಾಲೆಗಳನ್ನ ಆರಂಭ ಮಾಡುವಂತ ನಿಟ್ಟಿನಲ್ಲಿ ಇವತ್ತು ಒಂದು ಮಹತ್ವದ ಸಭೆ. ಆ ಸಭೆಯಲ್ಲಿ ಸಾಕಷ್ಟು ಅಂಶಗಳು ಇವತ್ತು ಚರ್ಚೆಗೆ ಬರ್ತವೆ. ಇದೆಲ್ಲದರ ಜೊತೆಗೆ ಏನಂತಂದ್ರೆ ಎಲ್ಲರ ಅಭಿಪ್ರಾಯಗಳನ್ನು ಪಡಿತಾರೆ. ಮುಂದಿನ ದಿನಗಳಲ್ಲಿ ಸಭೆಯಲ್ಲಿನ ವರದಿಯನ್ನ ಆಧರಿಸಿ ಶಾಲೆ ಆರಂಭದ ಬಗ್ಗೆ ಸಿದ್ಧತೆಗಳು ಕೂಡ ಆಗ್ತವೆ. ಸರ್ಕಾರ ಮತ್ತು ಶಿಕ್ಷಣ ಸಚಿವರ ಗಮನಕ್ಕೆ ಇದನ್ನ ತರ್ತಾರೆ. ಅದಕ್ಕೂ ಕೂಡ ಪ್ಲಾನ್ ಮಾಡಲಾಗಿದೆ. ಯಾವ್ಯಾವ ಅಂಶಗಳನ್ನು ಇವರು ಮುಂದಿಡ್ತಾರೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಸಂಗತಿ. ಹೀಗಾಗಿ ಇವತ್ತಿನ ಸಭೆ ಮಹತ್ವ ಪಡ್ಕೊಂಡಿದೆ. ಯಾಕಂದ್ರೆ ಒಂದಷ್ಟು ರೂಪುರೇಷೆಗಳನ್ನು ಸಿದ್ಧಪಡಿಸ್ತಾರೆ ಫಸ್ಟ್ ಅಧಿಕಾರಿಗಳೆಲ್ಲರೂ ಕೂಡ ಕೂತ್ಕೊಂಡು. ಅದೆಲ್ಲವನ್ನೂ ಕೂಡ ಕ್ರೋಢೀಕರಿಸಿ ಅದಾದ ಮೇಲೆ ಶಾಲೆ ಆರಂಭಕ್ಕೆ ಒಂದು ಮುಹೂರ್ತವನ್ನು ಫಿಕ್ಸ್ ಮಾಡ್ತಾರೆ, ಡೇಟ್ ಅನ್ನು ಫಿಕ್ಸ್ ಮಾಡ್ತಾರೆ. ಡಿಸೆಂಬರ್ 2ನೇ ವಾರದಲ್ಲಿ ಶಾಲೆ ಆರಂಭ ಆಗಬಹುದು. ಅದಕ್ಕೆ ಸ್ವಪ್ನ ಅವರು ಮಾತಾಡ್ತಾ ಒಂದು ಮಾತನ್ನು ಹೇಳ್ತಾ ಇದ್ರು ನೋಡಿ, ಈಗ ಡಿಸೆಂಬರ್ ಅಲ್ಲಿ ಆರಂಭ ಆಗುತ್ತೆ, ಜನವರಿ ಫೆಬ್ರವರಿ ಮಾರ್ಚ್ ಈ 3 ತಿಂಗಳಿಗೋಸ್ಕರ ಯಾಕೆ ನಾವು ಇಷ್ಟೊಂದು ಕಸರತ್ತನ್ನು ಮಾಡಬೇಕು ಅನ್ನುವಂಥದ್ದು ಅವರ ಪ್ರಶ್ನೆ ಆಗಿತ್ತು, ಅತ್ಯಂತ ಸಹಜವಾಗಿ. ಆದರೆ ಕೆಲವೊಂದು ಈ ಕ್ಲಾಸ್ಗಳು ಇರ್ತಾವಲ್ಲ, ಅದು 10ನೇ ಕ್ಲಾಸ್ ಆಗಿರ್ಬೋದು ಅಥವಾ PUC ಆಗಿರ್ಬೋದು, ಸುಮ್ಮನೆ ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಕೂಡ ನಾವು ಗಮನಿಸಬೇಕು. ಹಾಗಾದ್ರೆ ಡಿಸೆಂಬರ್ನಲ್ಲಿ ಶಾಲೆ ಆರಂಭ ಮಾಡ್ತಾರೆ ಅಂತಂದ್ರೆ ಸಿದ್ಧತೆಗಳು ಯಾವ ರೀತಿ ಇರುತ್ತವೆ, ಯಾವ್ಯಾವ ವ್ಯವಸ್ಥೆಗಳನ್ನು ಮಾಡ್ಕೊಂಡಿರ್ತಾರೆ, ಯಾವ್ಯಾವ ಮಾನದಂಡಗಳು ಅನ್ವಯ ಆಗತ್ತೆ, ಎಷ್ಟರ ಮಟ್ಟಿಗೆ ಈ ಮಾನದಂಡಗಳನ್ನ ಪಾಲಿಸ್ತಾರೆ, ಇದೆಲ್ಲದರ ಬಗ್ಗೆ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಯಾಕಂದ್ರೆ ಇದರ ಆಧಾರದ ಮೇಲೆ ರೂಪುರೇಷೆಗಳು ನಿರ್ಧಾರ ಆಗುವಂಥದ್ದು. ಇವೆಲ್ಲ ಸಲಹೆಗಳನ್ನು ಆಯುಕ್ತರ ಗಮನಕ್ಕೆ ಅಧಿಕಾರಿಗಳು ತರ್ತಾರೆ. ಇದೆಲ್ಲವನ್ನು ಕೂಡ ಕ್ರೋಢೀಕರಿಸಿ ಅದನ್ನ ಶಿಕ್ಷಣ ಸಚಿವರಿಗೆ ಅದನ್ನ ಕೊಡ್ತಾರೆ. ಶಿಕ್ಷಣ ಸಚಿವರು ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾರೆ. ಅದಾದ್ಮೇಲೆ ಒಂದು ನಿರ್ಧಾರಕ್ಕೆ ಬರುವಂತಹ ಸಾಧ್ಯತೆಗಳಿದೆ. ಶಿಫ್ಟ್ ವೈಸ್ ಶಾಲೆ ಆರಂಭ ಮಾಡಬೇಕು ಅಂತ, ಶಿಫ್ಟ್ ವೈಸ್ ಶಾಲೆಗಳನ್ನ ಆರಂಭ ಮಾಡಬೇಕು. ಹೇಗಿರುತ್ತೆ ಇದು? ಜೊತೆಗೆ ಒಂದು ಮಗು ಇವತ್ತೇನಾದ್ರೂ ಶಾಲೆಗೆ ಬಂತು ಅಂತಂದ್ರೆ ಮಾರನೇ ದಿವಸ ಅದಕ್ಕೆ ರಜಾ, ಅದು ನಾಡಿದ್ದು ಬರಬೇಕು. ಈ ರೀತಿ ಒಂದು ವ್ಯವಸ್ಥೆಗಳೆಲ್ಲವೂ ಕೂಡ ನಡೀತಾ ಇದೆ. ಇನ್ನೂ
ಈ ರೂಪರೇಷೆಗಳೆಲ್ಲವೂ ಕೂಡ ಸಿದ್ಧವಾದ ಮೇಲೆ ಅದನ್ನ ಈ ಸಂಬಂಧಪಟ್ಟಂತ ಅಧಿಕಾರಿಗಳು ಆಯುಕ್ತರ ಗಮನಕ್ಕೆ ತರ್ತಾರೆ. ಅದಾದ್ಮೇಲೆ ಚಿಂತನ ಮಂಥನಗಳಾಗ್ತವೆ. ಅದಾದ್ಮೇಲೆ ಶಿಕ್ಷಣ ಸಚಿವರ ಗಮನಕ್ಕೆ ಬರುತ್ತೆ. ನಂತರ ಅದು ಮುಖ್ಯಮಂತ್ರಿಗಳ ತನಕ ಹೋಗಿ ಒಂದು ನಿರ್ಧಾರಕ್ಕೆ ಬರುವಂತ ಸಾಧ್ಯತೆ ಇದೆ. ಬನ್ನಿ, ನಿರಂಜನ ಆರಾಧ್ಯ ಶಿಕ್ಷಣ ತಜ್ಞರು ನಮ್ಮ ಜೊತೆಗಿದ್ದಾರೆ. ನಿರಂಜನ ಆರಾಧ್ಯ ಏನು ಅಂತಂದ್ರೆ, ಒಂದು ಮಾತನ್ನ ಹೇಳ್ತಾ ಇದೀವಿ ನಾವು, ಏನಂದ್ರೆ ಶಾಲೆಗಳ ಆರಂಭ ಆಗಬೇಕು ನಿಜ, ಆದರೆ ಸ್ಥಿತಿಗತಿಗಳನ್ನ ನೋಡಿ ಶಾಲೆ ಆರಂಭ ಮಾಡಬೇಕು ಅನ್ನುವಂಥದ್ದು ಒಂದು. ಎರಡನೇದೇನು ಅಂದ್ರೆ, ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಈಗಾಗಲೇ 2ನೇ ಬಾರಿ ಕೊರೋನಾ ಅಪ್ಪಳಿಸ್ತಾ ಇದೆ. ದೆಹಲಿನಲ್ಲಿ ಈ ಸಂಖ್ಯೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಏರಿಕೆಯಾಗಿದೆ, ಪಾಸಿಟಿವ್ ಸಂಖ್ಯೆ. ಸೊ ಇದೆಲ್ಲದನ್ನು ಪಕ್ಕಕ್ಕಿಟ್ಟು ನೋಡೋದಾದ್ರೆ, ಸ್ಥಿತಿಗತಿಗಳು ಹಿಂಗೇ ಮುಂದುವರೆದ್ರೆ ಡಿಸೆಂಬರ್ 2ನೇ ವಾರಕ್ಕೆ ಶಾಲೆಗಳು ಆರಂಭ ಆಗಬಹುದು ಅನ್ನುವಂಥ ಒಂದು ನಿರೀಕ್ಷೆ ಇದೆ. ಶಾಲೆಗಳ ಆರಂಭ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲೇ ಇವತ್ತೊಂದು ಮಹತ್ವದ ಸಭೆ ಕೂಡ ನಡೀತಾ ಇದೆ. ಅದಾದ್ಮೇಲೆ ತಮ್ಮಂತವ್ರನ್ನು ಕೂಡ ಕೂಡಿಸ್ಕೊಂಡು ಚರ್ಚೆ ಮಾಡಿ, ಪೋಷಕರು ತಾವುಗಳು ಎಲ್ಲರ ಒಂದು ನಿರ್ಧಾರವನ್ನು ಎಲ್ಲವನ್ನು ಕ್ರೋಢೀಕರಿಸಿ, ಅದಾದ್ಮೇಲೆ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ಅದಾದ್ಮೇಲೆ ಶಾಲೆ ಆರಂಭ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಒಂದು ಅಂತಿಮ ತೀರ್ಮಾನಕ್ಕೆ ಬರುವಂಥ ಸಾಧ್ಯತೆಗಳಿದೆ. ಡಿಸೆಂಬರ್ 1ನೇ ವಾರ ಅಥವಾ 2ನೇ ವಾರ ಎಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಂಡ್ರೆ ಡಿಸೆಂಬರ್ 1ನೇ ವಾರ 2ನೇ ವಾರಕ್ಕೆ ಶಾಲೆ ಆರಂಭ ಮಾಡಬಹುದಾ ಸರ್? ಮಾಡುವಂತ ಸ್ಥಿತಿ ಇದೆಯಾ ನಿರಂಜನ ಆರಾಧ್ರೆ? ಸಾಧ್ಯತೆ ಇದೆ ಸರ್. ಯಾಕೆಂತ ಹೇಳಿದ್ರೆ ಪ್ರಕರಣಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ. ಅದೇ ಸಂದರ್ಭದಲ್ಲಿ ತಾವು ಹೇಳಿದಂತೆ ಈಗ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಕೂಡ 2ನೇ ಬಾರಿಗೆ ಅದು ಏನೋ ಒಂದು ಕಾಣಿಸ್ಕೊಂಡಿರ್ತಕ್ಕಂಥದ್ದು ಕೂಡ ಆತಂಕ. ಆದ್ರೆ ಭಾರತದಲ್ಲಿ ಗಣನೀಯವಾಗಿ ಕಳೆದ ಒಂದು 10-15 ದಿನಗಳ ಅಂಕಿಅಂಶಗಳನ್ನ ನೋಡಿದ್ರೆ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ. ಮತ್ತು ಈಗಾಗಲೇ ಅನೇಕ ರಾಜ್ಯಗಳು, ಉದಾಹರಣೆಗೆ ನಮ್ಮ ನೆರೆಯ ರಾಜ್ಯ ತಮಿಳುನಾಡು ಈಗಾಗಲೇ ಶಾಲೆಗಳನ್ನ ನವೆಂಬರ್ 15ಕ್ಕೆ ಪ್ರಾರಂಭ ಮಾಡಬೇಕು ಅಂತ, ಅಸ್ಸಾಮಲ್ಲಿ, ಒಡಿಶಾ ಈ ತರದ ಪ್ರಯತ್ನಗಳಿಗಾಗಲೇ ನಡೀತಿದ್ದಾವೆ. ಸೊ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈ ರೀತಿಯ ಪ್ರಯತ್ನಗಳು ನಡೀತಿದ್ದಾವೆ. ಬಹಳ ಮುಖ್ಯವಾಗಿ ಇಲ್ಲಿ ಸರ್ ಒಂದು ಗಮನಿಸಬೇಕಾದ್ದು, ಇಲ್ಲಿ ಒಂದು ಖಾಸಗಿ ಶಾಲೆಗಳು ಒಂದು ಕಡೆ, ಇನ್ನೊಂದು ಸರ್ಕಾರಿ ಶಾಲೆಗಳು. ಖಾಸಗಿ ಶಾಲೆಗಳಲ್ಲಿ ಸಾಮಾನ್ಯವಾಗಿ ಮಕ್ಕಳ ಸಂಖ್ಯೆ ಬಹಳ ಜಾಸ್ತಿ ಇರುತ್ತೆ. 1,000, 2,000 ಆ ತರದ ಸಂಖ್ಯೆ ಇರುತ್ತೆ. ಉದಾಹರಣೆಗೆ ನಾನು ಸರ್ಕಾರಿ ಶಾಲೆಗಳನ್ನು ಹೇಳೋದಾದ್ರೆ, ನಮ್ಮಲ್ಲಿ 1ರಿಂದ 10 ಮಕ್ಕಳಿರ್ತಕ್ಕಂಥ ಸುಮಾರು 4,216 ಶಾಲೆಗಳಿದೆ. ಸುಮಾರು 14,557 ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕೇವಲ 1ರಿಂದ 25, ಅಂದ್ರೆ 1 ಇರ್ಬೋದು, 2 ಇರ್ಬೋದು, ಗರಿಷ್ಠ 24. ಸೊ ಈ ರೀತಿಯ ಶಾಲೆಗಳು ಕೂಡ ನಮ್ಮಲ್ಲಿ ಇದಾವೆ. ಸೊ ಹಾಗಾಗಿ ಎಲ್ಲೆಲ್ಲಿ ಮಕ್ಕಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಇದೆ ಅಂತಹ ಶಾಲೆಗಳನ್ನ ಬಹುಶಃ ನಾವು ಮುನ್ನೆಚ್ಚರಿಕೆಯಿಂದ ಪ್ರಾರಂಭ ಮಾಡಬೇಕಾಗತ್ತೆ. ಮುನ್ನೆಚ್ಚರಿಕೆಯ ಕ್ರಮಗಳನ್ನ ಪ್ರಾರಂಭದಲ್ಲೇ ನಾವು ಶಾಲೆಗಳನ್ನ ಸ್ವಚ್ಛಗೊಳಿಸ್ತಕ್ಕಂಥದ್ದು. ಕನಿಷ್ಠ ಈಗಂತೂ ಒಂದು ಬಹಳ ಮುಖ್ಯವಾಗಿ ಕೇಳಿ ಬರ್ತಾ ಇರ್ತಕ್ಕಂಥ ಅಂಶ ಏನಂತ ಹೇಳಿದ್ರೆ, ಸ್ಯಾನಿಟೈಸರು ಮತ್ತೆ ಮುಸುಕು ಏನಿದೆ, ಮಾಸ್ಕ್, ಅದನ್ನ ಖಂಡಿತ ನಾವೆಲ್ರಿಗೂ ಕೂಡ ಒದಗಿಸ್ಲೇಬೇಕಾಗತ್ತೆ. ಯಾಕೆಂದ್ರೆ ಒಂದು ದೈಹಿಕ ಅಂತರವನ್ನ ಕಾಪಾಡ್ಕೋಬೇಕಾಗತ್ತೆ. ಸಾಮಾಜಿಕ ಅಂತರ ಅಂತ ಕರೀತಾರೆ, ಅದನ್ನ ದೈಹಿಕ ಅಂತರ ಅಂತ ನಾನು ಕರಿತೇನೆ. ಸೊ ಹಾಗಾಗಿ ಅದನ್ನೆಲ್ಲವನ್ನ ಮಾಡ್ಕೊಂಡ್ರೆ ಬಹುಶಃ ನಾವು ಕೂಡ ಡಿಸೆಂಬರ್ 1ನೇ ವಾರದಲ್ಲಿ ಶಾಲೆಗಳನ್ನ ಪ್ರಾರಂಭ ಮಾಡ್ಲಿಕ್ಕೆ ಏನು ಅಷ್ಟೊಂದು ತೊಂದರೆ ಆಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಿರಂಜನ ಆರಾಧ್ಯ ಅವರು ಇಲ್ಲಿ ಗಮನಿಸ್ತಾ ಹೋಗ್ಬೇಕು. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಕೇಸಸ್ಗಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ, ಸೋಂಕಿತರ ಸಂಖ್ಯೆ ಕಮ್ಮಿ ಆಗ್ತಾ ಇದೆ. ಆದ್ರೆ ಎಕ್ಸ್ಪರ್ಟ್ ಗಳು ಹೇಳೋ ಹಾಗೆ ಸೋಂಕಿತರ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಅನ್ನೋದು 2ನೇ ಅಲೆಯ ಮುನ್ಸೂಚನೆ ಅದು. ಹೀಗಾಗಿ 2ನೇ ಅಲೆ ಬರುವಂತಹ ಸಾಧ್ಯತೆ ಇದೆ, ಅಥವಾ ಕರ್ನಾಟಕಕ್ಕೆ ಮತ್ತೆ ಕೊರೋನಾ ಸಂಕಷ್ಟ ಜಾಸ್ತಿ ಆಗುವಂತಹ ಒಂದಷ್ಟು ಅಂಶಗಳಿದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಇದನ್ನೇ ತಪ್ಪಾಗಿ ಅರ್ಥೈಸಿಕೊಂಡು ಶಿಕ್ಷಣ ಇಲಾಖೆ ಎಲ್ಲೊಂದ್ ಕಡೆಗೆ ಸೋಂಕಿನ ಸಂಖ್ಯೆ ಕಮ್ಮಿ ಆಗ್ತಾ ಇದೆ, ಶಾಲೆಗಳನ್ನ ಓಪನ್ ಮಾಡಬಹುದು ಅನ್ನುವಂತ ನಿರ್ಧಾರಕ್ಕೆ ಕೈ ಹಾಕಿರೋದಾ, ಅಥವಾ ಮೊದಲು ಸಭೆ ನಡೆಸೋಣ, ನಮ್ಮದೇ ಆದಂತಹ ಪ್ಲಾನ್ ಒಂದನ್ನು ಇಟ್ಕೊಳ್ಳೋಣ ಬೇಕು ಅನ್ನೋದಾದ್ರೆ, ಅಥವಾ ಸೋಂಕಿನ ಸಂಖ್ಯೆ ತೀರಾ ಕಡಿಮೆ ಆದ್ರೆ ಶಾಲೆಗಳನ್ನ ಓಪನ್ ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲಿ ನಡೀತಾ ಇರುವಂತ ಸಭೆನ ಅಂತ. ಇವತ್ತಿನ ಸಭೆ ಇಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ ಶಾಲೆಗಳನ್ನ ತೆರೆಯುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿರಂಜನ ಆರಾಧ್ಯ ಅವರೇ? ಸರ್, ಈಗ ಒಂದು ಶಾಲೆಗಳನ್ನ ತೆರೆಯೋದ್ರ ಬಗ್ಗೆ ಖಂಡಿತ ಯಾರು ಅಲ್ಲಿ ಕೆಳಹಂತದಲ್ಲಿದ್ದಾರೆ, BO ಇರ್ಬೋದು, DDPIಗಳು, ಅಥವಾ ಕೆಳಹಂತದ ಶಾಲೆಗಳಲ್ಲಿ ಮುಖ್ಯ ಶಿಕ್ಷಕರು, SDMCಗಳು, ಅವರನ್ನೆಲ್ಲ ಒಂದ್ಸಾರಿ ಮಾತಾಡಿಸ್ಲೇಬೇಕು. ಹಾಗಾಗಿ ಶಿಕ್ಷಣ ಇಲಾಖೆ ಏನು ಪೂರ್ವ ಸಿದ್ಧತಾ ಕ್ರಮಗಳನ್ನ ಅನುಸರಿಸ್ತಾ ಇದೆ, ಬಹುಶಃ ಅದರಲ್ಲಿ ನನಗೇನು ಲೋಪ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಅವ್ರು ಖಂಡಿತ ಅಲ್ಲಿನ ಸಂದರ್ಭವನ್ನ ಹೇಗಿದೆ ಏನು ಅನ್ನೋದನ್ನ ತಿಳ್ಕೋಬೇಕು. ಮತ್ತೆ ಈಗಾಗಲೇ ನಾನು ಪದೇ ಪದೇ ಹೇಳ್ತಿದ್ದೀನಿ, ಇದನ್ನ ಒಂದು ವಿಕೇಂದ್ರೀಕರಣ ನೆಲೆಯಲ್ಲೇ ಮಾಡ್ಬೇಕು. ಎಲ್ಲಾ ಶಾಲೆಗಳಿಗೆ ಒಂದೇ ರೀತಿಯ ಒಂದು ಕ್ರಮವನ್ನ ನಾವು ತೆಗೆದುಕೊಳ್ಳಿಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಬೇರೆ ಬೇರೆ ಶಾಲೆಗಳ ಮಕ್ಕಳ ಸಂಖ್ಯೆ ಇರ್ಬೋದು, ಅಲ್ಲಿನ ಸೌಲಭ್ಯಗಳಿರ್ಬೋದು. ಈಗ ಉದಾಹರಣೆಗೆ ಎಷ್ಟೋ ಸರ್ಕಾರಿ ಶಾಲೆಗಳಲ್ಲಿ ನೀರಿನ ಕೊರತೆ ಇರುತ್ತೆ. ನೀರು ಬಹಳ ಮುಖ್ಯ ಈ ಸಂದರ್ಭದಲ್ಲಿ. ಸ್ಯಾನಿಟೈಸೇಷನ್ ಅಂತ ಹೇಳುವಾಗ ನಾವು ಈಗ ಕೈಯನ್ನ ಮಕ್ಕಳು ತೊಳಿಬೇಕು, ಅಥವಾ ಶಾಲೆಗೆ ಬಂದಾಗ ಅವ್ರಿಗೆ ಕನಿಷ್ಠ ಬಿಸಿ ಊಟದ ಜೊತೆಗೆ ಕುಡಿಯೋ ನೀರಿನ ವ್ಯವಸ್ಥೆ ಇರಬೇಕು ಅಂದ್ರೆ ಇವೆಲ್ಲವನ್ನ ಸಿದ್ಧತೆಯನ್ನ ಖಂಡಿತ ಶಿಕ್ಷಣ ಇಲಾಖೆ ಮಾಡಬೇಕಾಗುತ್ತೆ. ಹಾಗಾಗಿ ಇವತ್ತಿನ ಸಭೆ ಏನು ಅವರು ಕೆಳಹಂತದ ಅಧಿಕಾರಿಗಳು,
ವಿಶೇಷವಾಗಿ ಬಿಇಒ ಮತ್ತೆ ಡಿಡಿಪಿಗಳು ಬಹಳ ಮುಖ್ಯವಾಗಿ ಆಯಾ ಜಿಲ್ಲೆಗಳಲ್ಲಿ ಏನ್ ಪರಿಸ್ಥಿತಿ, ಬಹುಶಃ ಅವರು ಅಂಕಿಅಂಶಗಳನ್ನ ಇಟ್ಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಯಾವ್ಯಾವ ಶಾಲೆಗಳಲ್ಲಿ ಏನು ಕೊರತೆ ಇದೆ, ಯಾವ ರೀತಿಯ ಸುರಕ್ಷತೆ ಕ್ರಮವನ್ನ ತೆಗೆದುಕೋಬೇಕು, ಮೂಲಭೂತ ಸೌಕರ್ಯಗಳ ಸ್ಥಿತಿ ಏನು, ಕನಿಷ್ಠ ಕುಡಿಯೋ ನೀರು, ಬಿಸಿ ನೀರು, ಏನೋ ಮಕ್ಕಳು ಕೈ ತೊಳಿಲಿಕ್ಕೆ ಬೇಕಾದಂತ ವ್ಯವಸ್ಥೆ, ಶೌಚಾಲಯಗಳು, ಇವೆಲ್ಲ ಕನಿಷ್ಠ ಇರಬೇಕಾಗುತ್ತೆ. ಆಮೇಲೆ ಎಲ್ಲೋ ಒಂದ್ ಕಡೆ ಮಕ್ಕಳಿಗೆ ಬಿಸಿ ಊಟವನ್ನ ಒದಗಿಸ್ತಕ್ಕಂತ ಸಿದ್ಧತೆಗಳನ್ನು ಕೂಡ ಸರ್ಕಾರ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಜೂನ್ ನಂತರ ನಾವು ಕನಿಷ್ಠ ದಿನಸಿಯನ್ನು ಕೂಡ ಕೊಟ್ಟಿಲ್ಲ ಮಕ್ಕಳಿಗೆ. ನಾನು ಬಹಳ ಪ್ರಾರಂಭದಿಂದ ಆರ್ಗ್ಯೂ ಮಾಡ್ತಾ ಇರೋದೇನಂತ ಹೇಳಿದ್ರೆ, ನಿರಂಜನ್ ಆರಾಧ್ಯ ಅವರೇ ಇಲ್ಲಿ ಗಮನಿಸ್ತಾ ಹೋಗ್ಬೇಕು. ಯಾಕೆಂತ ಹೇಳಿದ್ರೆ ಡಿಸೆಂಬರ್ ಮಧ್ಯ ಅಥವಾ ಡಿಸೆಂಬರ್ ಅಂತ್ಯದಲ್ಲಿ ಶಾಲೆಯನ್ನು ಆರಂಭಿಸಿದ್ರೆ ಶೈಕ್ಷಣಿಕ ವರ್ಷ ಉಳ್ಕೊಳ್ಳೋದು 3 ತಿಂಗಳ ಕಾಲ. ಅಲ್ಲಿಗೆ ಸೀಮಿತ ಆಗುತ್ತಾ ಕೇವಲ 3 ತಿಂಗಳಿಗೆ, ಅಥವಾ ಇನ್ನುಳಿದಂತಹ ಬೇಸಿಗೆ ರಜೆಯನ್ನು ಸೇರಿಸಿಕೊಂಡು ತದನಂತರದಲ್ಲಿ ಅದನ್ನು ಕಂಪ್ಲೀಟ್ ಮಾಡಿ ಪರೀಕ್ಷೆ ನಡೆಸಬೇಕಾಗತ್ತಾ ಅಂತ ಇಲ್ಲಿರೋ ಪ್ರಶ್ನೆ ಅಥವಾ ಕಾಡ್ತಾ ಇರುವಂತ ಆತಂಕ 10ನೇ ತರಗತಿ ಮಕ್ಕಳು ಹಾಗೇನೆ ಸೆಕೆಂಡ್ PUC ಮಕ್ಕಳ ಪರೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಾಗ ಇರುವಂತಹ ಆತಂಕ ಹೇಗೆ ಅದನ್ನು ಸಿದ್ಧಗೊಳಿಸಬೇಕು ಅಂತ ಸರ್ಕಾರ? ಸರ್, ಅದಕ್ಕೆ ನಾನು ಹೇಳ್ತಾ ಇರೋದು, ಎಲ್ಲದಕ್ಕೂ ಕೂಡ ಒಂದೇ ಯೋಜನೆ ಸೂಕ್ತ ಆಗಲ್ಲ. ಬಹುಶಃ ನಾವು ಯಾರು 10ನೇ ಕ್ಲಾಸ್ ಮಕ್ಕಳಿದ್ದಾರೆ ಮತ್ತು 12ನೇ ಕ್ಲಾಸ್ ಮಕ್ಕಳಿಗಿದ್ದಾರೆ ಅವರಿಗೆ ಅನುಸರಿಸತಕ್ಕಂಥ ಕ್ರಮಗಳು ಬೇರೆ ಬೇಕಾಗುತ್ತೆ. ಯಾಕಂದ್ರೆ ಅವ್ರಿಗೆ ಬೋರ್ಡ್ ಎಕ್ಸಾಮ್ಸ್ ಇರೋದ್ರಿಂದ ಅವ್ರಿಗೆ ನಾವು ಹೆಚ್ಚಿನ ಒತ್ತನ್ನು ಕೊಡಬೇಕಾಗತ್ತೆ, ಹೆಚ್ಚಿನ ಟೈಮ್ ಟೇಬಲ್ ಅಲ್ಲಿ ಹೆಚ್ಚಿನ ಅವಕಾಶಗಳನ್ನು ಕಲ್ಪಿಸ್ಕೊಡ್ಬೇಕಾಗತ್ತೆ. ಅದೇ ರೀತಿ 1ರಿಂದ 9ನೇ ತರಗತಿಯ ಮಕ್ಕಳಿಗೆ ಏನಿದೆ ಅವ್ರಿಗೆ ಕಂಟಿನ್ಯೂಸ್ ಅಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್ ಮತ್ತು ತರಗತಿ ಪರೀಕ್ಷೆಗಳಾಗಿರೋದ್ರಿಂದ ನಾವು ಬಹುಶಃ ಮೇ ಅಂತ್ಯದವರೆಗೆ ಖಂಡಿತ ಶಾಲೆಗಳನ್ನು ನಡೆಸಬಹುದು. ಯಾಕೆಂತ ಹೇಳಿದ್ರೆ ನಮಗೆ ಕನಿಷ್ಠ ಒಂದು 4ರಿಂದ 5 ತಿಂಗಳು ಸಾಲಿಡ್ ಆಗಿ ಸಿಗುತ್ತೆ. ಮತ್ತೆ ನಮ್ಮ ಶಿಕ್ಷಣ ಹಕ್ಕು ಕಾಯ್ದೆಯಲ್ಲೂ ಕೂಡ ಏನ್ ನಾವು ದಿನಗಳನ್ನ ಮೇಂಟೈನ್ ಮಾಡಬೇಕು, ಈಗ ಕಿರಿಯ ಪ್ರಾಥಮಿಕ ಶಾಲೆ ಆದ್ರೆ 200 ದಿನ, ಮತ್ತೆ ಹಿರಿಯ ಪ್ರಾಥಮಿಕ ಶಾಲೆ ಆದ್ರೆ 220 ದಿನ, ಪ್ರೌಢಶಾಲೆಗಳು ಆ ನಿಬಂಧನೆಗಳನ್ನ ಬಹುಶಃ ಅನುಸರಿಸೋದು ಅಷ್ಟೊಂದು ಏನು ಕಷ್ಟ ಆಗಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ನಾವು ಯಾವ್ಯಾವ ಮಕ್ಕಳು ಏನನ್ನ ಕಲಿಬೇಕು ಅನ್ನೋದ್ರ ಬಗ್ಗೆ ನಮಗೆ ಬಹಳ ಸ್ಪಷ್ಟವಾದಂತ ಮಾಹಿತಿ ಇದೆ. ವಿಶೇಷವಾಗಿ ಲರ್ನಿಂಗ್ ಔಟ್ಕಮ್ಸ್ ನಾವು ಈ ಮಕ್ಕಳನ್ನ ಮುಂದಿನ ತರಗತಿಗೆ ಕಳಿಸ್ಬೇಕಾಗಿರೋದ್ರಿಂದ ಕನಿಷ್ಠ ಎಷ್ಟಿದೆ ಅದನ್ನ ಸಿದ್ಧತೆ ಮಾಡಿಕೊಂಡು 10 ಮತ್ತು 12ನೇ ತರಗತಿಗಳಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ಬೇಕು. ಯಾಕಂದ್ರೆ ಒಂದು ತಿರುವು ಕೊಡುವಂತ ವರ್ಷಗಳದು ಇಂಥ ಸಂದರ್ಭದಲ್ಲಿ ಕೊಡ್ಲೇಬೇಕು, ಇಲ್ಲಾಂದ್ರೆ ಬಹಳ ಕಷ್ಟ ಆಗುತ್ತೆ ಮುಂದೆ ವಿದ್ಯಾರ್ಥಿಗಳ ಫ್ಯೂಚರ್ಗೆ. ಈಗ ತಾವು ಹೇಳಿದ್ರಿ ಶಾಲೆಗಳು, ಆ ಶಾಲೆಗಳ ಸಂಖ್ಯೆ ಅತ್ಯಂತ ಕಡಿಮೆ ಸಂಖ್ಯೆ ಇರುವಂತಹ ಶಾಲೆಗಳು ಕೂಡ ಎಷ್ಟು ಮಟ್ಟಿಗೆ ನಡೀತಾ ಇವೆ, ಅವೆಲ್ಲ ವಿವರಗಳನ್ನ ತಾವು ಕೊಡ್ತಾ ಇದ್ರಿ. ಯಾರಾದ್ರೆ ಒಂದು ತಾವು ಗಮನಿಸಿದಿರಿ, ತುಂಬಾ ಕೆಟ್ಟ ಸ್ಥಿತಿಯಲ್ಲಿರುವಂತಹ ಶಾಲೆಗಳಿವೆ ನಮ್ಮಲ್ಲಿ. ಒಂದು ಶೌಚಾಲಯದ ವ್ಯವಸ್ಥೆ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಜೊತೆಗೆ ಅಂದ್ರೆ ನಾನು ಹೋಬಳಿ ಮಟ್ಟದ ಶಾಲೆಗಳ ಬಗ್ಗೆ, ಈ ಗ್ರಾಮೀಣ ಭಾಗದ ಶಾಲೆಗಳ ಬಗ್ಗೆ ನಾನು ಹೇಳ್ತಾ ಇದ್ದೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಕೆಲಸ ಕಾರ್ಯಗಳಿಲ್ದಿರುವಂತಹ ಸಂದರ್ಭದಲ್ಲಿ ಊರಿನ ಜನಗಳು ಕೂತ್ಕೊಂಡು ಹರಟೆ ಹೊಡೆಯಕ್ಕೆ, ಮದುವೆಗೆ ಬಂದಿರುವಂತ ಬೀಗರು ಉಳ್ಕೊಳ್ಳೋಕೆ ಅಂತದಕ್ಕೆಲ್ಲ ಶಾಲೆಗಳನ್ನು ಬಳಸ್ತಾರೆ. ಹೀಗಿದೆ ಶಾಲೆಗಳ ಸ್ಥಿತಿ. ಸೊ ಇಂಥದ್ರಲ್ಲಿ ನಾವು ಹೆಂಗ್ ಇಂಪ್ರೂವ್ ಮಾಡ್ತೀವಿ ಅದನ್ನ, ವೆರಿ ಇಂಪಾರ್ಟೆಂಟ್ ಸಂಗತಿ ಅದು. ಸರ್, ಅದಕ್ಕೆ ನಾನು ಹಿಂದೆ ಕೂಡ ಒಂದು ಸರ್ಕಾರಕ್ಕೆ ಮನವಿ ಕೊಟ್ಟೆ. ವಿಶೇಷವಾಗಿ ಕೋವಿಡ್ ಏನು ನಾವು ಸಂದರ್ಭದಲ್ಲಿ ಶಾಲೆಗಳನ್ನ ತೆಗೆಯುವಾಗ ಶಾಲೆಗಳಿಗೆ ವಿಶೇಷವಾದಂತ ಒಂದು ಪ್ಯಾಕೇಜ್ ಬೇಕಾಗುತ್ತೆ. ವಿಶೇಷವಾಗಿ ಕೆಲವು ಶಾಲೆಗಳಿಗೆ, ಸರ್ಕಾರಿ ಶಾಲೆಗಳಿಗೆ ಯಾವುದು ಸ್ಥಿತಿ ಬಹಳ ಗಂಭೀರವಾಗಿದೆ, ಶೌಚಾಲಯದ ಕೊರತೆ ಇದೆ, ಕುಡಿಯೋ ನೀರಿನ ಕೊರತೆ ಇದೆ, ಅಂತ ಶಾಲೆಗಳಿಗೆ ಒಂದು ಕನಿಷ್ಠ ಹಣವನ್ನ ಬಿಡುಗಡೆ ಮಾಡ್ಲಿಕ್ಕೆ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗ್ಬೇಕಾಗುತ್ತೆ. ಯಾಕಂದ್ರೆ ಅಲ್ಲಿನ SDMsಗಳು ತಯಾರಿದ್ದಾವೆ, ಅವ್ರಿಗೆ ಕನಿಷ್ಠ ಒಂದು ಹಣವನ್ನ ಬಿಡುಗಡೆ ಮಾಡಿದ್ರೆ ಅಲ್ಲಿ ಬೇಕಾದಂತ ಸೌಲಭ್ಯಗಳನ್ನ ಒದಗಿಸ್ಲಿಕ್ಕೆ ಅವರು ಮುಂದಾಗಿದ್ದಾರೆ. ಆದ್ರೆ ಕನಿಷ್ಠ ಹಣವನ್ನ ನಾವು ಬಹುಶಃ ವಿಶೇಷ ಪ್ಯಾಕೇಜ್ ಸುರಕ್ಷತೆಯ ಕ್ರಮದಿಂದ, ಮಕ್ಕಳ ಸುರಕ್ಷತೆ ಮತ್ತು ಮಕ್ಕಳ ಕಾಳಜಿಯ ಕ್ರಮಗಳಿಂದ ಕನಿಷ್ಠ ನಾವು ಶಾಲೆಗಳಿಗೆ ಏನ್ ಅನುದಾನವನ್ನ ಕೊಡ್ತಿದೀವಿ, ಕೇವಲ ನಾವು 4,000ನೋ 5,000ನೋ ಅಥವಾ 12,000ನೋ ಏನ್ ಕೊಡ್ತಿದ್ವಿ ಅದನ್ನ ಖಂಡಿತ ಈ ಸಾರಿ ಹೆಚ್ಚಿಸ್ಬೇಕಾಗತ್ತೆ. ಆ ಒಂದು ಸ್ವಾತಂತ್ರ್ಯವನ್ನ ಆಯಾ ಶಾಲೆಗಳಿಗೆ ಕೊಡ್ಬೇಕಾಗತ್ತೆ. ಯಾಕಂದ್ರೆ ನಾನು ಇಲ್ಲಿಂದನೇ ಮಾಸ್ಕ್ ಕೊಡ್ತೇನೆ, ಇಲ್ಲಿಂದನೇ ಸ್ಯಾನಿಟೈಸ್ ಮಾಡ್ತೇನೆ, ಕುಡಿಯೋ ಅದೆಲ್ಲ ಬಹಳ ಕಷ್ಟ. ಅಲ್ಲಿ ಸ್ಥಳೀಯವಾಗಿ ಅದು ತೀರ್ಮಾನ ಆಗ್ಬೇಕಾಗತ್ತೆ. ಅಲ್ಲಿ SDMsಗಳು ಬಹಳ ಸಶಕ್ತವಾಗಿದ್ದಾವೆ, ಅಲ್ಲಿನ ಶಿಕ್ಷಕರು ಇರ್ತಾರೆ, ಮತ್ತೆ ಪಂಚಾಯಿತಿಯ ಏನೀಗಾಗಲೇ ಟರ್ಮ್ ಮುಗ್ದಿದೆ ಅಲ್ಲಿನ ಸದಸ್ಯರು ಕೂಡ ಇರ್ತಾರೆ. RTE ಕೆಳಗಡೆ ಕೂಡ ವಿಶೇಷವಾಗಿ ಪಂಚಾಯಿತಿಗಳಿಗೆ ಸೆಕ್ಷನ್ 9 ಕೆಳಗಡೆ ಇನ್ನಷ್ಟು ನಾನು ನಿಮ್ ಜೊತೆ ಚರ್ಚೆ ಮಾಡ್ತೀನಿ. ಸಾಕಷ್ಟು ಸಂಗತಿಗಳ ಬಗ್ಗೆ ಚರ್ಚೆ ಮಾಡಬೇಕು. ಒಂದು ಪಕ್ಷ ಸರ್ಕಾರ ಮತ್ತೆ ನಿಮ್ಮನ್ನ ಮೀಟಿಂಗ್ ಕರೆದ್ರೆ ಯಾವ್ಯಾವ ನೀವು ಅಂಶಗಳನ್ನ ನೀವು ಅಲ್ಲಿ ಉಲ್ಲೇಖಿಸ್ತೀರಿ, ಇಂಥ ಕೆಲಸಗಳು ಆಗಬೇಕು ಅಂತ ನೀವು ಹೇಳುವಂತದ್ದು ಯಾವುದು, ಇದ್ರ ಬಗ್ಗೆ ಕೂಡ ನಾವು ಚರ್ಚೆ ಮಾಡ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಶಾರ್ಟ್ ಬ್ರೇಕ್. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಗಮನಿಸ್ತಾ ಇದ್ವಿ, ಇಲ್ಲಿ ತಜ್ಞರು ಹೇಳ್ತಾ ಇರುವಂತಹ ಮಾತನ್ನು ಕೂಡ ಕೇಳಿಸಿಕೊಳ್ತಾ ಇದ್ವಿ. ಡಿಸೆಂಬರ್ ಅಂತ್ಯ ಅಥವಾ ಡಿಸೆಂಬರ್ ಮಧ್ಯದಲ್ಲಿ ಶಾಲೆಗಳನ್ನ ಆರಂಭಿಸೋದಾದ್ರೆ ಅಂತಹ ದೊಡ್ಡ ಮಟ್ಟದ ಸಮಸ್ಯೆ ಆಗೋದಿಲ್ಲ ಅಂತೇಳಿ. ಇನ್ನು ಡಿಸೆಂಬರ್ ನಲ್ಲಿ ಒಂದೊಮ್ಮೆನಾದ್ರೂ ಶಾಲೆಗಳು ಶುರುವಾದ್ರೆ ಇರುವಂತಹ ಆತಂಕ ಜೊತೆಗೆ ಸಮಸ್ಯೆ ಏನು ಅಂತ ನೋಡ್ತಾ ಹೋದ್ರೆ ಶೈಕ್ಷಣಿಕ ವರ್ಷಕ್ಕೆ ಅಲ್ಲಿ ದೊಡ್ಡ ಮಟ್ಟದ ತೊಂದರೆ ಆಗುತ್ತಾ
ಅಥವಾ ಕಂಪ್ಲೀಟ್ ಆಗಿ 1 ವರ್ಷದ ಶೈಕ್ಷಣಿಕ ವರ್ಷವನ್ನ ಪೂರ್ಣಗೊಳಿಸುವುದಕ್ಕೆ ಸಾಧ್ಯ ಇಲ್ವಾ ಅಂತ ಹೇಳಿ. ಕೇವಲ 110 ರಿಂದ 120 ದಿನಗಳು ಮಾತ್ರ ಕಲಿಕೆಗೆ ಲಭ್ಯ ಆಗುತ್ತೆ. ಯಾವಾಗ ಅಂತ ನೋಡ್ತಾ ಹೋದ್ರೆ ಇದನ್ನ 2 ತಿಂಗಳ ಬೇಸಿಗೆ ರಜೆಯನ್ನು ಕೂಡ ಸೇರಿಸಿಕೊಂಡಂತ ಸಂದರ್ಭದಲ್ಲಿ ಇನ್ನು 120 ದಿನಗಳಲ್ಲಿ ಸಂಪೂರ್ಣ ಶೈಕ್ಷಣಿಕ ವರ್ಷವನ್ನ ಪೂರ್ಣಗೊಳಿಸುವುದಕ್ಕೆ ಸಾಧ್ಯ ಆಗೋದಿಲ್ಲ. ಶೈಕ್ಷಣಿಕ ವರ್ಷದ ಪೂರ್ಣ ಪಠ್ಯ ಕಂಪ್ಲೀಟ್ ಆಗೋದಿಲ್ಲ. ಇಂಥ ಸಂದರ್ಭದಲ್ಲಿ ಪರೀಕ್ಷೆಯನ್ನ ಯಾವ ಆಧಾರದ ಮೇಲೆ ನಡೆಸಬೇಕು ಅನ್ನೋದು ಕೂಡ ದೊಡ್ಡ ಮಟ್ಟದ ಆತಂಕಕ್ಕೆ ಕಾರಣ ಆಗುತ್ತೆ. ಹೀಗಾಗಿ ಶಿಕ್ಷಣ ಇಲಾಖೆ 30% ಪಠ್ಯಕ್ಕೆ ಕತ್ತರಿ ಹಾಕುವಂತ ಸಾಧ್ಯತೆ ಇದ್ದು 1ನೇ ತರಗತಿಯಿಂದ 12ನೇ ಕ್ಲಾಸ್ ವರೆಗೂ ಕೂಡ ಪಠ್ಯ ಕಡಿತ ಮಾಡುವಂತ ಸಾಧ್ಯತೆ ಜಾಸ್ತಿ ಇದೆ. ಇನ್ನು ಪಠ್ಯ ಕಡಿತದಿಂದಾಗಿ ಉಳಿದಂತ 70% ಪಠ್ಯ ಬೋಧನೆಯನ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಪಠ್ಯೇತರ ಚಟುವಟಿಕೆಗಳನ್ನ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಡಿಸೆಂಬರ್ನಲ್ಲಿ ಶಾಲೆ ಶುರು ಮಾಡಿದ್ರೆ ಎನ್ನುವಂತಹ ದೊಡ್ಡ ಮಟ್ಟದ ಒಂದು ಆತಂಕ ಅಂತೂ ಕಾಡ್ತಾ ಇದೆ. ನಮ್ಮ ಜೊತೆಗೆ ನಿರಂಜನ ಆರಾಧ್ಯ ಅವರು ಕೂಡ ಜಾಯ್ನ್ ಆಗಿದ್ರು, ಸಾಕಷ್ಟು ವಿಚಾರ ಹೇಳ್ತಾ ಇದ್ರು. ನಿರಂಜನ ಆರಾಧ್ಯ ಅವರು, ಇರುವಂತಹ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ ಶೈಕ್ಷಣಿಕ ವರ್ಷ ಪೂರ್ಣಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ಯಾವ ಆಧಾರದ ಮೇಲೆ ಪರೀಕ್ಷೆಯನ್ನು ನಡೆಸಬೇಕು ಅನ್ನೋದು ದೊಡ್ಡ ಮಟ್ಟದ ಪ್ರಶ್ನೆ ಈಗ ಸದ್ಯ ಇರೋದು. ಸರ್, ಇಲ್ಲಿ 2 ಬಹಳ ಮುಖ್ಯವಾದಂತಹ ಅಂಶಗಳಿದಾವೆ. ಒಂದೇನಂತ ಹೇಳಿದ್ರೆ, ನಾನು ಈಗಾಗಲೇ ಹೇಳಿದೆ, ಯಾವುದು ಮಂಡಳಿ ಪರೀಕ್ಷೆ ಇದೆ, ಬೋರ್ಡ್ ಎಕ್ಸಾಮ್, ಅದು 10th ಇರ್ಬೋದು ಅಥವಾ 12th ಇರ್ಬೋದು, ಆ ಮಕ್ಕಳಿಗೆ ನಾವು ವಿಶೇಷವಾದಂತ ತರಗತಿಗಳನ್ನ ನಡೆಸಬೇಕಾಗುತ್ತೆ. ಬಹುಶಃ ಮಾನಸಿಕವಾಗಿ ನಮ್ಮ ಶಿಕ್ಷಕರನ್ನ ಅದಕ್ಕೆ ತಯಾರು ಮಾಡ್ಬೇಕಾಗತ್ತೆ. ಏನು ನಮಗೆ 1 ತಿಂಗಳು, ಈಗ ನವೆಂಬರ್ ತಿಂಗಳು ಪೂರ್ಣವಾಗಿ ನಮ್ಮ ಶಿಕ್ಷಕರಿಗೆ ಸಿಗುತ್ತೆ. 31ನೇ ತಾರೀಕಿಗೆ ರಜೆ ಮುಗಿದಿದೆ. ಸೊ ಈ 1 ತಿಂಗಳಲ್ಲಿ ಅವರು ಬಹಳ ವ್ಯವಸ್ಥಿತವಾದಂತ ಒಂದು ಸಿದ್ಧತೆಯನ್ನ, ರೋಡ್ ಮ್ಯಾಪ್ ಅನ್ನ ತಯಾರು ಮಾಡ್ಕೋಬೇಕು. ಇಲ್ಲಿ 2 ಬಗೆಯ ಮುಖ್ಯವಾದಂತ ಅಂಶಗಳಿದಾವೆ. ನಾವು ತರಗತಿಯಲ್ಲಿ ಕಲಿಸಬೇಕಾದಂತಹ ಅಂಶಗಳು ಯಾವುದು, ಯಾಕೆ ಅಂತ ಹೇಳಿದ್ರೆ ಕೆಲವೊಂದು ಅಂಶಗಳನ್ನ ಖಂಡಿತ ನಾವು ಆನ್ಲೈನ್ ಅಥವಾ ಬೇರೆ ಆಫ್ಲೈನ್ ಅಲ್ಲಿ ಕಲಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ಅವೆಲ್ಲ ಬೇಸಿಕ್ ಕಾನ್ಸೆಪ್ಟ್ಸ್ ಇರುತ್ತೆ, ಸೈನ್ಸ್ ಇರುತ್ತೆ, ಸೈಂಟಿಫಿಕ್ ಕಾನ್ಸೆಪ್ಟ್ಸ್ ಇರುತ್ತೆ, ಅಂತವನ್ನ ನಾವು ಮಕ್ಕಳಿಗೆ ಕಲಿಸ್ಲೇಬೇಕಾಗುತ್ತೆ. ಸೊ ಅಂತ ಸಂದರ್ಭಗಳಲ್ಲಿ ತರಗತಿಗಳನ್ನ ನಡೆಸಲೇಬೇಕಾಗುತ್ತೆ. ಸೊ ಅಂತ ತರಗತಿಗಳ ಒಟ್ಟು ಸಂಖ್ಯೆ ಎಷ್ಟು ಬೇಕಾಗುತ್ತೆ, 10ನೇ ತರಗತಿಯ ಮಕ್ಕಳಿಗೆ ಎಷ್ಟು ಬೇಕಾಗುತ್ತೆ, 12ನೇ ತರಗತಿ PUC ಮಕ್ಕಳಿಗೆ ಎಷ್ಟು ಬೇಕಾಗುತ್ತೆ, ಅದ್ರ ಬಗ್ಗೆ ಬಹಳ ಸ್ಪಷ್ಟತೆ ಇರಬೇಕು ಶಿಕ್ಷಕರಿಗೆ. 2ನೇದು, ಯಾವುದನ್ನ ಮಕ್ಕಳು ತಾವಾಗೆ ಕಲಿಬಹುದು, ಆದ್ರೆ ನಾವು ಸಹಾಯವನ್ನ ಮಾಡಬಹುದು, ಅವ್ರಿಗೆ ಅಸಿಸ್ಟೆನ್ಸ್ ನ ಮಾಡಬಹುದು, ಅವ್ರ ಮನೆಯಲ್ಲಿ ಕಲಿಬಹುದು, ಮನೆಯಲ್ಲಿ ಹೆಚ್ಚಿನ ಸಮಯವನ್ನ ಬಳಸ್ಕೋಬಹುದು, ತಂದೆ ತಾಯಿಗಳ ಸಹಾಯದಿಂದನೂ ಕೆಲವೆಲ್ಲ ಅಂಶಗಳನ್ನ ಅವ್ರು ಮಾಡ್ಕೋಬಹುದು. ಅದನ್ನ ನಾವು ಹೇಗೆ ಮಾಡ್ತೇವೆ ಅಂತ. ಸೊ ಹಾಗಾಗಿ ಇಲ್ಲಿ ಬಹಳ ಮುಖ್ಯವಾಗಿ ಏನಾಗುತ್ತೆ, ನಾವು ಆತಂಕ ಪಡೋದು ಹೆಚ್ಚಾಗಿ ಶಿಕ್ಷಕರು ಒಂದು ರೀತಿಯ ನೀಲಿ ನಕಾಶೆಯನ್ನ ತಯಾರು ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ವಿಶೇಷವಾಗಿ 10 ಮತ್ತು 12ನೇ ತರಗತಿಗೆ. ನಾನು ಈಗಾಗಲೇ 1 ರಿಂದ 9ನೇ ತರಗತಿಗೆ ಹೇಳಿದೆ, ಈಗಾಗಲೇ ಅಲ್ಲಿ ಕಂಟಿನ್ಯೂಸ್ ಅಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್ ಅನ್ನೋ ಪದ್ಧತಿ ಜಾರಿ ಇದೆ. ಹಾಗಾಗಿ ಪರೀಕ್ಷೆ ಬಗ್ಗೆ ನಾವು ಹೆಚ್ಚು ಆತಂಕ ಪಡಬೇಕಾದ ಅವಶ್ಯಕತೆ ಇಲ್ಲ. ಈಗಾಗಲೇ DSCRT 1 ರಿಂದ 9ನೇ ತರಗತಿವರೆಗೆ ಈ ಒಂದು ಕಲಿಕೆ ಆಗ್ಬೇಕಾದ್ರೆ ಮಕ್ಕಳು ಏನ್ ಮಾಡ್ಬೇಕು, ಶಿಕ್ಷಕರು ಏನ್ ಮಾಡ್ಬೇಕು, ಪಾಲಕರು ಏನ್ ಮಾಡ್ಬೇಕು, ಅದನ್ನ ಸ್ಪಷ್ಟವಾಗಿ ರೂಪಿಸಿ ಅದನ್ನ ಆಗ್ಲೇ ಅವ್ರ ವೆಬ್ಸೈಟ್ ಅಲ್ಲಿ ಹಾಕಿದ್ದಾರೆ. ಬಹುಶಃ ಇಲ್ಲಿ 3 ಎಲ್ಲರೂ ಕೂಡ, ಪಾಲಕರು ಇರ್ಬೋದು, ಮತ್ತೆ ಪಾಲಕರು ಪೋಷಕರು ಇರ್ಬೋದು, ಶಿಕ್ಷಕರು ಇರ್ಬೋದು, ಮಕ್ಕಳು ಇರ್ಬೋದು, ನಾವು 3 ಕೂಡ ಎಷ್ಟೋ ಜನ ಮಕ್ಕಳಿಗೆ ಸೆಲ್ಫ್ ಲರ್ನಿಂಗ್ ಅಂದ್ರೆ ಅವರು ಸ್ವಯಂ ಕಲಿಕೆ ಅಥವಾ ಸ್ವವೇಗದ ಕಲಿಕೆ ಮಾಡ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಒಂದು ರೀತಿ ಮಾರ್ಗದರ್ಶನ ಮತ್ತೆ ಬೆಂಬಲ. ಸೊ ಇವೆಲ್ಲವನ್ನ ಒಟ್ಟುಗೂಡಿಸಿ ನಾವು ವಿಶೇಷವಾಗಿ ಶೈಕ್ಷಣಿಕ ಕಲಿಕೆಯ ಬಗ್ಗೆ, ಶೈಕ್ಷಣಿಕತೆಯ ಬಗ್ಗೆ ಒಂದು ದೊಡ್ಡ ಸಭೆಯನ್ನೇ ಮಾಡ್ಬೇಕಾಗತ್ತೆ. ವಿಶೇಷವಾಗಿ ನಾವು BRCಗಳು ಅಂತ ಏನು ಶೈಕ್ಷಣಿಕ ವಿಶೇಷವಾಗಿ ಶೈಕ್ಷಣಿಕ ಅಂತಾನೆ ನಮ್ಮಲ್ಲಿ ಸ್ಟ್ರೀಮ್ ಇದೆ. ಈಗ CRC ಇರ್ಬೋದು, BRC ಇರ್ಬೋದು, ಡಯಟ್ ಇರ್ಬೋದು, DSCRT, ಅವರು ಬಹುಶಃ ಒಂದು ಸ್ಪಷ್ಟವಾದಂತ ನೀಲಿ ನಕಾಶೆಯನ್ನ ತಯಾರು ಮಾಡ್ಕೋಬೇಕು. ಅದಕ್ಕೆ ಒಂದು ವಿಶೇಷವಾದ ಸಭೆಯನ್ನ ಕರಿಬೇಕು. ಪೂರ್ವ ಸಿದ್ಧತೆಗೆ ಸಂಬಂಧಪಟ್ಟಂತೆ BO ಮತ್ತೆ DDPಗಳ ಜೊತೆ ಮಾತನಾಡಿದ್ರೆ ಅದರಲ್ಲಿ ಅಭ್ಯಂತರ ಇಲ್ಲ. ಆದ್ರೆ ಕಲಿಕೆ ಹೇಗ್ ಮಾಡ್ತೇವೆ ಅನ್ನೋದ್ರ ಬಗ್ಗೆ ಬಹುಶಃ ಒಂದು ಸ್ಪಷ್ಟವಾದಂತ ಮತ್ತು ಗಂಭೀರವಾದಂತ ಚರ್ಚೆ ನಡೆದ್ರೆ ಬಹುಶಃ ಮೇ ಅಂತ್ಯದವರೆಗೆ ನಾವು ಇದನ್ನ ಮುಂದುವರಿಸಲಿಕ್ಕೆ ಸಾಧ್ಯ ಆದ್ರೆ ಬಹುಶಃ ನಮ್ಗೆ ಅಷ್ಟೊಂದು ಸಮಸ್ಯೆ ಆಗಲ್ಲ ಅಂತಕ್ಕಂಥದ್ದು ನನ್ನ ಬಹಳ ಸ್ಪಷ್ಟವಾದಂತ ಒಂದು. ನಿರಂಜನ ಮತ್ತೆ ನಿಮ್ ಜೊತೆಗೆ ಮಾತನಾಡ್ತೀನಿ. ಇನ್ನು ಸ್ವತಃ ಪೋಷಕಿ ಹಾಗೇನೆ ಸ್ವಪ್ನ ಅವರಿದ್ದಾರೆ, ಹಾಗೇನೆ ಶಶಿಕುಮಾರ್ ನಮ್ಮ ಜೊತೆಗಿದ್ದಾರೆ. ಇರುವಂತ ಪ್ರಶ್ನೆ ಇಷ್ಟೇ, ನಾವು 1 ವರ್ಷಗಳ ಕಾಲ ಸುದೀರ್ಘವಾಗಿ ಮಕ್ಕಳಿಗೆ ಪಾಠ ಹೇಳಿಕೊಡುವಂತ ಸಿಲೆಬಸ್ ಅನ್ನ ಕೇವಲ 3-4 ತಿಂಗಳ ಅವಧಿಯಲ್ಲಿ ಸುದೀರ್ಘವಾಗಿ ಹೇಳಬೇಕಾಗಿರೋದನ್ನ ಶಾರ್ಟ್ ಮಾಡಿ ಹೇಳೋದು, ಅಥವಾ ಇರುವಂತಹ ಸಮಯಾವಕಾಶವನ್ನ ಬಳಸಿಕೊಂಡು ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡ್ತೀವಿ ಅಂತ ಹೋದ್ರೆ ಅದು ಮಕ್ಕಳ ಮನಸ್ಸಿನ ಮೇಲೆ ಅಥವಾ ಮಕ್ಕಳ ಅರ್ಥ ಮಾಡಿಕೊಳ್ಳುವಂತ ಸಾಮರ್ಥ್ಯದ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ? ಈ ವಿಚಾರವಾಗಿ ಚರ್ಚೆನ ಮುಂದುವರಿಸೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಕರ್ನಾಟಕದಲ್ಲಿ ಇವತ್ತು ಮಹತ್ವದ ಮೀಟಿಂಗ್ ನಡೀತಾ ಇದೆ. ಆದರೆ ಪಕ್ಕದ ರಾಜ್ಯಗಳಲ್ಲಿ ಇವತ್ತಿನಿಂದ ಶಾಲೆ ಆರಂಭ ಆಗಿದೆ. ಆಂಧ್ರ ಪ್ರದೇಶದ ಎಕ್ಸಾಂಪಲ್ ಕೊಡಲೇಬೇಕು. ಆಂಧ್ರ ಪ್ರದೇಶದಲ್ಲಿ ಇವತ್ತಿನಿಂದ ಶಾಲೆ ಕಾಲೇಜುಗಳು ಆರಂಭ.
ಅಲ್ಲೂ ಕೂಡ ಚಾಲೆಂಜಸ್ಗಳಿದೆ, ಅಲ್ಲೂ ಕೂಡ ತೊಂದರೆಗಳಿದೆ. ಇದೆಲ್ಲದನ್ನು ಮೀರಿ ಅವರು ಶುರು ಮಾಡಿದರೆ ಸಮ ಬೆಸ ಪದ್ಧತಿಯಂತೆ ಆರಂಭ ಆಗಲಿದೆ ಆಂಧ್ರ ಪ್ರದೇಶದ ಶಾಲೆಗಳು. ಇವತ್ತಿನಿಂದ 1, 3, 5, 7ನೇ ತರಗತಿಗಳು ಆರಂಭ ಆಗುತ್ತೆ. ನೋಡಿ, ಇಲ್ಲಿ ನಾವು SSLC PUC ಅನ್ನುವಂತ ಮಾತನ್ನ ಹೇಳ್ತೀವಿ, ಅವರು ಒಂದರಿಂದಲೇ ಶುರು ಮಾಡಿದ್ದಾರೆ. ನಾಳೆಯಿಂದ 2, 4, 6, 8ನೇ ತರಗತಿಗಳು ಆರಂಭ. ದಿನ ಬಿಟ್ಟು ದಿನ ಸಮ ಬೆಸ ಆಧಾರದಲ್ಲಿ ಆಂಧ್ರ ಪ್ರದೇಶದಲ್ಲಿ ಶಾಲೆಗಳು ಆರಂಭ ಆಗಿವೆ. ಸರ್ಕಾರಿ ಶಾಲೆಗಳು ಆರಂಭ ಆಗಿವೆ, ಖಾಸಗಿ ಶಾಲೆಗಳಿಗೂ ಕೂಡ ಇದೇ ಪದ್ಧತಿ ಅನ್ವಯ ಆಗುತ್ತೆ. ಎಲ್ಲವೂ ಕೂಡ ಸಮಾವೇಶ ಪದ್ಧತಿ, ಅದರಲ್ಲೇನೆ ಇವು ಶಾಲೆಯನ್ನು ನಡೆಸಬೇಕು. ಪೋಷಕರು ಮಕ್ಕಳನ್ನು ಶಾಲೆ ಕಳಿಸಲಿಕ್ಕೆ ನಿರಾಕರಿಸಿದರೆ ಆನ್ಲೈನ್ ಕ್ಲಾಸ್, ಇಲ್ಲೂ ಕೂಡ ಯಾವುದೇ ಹೇರಿಕೆ ಇಲ್ಲ. ಇಷ್ಟ ಇದ್ರೆ ಮಾತ್ರ ಕಳಿಸಬಹುದು, ನಿಮ್ಮ ಅವಗಾಹನೆಗೆ ಬಿಟ್ಟಂತ ಸಂಗತಿ, ನಿಮ್ಮ ನಿರ್ಧಾರ ಅದು. 750ಕ್ಕೂ ಅಧಿಕ ವಿದ್ಯಾರ್ಥಿಗಳಿರುವಂತಹ ಶಾಲೆಗಳಲ್ಲಿ ಬೇರೆ ಬೇರೆ ಪದ್ಧತಿಗಳಿದೆ. ತರಗತಿಗೆ ಹಾಜರಾದಂತಹ ಮಕ್ಕಳಿಗೆ ಮಧ್ಯಾಹ್ನದ ಊಟ. ಸದ್ಯ ಆಂಧ್ರ ಪ್ರದೇಶದಲ್ಲಿ ಕೇವಲ ಬೆಳಗಿನ ಅವಧಿಗೆ ಮಾತ್ರ ಶಾಲೆಗಳು ನಡೆಯುತ್ತವೆ, ಮಧ್ಯಾಹ್ನದ ಮೇಲೆ ಇಲ್ಲ. ಮಧ್ಯಾಹ್ನದ ಊಟದ ನಂತರ ಮಕ್ಕಳನ್ನ ಮನೆ ಕಳಿಸಲಾಗುತ್ತೆ. ಊಟ ಮಾಡಿಸೇನೆ ಮಕ್ಕಳು ಮನೆ ಕಳಿಸ್ತಾರೆ. ಆಂಧ್ರ ಪ್ರದೇಶದಲ್ಲಿ ಇವತ್ತಿನಿಂದ ಶಾಲೆಗಳು ಆರಂಭ ಆಗಿದೆ. ಪಕ್ಕದ ತೆಲಂಗಾಣದಲ್ಲೂ ಕೂಡ ಇವತ್ತಿನಿಂದ ಶಾಲೆಗಳು ಆರಂಭ. ತೆಲಂಗಾಣದಲ್ಲೂ ಕೂಡ ಇವತ್ತಿನಿಂದ ಶಾಲಾ ಕಾಲೇಜುಗಳು ಆರಂಭ ಆಗಿದೆ. 9, 10ನೇ ತರಗತಿ ದ್ವಿತೀಯ PUC ಶಾಲೆಗಳು. ಎಸ್, ಇದನ್ನೇ ಕರ್ನಾಟಕದಲ್ಲೂ ಕೂಡ ಯೋಚನೆ ಮಾಡ್ತಿರುವಂತದ್ದು. ನವೆಂಬರ್ 16ರಿಂದ ಪ್ರಥಮ PUC ತರಗತಿಗಳು ಆರಂಭ ಮಾಡಬೇಕು ಅಂತ ನಿರ್ಧಾರಕ್ಕೆ ಬರಲಾಗಿದೆ. ಇನ್ನು 15 ದಿವಸದ ನಂತರ ನವೆಂಬರ್ 23ರಿಂದ 6ನೇ ಕ್ಲಾಸು, 7ನೇ ಕ್ಲಾಸು ಮತ್ತೆ 8ನೇ ಕ್ಲಾಸಿನ ತರಗತಿಗಳು ಆರಂಭ ಆಗುತ್ತೆ. ಡಿಸೆಂಬರ್ 14ರಿಂದ 1ರಿಂದ 5ನೇ ತರಗತಿ ಶಾಲೆ ಆರಂಭ ಆಗುತ್ತೆ. ಅಂದ್ರೆ ಈ ಮೊದಲು ಇಂಥವನ್ನೆಲ್ಲ ಪ್ರಯೋಗಾತ್ಮಕವಾಗಿ ನೋಡಿ ಆಮೇಲೆ ಮಕ್ಕಳುಗಳನ್ನು ಕರ್ಸ್ಕೋಬಹುದಾ ಅನ್ನುವಂಥ ಒಂದು ಭರವಸೆ ಬರುತ್ತಲ್ಲ, ಅದಾದ್ಮೇಲೆ ಶುರು ಮಾಡ್ತಾರೆ. ತೆಲಂಗಾಣದಲ್ಲೂ ಕೂಡ ಇವತ್ತಿನಿಂದ ಶಾಲಾ ಕಾಲೇಜುಗಳು ಆರಂಭ ಆಗಿದೆ. ಇವರು ದಿಢೀರ್ನೆ ಸಮ ಬೆಸ ಪದ್ಧತಿಯನ್ನು ಜಾರಿ ತಂದಿಲ್ಲ, 1, 3, 5 ಹಂಗೆ. ಆದ್ರೆ ಇವರು ಬಹಳ ಅಳದು ತೂಗಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಅಂದ್ರೆ ಈಗ 9, 10ನೇ ತರಗತಿ ಮತ್ತೆ PUC ಸೆಕೆಂಡ್ ಇಯರ್, ಸೊ ಯಾವುದು ಬಹಳ ಇಂಪಾರ್ಟೆಂಟ್ ಅಲ್ಲ, ಅಲ್ಲಿಂದ ಇವರ ಶಾಲೆಗಳು ಶುರುವಾಗಿದೆ ಆಂಧ್ರ ಪ್ರದೇಶದಲ್ಲಿ. ಪಕ್ಕದಲ್ಲಿ ತೆಲಂಗಾಣದಲ್ಲೂ ಕೂಡ ಅದೇ ರೀತಿಯ ಸ್ಥಿತಿಗತಿಗಳು ಬಂದಿದೆ. ಆದರೆ ಆಂಧ್ರ ಪ್ರದೇಶ ತೆಲಂಗಾಣಕ್ಕಿಂತ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದೆ. ಅವರು ಇವಾಗಿನಿಂದಲೇ 1ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಶುರು ಮಾಡಿದ್ದಾರೆ. ಅಂದ್ರೆ ಸಮ ಬೆಸ ಆಧಾರದ ಮೇಲೆ. ಬನ್ನಿ ಇದನ್ನೇ ಒಂದು ಆಧಾರವಾಗಿ ಇಟ್ಕೊಂಡು ಕರ್ನಾಟಕದಲ್ಲೂ ಕೂಡ ಶುರು ಮಾಡಬಹುದಾ? ಶಶಿಕುಮಾರ್ ಏನ್ ಹೇಳ್ತಾರೆ? ಶಶಿಕುಮಾರ್, ನಾವು ನೋಡ್ತಾ ಇದೀವಿ, ಬೇರೆ ಬೇರೆ ರಾಜ್ಯಗಳ ವಿವರಗಳನ್ನು ಕೊಡ್ತಾ ಇದ್ವಿ. ಇಲ್ಲಿನ ಸ್ಥಿತಿಗತಿಗಳಿಗೂ ಆಂಧ್ರ ಪ್ರದೇಶದ ಸ್ಥಿತಿಗತಿಗೂ ಅಂತ ವ್ಯತ್ಯಾಸ ಇಲ್ಲ, ಇಲ್ಲಿಗೂ ಮತ್ತೆ ಈ ತೆಲಂಗಾಣದ ಸ್ಥಿತಿಗೂ ಅಂತ ವ್ಯತ್ಯಾಸ ಇಲ್ಲ. ಬಹುತೇಕ ಒಂದೇ ರೀತಿಯ ಸ್ಥಿತಿಗತಿಗಳಿದೆ. ಇಂಥ ಸಂದರ್ಭದಲ್ಲಿ ಅಲ್ಲಿಯವರು ಒಂದು ಸಾಹಸ ಮಾಡ್ತಾ ಇದ್ದಾರೆ, ಒಂದು ಹೆಜ್ಜೆಯನ್ನು ಮುಂದಿಟ್ಟಿದ್ದಾರೆ ಅಂತಂದ್ರೆ ಕರ್ನಾಟಕದಲ್ಲಿ ಇದು ಯಾಕೆ ಆಗಬಾರದು? ಇಲ್ಲಿ ಒಂದು ದೊಡ್ಡ ಕಾಂಟ್ರಾಡಿಕ್ಟ್ ಭಾರದ್ವಾಜ್ ಅವರೇ. ಯಾಕೆ ಅಂದ್ರೆ ಕೇಂದ್ರ ಸರ್ಕಾರ ಮೊನ್ನೆ ಮತ್ತೊಂದು ಆದೇಶ ಹೊರಡಿಸ್ಬಿಟ್ಟು ಸದ್ಯಕ್ಕೆ ನವೆಂಬರ್ 30 ತನಕ ಯಾವುದೇ ಶಾಲೆ ಕಾಲೇಜುಗಳನ್ನ ತೆರಿಬಾರದು ಅನ್ನತಕ್ಕಂತ ಒಂದು ಆದೇಶವನ್ನ ರಾಷ್ಟ್ರಾದ್ಯಂತ ಮಾಡಿದೆ. ಅದನ್ನ ಉಲ್ಲಂಘನೆ ಮಾಡಿ ಇವತ್ತು ತೆಲಂಗಾಣ ಮತ್ತೆ ಆಂಧ್ರ ಮತ್ತೆ ಕೆಲ ರಾಜ್ಯಗಳು ಮಾಡ್ತಾ ಇದ್ದಾವೆ ಅಂದ್ರೆ ಅದು ಡಿಸ್ಕ್ರಿಷನ್ ಪವರ್ಗೂ ಬಿಟ್ಟಿರ್ಲಿಲ್ಲ. ಇಲ್ಲಿ ಇದು ನಮಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಸರ್ಕಾರ, ನಮ್ಮ ಕರ್ನಾಟಕ ಸರ್ಕಾರ ಯಾವ ಒಂದು ನಿಲುವು ವ್ಯಕ್ತಪಡಿಸುತ್ತೆ ಅಂತ. ಯಾಕಂದ್ರೆ ಇದಕ್ಕೆ ಕೇಂದ್ರ ಸರ್ಕಾರ ಸ್ಪಷ್ಟನೆ ನೀಡಬೇಕು, ಆಯಾ ರಾಜ್ಯಗಳಿಗೆ ಬಿಟ್ಟಿದ್ದಾರಾ ಅನ್ನತಕ್ಕಂಥದ್ದು. ಯಾಕಂದ್ರೆ ಹೊಸ ಆದೇಶದಲ್ಲಿ ಇದೊಂದು ಕನ್ಫ್ಯೂಷನ್ ಇದೆ. ಎರಡನೇದು, ನಾವು ಮಾತನಾಡ್ತಾ ಇದ್ವಿ ಸಮ ಮತ್ತೆ ಇದರಲ್ಲಿ ಹೋಗ್ಬಿಟ್ಟು ತರಗತಿಗಳನ್ನ ಅಟೆಂಡ್ ಆಗ್ಬೇಕು. ಇಲ್ಲಿ ಮತ್ತೆ ಯಾವುದೇ ಪ್ಲಾನ್ ಇಲ್ಲ, ABC ಇಲ್ಲ. ಇವತ್ತು ನಿರಂಜನ ಏನ್ ಹೇಳಿದ್ರು, ಅಲ್ಲಿ 4000 ಚಿಲ್ಲರೆ ಶಾಲೆಗಳಲ್ಲಿ ಖಂಡಿತವಾಗ್ಲೂ ಮಕ್ಕಳ ಅಂಕಿಅಂಶ ಕಮ್ಮಿ ಇದೆ. ಆದ್ರೆ ಬರೀ ಆ ಶಾಲೆಗಳಿಗೆ ಮಾತ್ರ ಮಾಡಿದ್ರೆ ಉಳಿದಿರೋ ರಾಜ್ಯದ ಮಕ್ಕಳಿಗೆ ಅನ್ಯಾಯ ಆಗಲ್ವಾ? RTE ಅಡಿಯಲ್ಲಿ ಎಲ್ಲರಿಗೂ ಏಕರೂಪದಲ್ಲಿ ಪ್ಲಾನ್ಗಳು ಹಾಕ್ಬೇಕು. ಅವಾಗ ನಾವು 2ರಿಂದ 3 ಪ್ಲಾನ್ ಮಾಡ್ಲೇಬೇಕಾಗತ್ತೆ, ಬೇರೆ ದಾರಿ ಇಲ್ಲ. ಮತ್ತೆ ಇವತ್ತಿನ ದಿನ ನಾವು SSLC ಬಗ್ಗೆ ಮಾತನಾಡ್ತಾ ಇದ್ದೇವೆ. SSLC ಬಗ್ಗೆ ಮಾತಾಡ್ಬೇಕಾದ್ರೆ ಈಗಾಗಲೇ ಆನ್ಲೈನ್ ತರಗತಿಗಳು ನಡೀತಾ ಇದ್ದಾವೆ. ಆದ್ರೆ ಬಹುತೇಕ SSLC ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಯಲ್ಲಿ 20ರಿಂದ 25% ಇದುವರೆಗೂ ಕೂಡ ಆನ್ಲೈನ್ ಅಟೆಂಡ್ ಆಗಿಲ್ಲ, ದಾಖಲಾತಿ ಆಗಿಲ್ಲ. ಇವರಿಗೆ ಏನು? ಇವ್ರನ್ನ ಈ ಸಲ ಪರೀಕ್ಷೆ ಕನ್ಸಿಡರ್ ಮಾಡ್ಬೇಕೋ ಬೇಡವಾ? ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ. ಅದು PUC ಇರ್ಲಿ ಅಥವಾ SSLC ಇರ್ಲಿ. ಅದ್ರ ಜೊತೆಯಲ್ಲಿ ಇವತ್ತು CRP ಮತ್ತೆ BRC ಬಗ್ಗೆ ನಿರಂಜನ ತುಂಬಾ ಅವ್ರಿಗೆಲ್ಲ ಅನುಭವ ಇದೆ. ಖಂಡಿತ ಸುಳ್ಳು ಇದು.
ಅವ್ರಿಗೆ ಯಾವುದೇ ಅನುಭವ ಇಲ್ಲ. ಅವರಿಗೆ ಸ್ಟ್ರಕ್ಚರ್ ಅಲ್ಲಿ ಇರೋದು ಶೈಕ್ಷಣಿಕ ಚಿಂತನೆ ಮಾಡೋದು, ಆದ್ರೆ ಇವತ್ತು CRP BRCಗಳು ಅವರಿಗೆ ವಸ್ತುಸ್ಥಿತಿಗಳು ಗೊತ್ತೇ ಇಲ್ಲ. ಅವ್ರು ಬರೀ ಪೋಸ್ಟ್ ಮ್ಯಾನ್ ತರ ವರ್ತನೆ ಮಾಡ್ತಾ ಇದ್ದಾರೆ. ಅವಾಗ ಅವರ ಮಾಹಿತಿಗಳು ಯಾವ ಒಂದು ಮಾನದಂಡದ ಮೇಲೆ ತೆಗೆದುಕೊಳ್ಬೇಕು, ಈ ತರ ಹಲವು ದ್ವಂದ್ವ ಇದೆ. ನಾವು ಮೌಖಿಕವಾಗಿ ನಮ್ಮ ಮಾಧ್ಯಮದ ಮುಖಾಂತರ ಮಾತಾಡ್ತಕ್ಕಂತ ಸ್ಥಿತಿಗತಿ ಬೇರೆ, ವಾಸ್ತವಾಂಶವೇ ಬೇರೆ ಇದೆ. ಇಲ್ಲಿ ದುರಂತ ಆಗತ್ತೆ. ಅದರಿಂದ ನಾವು ಹೇಳ್ತೇವೆ, ಖಂಡಿತವಾಗ್ಲೂ ಇದನ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ಅನೇಕ ಸಭೆಗಳು ಆಗ್ಬೇಕಾಗತ್ತೆ, ತ್ವರಿತಗತಿಯಲ್ಲಿ ಆಗ್ಬೇಕಾಗತ್ತೆ. ನಮ್ಮ ಶಿಕ್ಷಣ ಇಲಾಖೆ ಕೆಲ ಅಧಿಕಾರಿಗಳು ಅಥವಾ ಕೆಲ ಶಿಕ್ಷಣ ತಜ್ಞರು ಅಂತ ಹೇಳಿ ಅವರ ಅಭಿಪ್ರಾಯ ತೆಗೆದುಕೊಂಡ್ಬಿಟ್ರೆ ಖಂಡಿತವಾಗ್ಲೂ ನಾವು ಎಲ್ಲೋ ಒಂದು ಕಡೆ ಮಕ್ಕಳನ್ನು, ಶಿಕ್ಷಣ ವ್ಯವಸ್ಥೆಯನ್ನು ಕಷ್ಟಕ್ಕೆ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ನಿಮ್ ಜೊತೆ ನಾನು ಮಾತಾಡ್ತೀನಿ. ಜೊತೆಗೆ ನೋಡಿದ್ರೆ ಈ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಸ್ಥಿತಿಗತಿಗಳು ಹೇಗಿದೆ, ನಾವು ನಮ್ಮ ದೇಶ ಅಕ್ಕಪಕ್ಕದ ರಾಜ್ಯಗಳ ಬಗ್ಗೆ ನೋಡಿದ್ವಿ. ಯುರೋಪ್ ರಾಷ್ಟ್ರಗಳಲ್ಲಿ ಲಾಕ್ಡೌನ್ ಹೇರಿದ್ದಾರೆ, ಆದ್ರೆ ಶಾಲೆಗಳು ಓಪನ್ ಇವೆ. ಗಮನಿಸಬೇಕಾದಂತ ಸಂಗತಿ, ಲಾಕ್ಡೌನ್ ನಡುವೆನೇ ಶಾಲೆಗಳು ಓಪನ್ ಇವೆ. ಕೊರೋನಾ ಅಬ್ಬರಿಸ್ತಿರೋ ಯುರೋಪ್ ದೇಶಗಳಲ್ಲಿ ಶಾಲೆ ಕಾಲೇಜುಗಳು ಓಪನ್ ಇವೆ. ಫ್ರಾನ್ಸ್, ಜರ್ಮನಿ, ಇಂಗ್ಲೆಂಡ್ ಇವತ್ತಿನಿಂದ ಲಾಕ್ಡೌನ್, ಇವತ್ತಿಂದ ಫ್ರಾನ್ಸ್, ಜರ್ಮನಿ ಶುರು ಮಾಡಿದೆ ಆಲ್ರೆಡಿ. ಐರ್ಲೆಂಡ್ ನಲ್ಲೂ ಕೂಡ ಶಾಲಾ ಕಾಲೇಜುಗಳು ಓಪನ್ ಇವೆ. ಹಾಗಾದ್ರೆ ಶಾಲಾ ಕಾಲೇಜುಗಳಿಗೆ ಲಾಕ್ಡೌನ್ ನಿಂದ ವಿನಾಯಿತಿ ನೀಡಿದ್ದು ಯಾಕೆ? ಇದು ನೋಡಿದ್ರೆ ಎರಡನೇ ಅಲೆ ಇದೆ, ಮತ್ತೆ ಬಹಳ ಸ್ಟ್ರಾಂಗ್ ಆಗಿರುತ್ತೆ ಅನ್ನುವಂತ ಮಾತಿದೆ. ಸೊ ಇಷ್ಟೆಲ್ಲ ಆದ್ರೂ ಕೂಡ, ಲಾಕ್ಡೌನ್ ಹೇರಿದ್ರು ಕೂಡ ಶಾಲೆಗಳು ಓಪನ್ ಇವೆ. ಅಂದ್ರೆ ಇಡೀ ರಾಷ್ಟ್ರವೇ ಸ್ತಬ್ಧ ಆದ್ರೂ ಕೂಡ ಶಾಲಾ ಕಾಲೇಜುಗಳು ಇಲ್ಲಿ ಸ್ತಬ್ಧ ಆಗ್ತಾ ಇಲ್ಲ. ಲಾಕ್ಡೌನ್ ಮಧ್ಯೆ ಐರ್ಲೆಂಡ್ ನಲ್ಲಿ ಶಾಲೆಗಳು ಓಪನ್ ಆಗಿವೆ. ಮಕ್ಕಳ ಭವಿಷ್ಯದ ಬಗ್ಗೆ ಐರ್ಲೆಂಡ್ ಕಾಳಜಿ ವಹಿಸ್ತಾ ಇದೆ. ನಮಗೇನೇ ಕಷ್ಟ ಆಗಲಿ ಮಕ್ಕಳನ್ನು ರಕ್ಷಣೆ ಮಾಡಬೇಕು, ಜೊತೆಗೆ ಶಿಕ್ಷಣದಿಂದಲೂ ಕೂಡ ಅವರು ವಂಚಿತರಾಗಬಾರದು, ಇದ್ರ ಬಗ್ಗೆ ಯೋಚನೆ ಮಾಡುತ್ತೆ. ಲಾಕ್ಡೌನ್ ನಿಂದಾಗ್ಲಿ ಯಾವುದೇ ಕಾರಣಕ್ಕೆ ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗಬಾರದು ಅನ್ನುವಂಥದ್ದು ಅದರ ನಿಲುವು. ಮಕ್ಕಳಿಗೆ ಶಿಕ್ಷಣ ಅತ್ಯಗತ್ಯ ಅಂತಾರೆ ಐರ್ಲೆಂಡ್ ಪ್ರಧಾನಿ. ಹಿಂಗಾಗಿ ನಾವು ಲಾಕ್ಡೌನ್ ಇದ್ರೂ ಕೂಡ ನಾವು ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಲ್ಲ. ಕೊರೋನಾದಿಂದ ಮಕ್ಕಳ ಭವಿಷ್ಯಕ್ಕೆ ಸಮಸ್ಯೆ ಆಗಬಾರ್ದು, ಆರೋಗ್ಯಕ್ಕೆ ಸಮಸ್ಯೆ ಆಗಬಾರ್ದು, ಆ ನಿಟ್ಟಿನಲ್ಲಿ ಯಾವ್ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ನಾವು ತಗೊಳ್ತೀವಿ. ಆದ್ರೆ ಯಾವುದೇ ಕಾರಣಕ್ಕೂ ಶಾಲಾ ಕಾಲೇಜುಗಳನ್ನು ನಾವು ಬಂದ್ ಮಾಡಲ್ಲ. ಲಾಕ್ಡೌನ್ ಅನ್ನುವಂಥದ್ದು ಇಡೀ ದೇಶಕ್ಕೆ ಅನ್ವಯ ಆಗಬಹುದು, ಆದ್ರೆ ಶಾಲಾ ಕಾಲೇಜುಗಳಿಗೆ ಇದು ಅನ್ವಯ ಆಗಲ್ಲ. ಕೊರೋನಾ ಎರಡನೇ ಅಲೆ ಮಧ್ಯೆ ಜರ್ಮನಿನಲ್ಲೂ ಕೂಡ ಶಾಲೆಗಳು ಓಪನ್. ಬಹಳ ಗಮನಿಸಬೇಕಾದಂತ ಸಂಗತಿ, ಜರ್ಮನಿ ಎಂಥ ಹೊಡೆತಕ್ಕೆ ಸಿಕ್ಕಿದೆ ಅಂತಂದ್ರೆ, ಶಾಲೆ ತೆರೆದಿದ್ರೆ ಸಮಾಜದ ಮೇಲೆ ವ್ಯತಿರಿಕ್ತ ಪರಿಣಾಮ ಆಗುತ್ತೆ. ನೋಡಿ ಹೆಂಗೆ ಯೋಚನೆ ಮಾಡ್ತಾರೆ. ಲಾಕ್ಡೌನ್ ವೇಳೆ ಕುಟುಂಬಗಳ ಮೇಲೆ ಪರಿಣಾಮಗಳಾಗುತ್ತವೆ. ಒಂದು ಚಾಲೆಂಜೇ ಇದು, ಒಂದು ನಿಜಕ್ಕೂ ದೊಡ್ಡ ಮನಸ್ಥಿತಿನೇ ಇದು. ಮಾರ್ಚ್ ಏಪ್ರಿಲ್ ನಲ್ಲಿ ಕುಟುಂಬಗಳ ಮೇಲೆ ಸಾಮಾಜಿಕ ಪರಿಣಾಮಗಳಾಗಿವೆ. ಮಹಿಳೆಯರು, ಮಕ್ಕಳ ಮೇಲೆ ಹಿಂಸಾತ್ಮಕ ಮತ್ತು ಹಲ್ಲೆಯ ಘಟನೆಗಳು ನಡೆದಿವೆ. ಯಾಕಂದ್ರೆ ಯಾವಾಗ್ಲೂ ಮನೆಯಲ್ಲೇ ಕುತ್ಕೊಂಡ್ಬಿಟ್ರೆ ಏನಾಗುತ್ತೆ ಹೇಳಿ, ಈ ಐಡ್ಲ್ ಮೈಂಡ್, ಡೆವಿಲ್ಸ್ ಫ್ಯಾಕ್ಟರಿ, ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಗಲಾಟೆಗಳು ಶುರು ಆಗ್ತವೆ. ಅದರೆಲ್ಲ ಪರಿಣಾಮ ಮಕ್ಕಳ ಮೇಲೂ ಆಗ್ತವೆ. ಶಾಲೆಗಳಲ್ಲಿ ಮಾಸ್ಕ್, ಅಂತರ ಕಾಪಾಡೋದ್ರಿಂದ ಕೊರೋನಾವನ್ನು ತಡೆಗಟ್ಟಬಹುದು. ಹಿಂಗಾಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಲ್ಲ. ಕೊರೋನಾ ಎರಡನೇ ಅಲೆ ನಡುವೆನೂ ಕೂಡ ಜರ್ಮನಿನಲ್ಲಿ ಶಾಲೆ ಓಪನ್ ಆಗಿವೆ. ಬರೀ ಇವತ್ತಿಂದ ಮಾತ್ರ ಯೋಚನೆ ಮಾಡಲ್ಲ ಅವರು. ನೋಡಿ, ಲಾಸ್ಟ್ ಮಾರ್ಚ್ ಏಪ್ರಿಲ್ ಆಗಿರುವಂತಹ ಘಟನಾವಳಿಗಳಿಗೆ ಅದು ಈಗ ಅನುಭವಿಸ್ತಾ ಇದೆ. ಇನ್ನು ಈಗೇನಾದ್ರೂ ಮತ್ತೆ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಿದ್ರೆ ಮುಂದೆ ಅನುಭವಿಸಬೇಕಾಗತ್ತೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಬಂದ್ ಮಾಡಲ್ಲ ಅಂತ. ಮಾರ್ಚ್ ಏಪ್ರಿಲ್ ನಲ್ಲಿ ಕುಟುಂಬಗಳ ಮೇಲೆ ಸಾಮಾಜಿಕವಾದಂತಹ ಪರಿಣಾಮವನ್ನ ಬೀರ್ತಾ ಇತ್ತು. ಶಾಲೆಗಳನ್ನ ನಾವು ತುಂಬಾ ದಿವಸಗಳ ಕಾಲ ಬಂದ್ ಮಾಡಿದ್ರೆ ಅಥವಾ ಕ್ಲೋಸ್ ಇಟ್ರೆ ಅದು ಬೇರೆ ರೀತಿಯಾದಂತಹ ಸಂದೇಶ ರವಾನೆ ಆಗುತ್ತೆ ಎನ್ನುವಂತಹ ಮಾತು. ಇನ್ನು ಜರ್ಮನಿ ಶಾಲೆಗಳಲ್ಲಿ ಕೊಠಡಿ, ವಿದ್ಯಾರ್ಥಿಗಳೆಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕ್ ಅನ್ನ ಧರಿಸಬೇಕು, ದೈಹಿಕ ಅಂತರವನ್ನ ಕಾಪಾಡಿಕೊಳ್ಳಬೇಕು. ಇನ್ನು ಫ್ರಾನ್ಸ್ನ ಶಾಲೆಗಳಲ್ಲಿ 6 ವರ್ಷ ಮೇಲ್ಪಟ್ಟ ವಿದ್ಯಾರ್ಥಿಗಳು ಮಾಸ್ಕ್ ಅನ್ನ ಧರಿಸಬೇಕು. ಯುರೋಪ್ ರಾಷ್ಟ್ರಗಳಲ್ಲಿ 5% ಮಕ್ಕಳಿಗೆ ಕೊರೋನಾ ತಗುಲಿದೆ. ಖಂಡಿತವಾಗಿಯೂ ಗಮನಿಸಬೇಕು, ಯುರೋಪ್ ರಾಷ್ಟ್ರಗಳಲ್ಲಿ 5% ಮಕ್ಕಳಿಗೆ ಅಲ್ಲಿ ಕೊರೋನಾ ತಗುಲಿದೆ. ಶಾಲೆಗಳನ್ನು ಮುಚ್ಚೋದ್ರಿಂದ ಮಕ್ಕಳ ಆರೋಗ್ಯಕ್ಕೆ ಹೆಚ್ಚುವರಿ ರಕ್ಷಣೆ ಸಿಗೋದಿಲ್ಲ. ಹೀಗಾಗಿ ಯುರೋಪ್ ರಾಷ್ಟ್ರಗಳಲ್ಲಿ ಲಾಕ್ಡೌನ್ ಮಧ್ಯ ಶಾಲೆಗಳನ್ನ ಓಪನ್ ಮಾಡಲಾಗಿದೆ. ಒಟ್ಟು ಸೋಂಕಿತರ ಸಂಖ್ಯೆಯ 5% ಅಥವಾ ಒಟ್ಟಾರೆ ಮಕ್ಕಳ ಸಂಖ್ಯೆಯ 5% ಮಕ್ಕಳಿಗೆ ಸೋಂಕು ತಗುಲಿದೆ ಅಲ್ಲಿ. ಇಷ್ಟಾದ್ರೂ ಕೂಡ ಜರ್ಮನಿ ಶಾಲೆಗಳನ್ನ ಓಪನ್ ಮಾಡೋದಕ್ಕೆ ಅಂತೇಳಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಆ ಮೂಲಕ ಶಾಲೆಗಳನ್ನ ತೆರೆಯೋ ವಿಚಾರಕ್ಕೆ ದೊಡ್ಡ ಮಟ್ಟದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಸ್ವಪ್ನ ಮೇಡಮ್, ಗಮನಿಸ್ತಾ ಇದ್ವಿ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಈಗಾಗಲೇ ಮಕ್ಕಳನ್ನ ಶಾಲೆ ಕರೆಯಲಾಗ್ತಾ ಇದೆ, ಶಾಲೆಗಳನ್ನ ಓಪನ್ ಮಾಡಲಾಗಿದೆ.
ಆದ್ರೆ ನೀವ್ ಹೇಳ್ತಾ ಇದ್ರಿ ಶಾಲೆಗಳಿಗೆ ಮಕ್ಕಳನ್ನ ಕರೆಸುವಂತ ಉದ್ದೇಶ ಏನಿದೆ, ಇದೊಂದು ವರ್ಷ ಹಾಗೆ ಬಿಟ್ರೆ ಅನುಕೂಲ ಆಗುತ್ತೆ ಅಂತೇಳಿ. ಆದ್ರೆ ಬೇರೆ ಬೇರೆ ರಾಷ್ಟ್ರಗಳ ಸ್ಥಿತಿಗತಿಯನ್ನ ಗಮನಿಸ್ತಾ ಹೋದ್ರೆ ಕರ್ನಾಟಕದ ಕೂಡ ಸಾಕಷ್ಟು ಸೋಂಕಿತರ ಸಂಖ್ಯೆ ಇದೆ. ಇದರ ನಡುವೆ ಶಾಲೆಗಳು ಓಪನ್ ಆದ್ರೆ ಪೋಷಕರು ಮಕ್ಕಳನ್ನ ಕಳಿಸೋದಕ್ಕೆ ಹಿಂದೇಟು ಹಾಕ್ತಾರ? ಖಂಡಿತ ಹಾಕ್ತಾರೆ ಸರ್. ನೀವು ತೋರಿಸ್ತಾ ಇದ್ದೀರಾ ಕಂಟ್ರಿ ಇದು ಜರ್ಮನಿ, ಫ್ರಾನ್ಸ್ ಅಂತೆಲ್ಲ ಹೇಳ್ತಾ ಇದ್ದೀರಾ. ಸರಿ, ಒಪ್ಕೊಳ್ತೀನಿ ಅಲ್ಲೆಲ್ಲ ಓಪನ್ ಮಾಡ್ತಿದ್ದಾರೆ ಅಂತ. ಬಟ್ ಹೌ ವೆಲ್ ದ ಕಂಟ್ರಿ ಇಸ್ ಡೆವಲಪ್ಡ್ ಅಂತ ಒಂದ್ಸತಿ ಯೋಚನೆ ಮಾಡಬೇಕಾಗತ್ತೆ. ಡೆವಲಪ್ ಕಂಟ್ರೀಸ್ ಅಲ್ಲಿ ಅವ್ರು ಏನಾದ್ರು ಒಂಥರ ಈ ತರ ಚಾನ್ಸ್ ತಗೊಂಡ್ರು ಕೂಡ ಮಕ್ಳಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅವ್ರ ಟ್ರೀಟ್ಮೆಂಟ್ ಆಗ್ಲಿದೆಲ್ಲ ಆ ತಕ್ಷಣಕ್ಕೆ ಸಿಗುತ್ತೆ. ಈಗ ನಮ್ಮ ದೇಶದಲ್ಲಿ ಈ ತರ ಡೆವಲಪಿಂಗ್ ಕಂಟ್ರಿಯಲ್ಲಿ ನೀವು ಅವ್ರು ಮಾಡಿದ್ದಾರೆ ಅಂತ ನಾವೇನಾದ್ರು ಮಾಡಕ್ ಹೋದ್ರೆ ಮಗುಗೆ ಏನಾದ್ರು ಆದ್ರೆ ಯಾರು ಸರ್ ಜವಾಬ್ದಾರಿ ತಗೊಳ್ತಾರೆ? ಗೌರ್ಮೆಂಟ್ ತಗೊಳ್ತಾರ? ಸ್ಕೂಲ್ ಅವ್ರು ತಗೊಳ್ತಾರ? ಯಾರು ತಗೊಳ್ತಾರೆ? ನಿಮ್ ಇಷ್ಟ, ನೀವು ಕಳಿಸಬಾರ್ದಿತ್ತು ಅಂತ ಅವ್ರು ನಮ್ಮ ಮೇಲೆ ಹಾಕ್ಬಿಡ್ತಾರೆ, ಕೊನೆಗೆ ಪೇರೆಂಟ್ಸ್ ಮೇಲೆ ಬರುತ್ತೆ. ಸೊ ಹಂಗಾಗಿ ಬೇಡ ಸರ್, ಆ ಕಂಟ್ರಿನ ಎಕ್ಸಾಂಪಲ್ ಆಗಿ ಇಟ್ಕೊಂಡು ನಮ್ಮ ಇದ್ರಲ್ಲಿ ಓಪನ್ ಮಾಡೋದು ನಾನು ಒಪ್ಪೋದಿಲ್ಲ ಸರ್. ಮತ್ತೆ ನಿರಂಜನ್ ಆರಾಧ್ಯ ಸರ್ ಹೇಳ್ತಿದ್ರು 10th 12th ಟರ್ನಿಂಗ್ ಪಾಯಿಂಟ್ ಅಂತ. ಖಂಡಿತ ಒಪ್ಕೊಳ್ತೀನಿ, 10th 12th ಟರ್ನಿಂಗ್ ಪಾಯಿಂಟ್ ಅಗ್ರಿ. ಬಟ್ ಸೈನ್ಸ್ ಅವ್ರಿಗೆ ಸ್ವಲ್ಪ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ, ಯಾಕಂದ್ರೆ ಪ್ರಾಕ್ಟಿಕಲ್ ಕ್ಲಾಸಸ್ ಅಂತದೆಲ್ಲ ಇರುತ್ತೆ. ಸೊ ಅದಕ್ಕೆ ಮಾತ್ರ ಅವ್ರ ಮಕ್ಳನ್ನ ಕರೀಲಿ ಕಾಲೇಜ್ಗೆ, ಪ್ರಾಕ್ಟಿಕಲ್ ಕ್ಲಾಸಸ್ ಮಾತ್ರ ಮಾಡ್ಲಿ, ಮಿಕ್ಕಿದೆಲ್ಲ ಆನ್ಲೈನ್ ಮಾಡ್ಲಿ ಸರ್. ಓದೋ ಮಕ್ಳಿದ್ರೆ ಓದೋ ಮಕ್ಳು ಎಲ್ಲಿದ್ರು ಓದ್ತಾರೆ ಸರ್. ಆನ್ಲೈನ್ ಅಲ್ಲಿ ಕೆಲವರು ಅಟೆಂಡ್ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಸರ್. ಮಾಡ್ತಾ ಇಲ್ಲ ಅಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಸರ್, ಅದಕ್ಕೆ ಮಾಡ್ತಿರೋದಿಲ್ಲ ಸರ್. ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಓದೋದಿದ್ದು ಅಂದ್ರೆ ಆನ್ಲೈನ್ ಮಾಡ್ತಾರೆ, ಯಾಕೆ ಮಾಡೋದಿಲ್ಲ? ಸೊ ಆನ್ಲೈನ್ ಕ್ಲಾಸ್, ಅದು ಥಿಯರಿ ಕ್ಲಾಸಸ್ ಎಲ್ಲ ಆನ್ಲೈನ್ ಅಲ್ಲೇ ನಡೀಲಿ. ಪ್ರಾಕ್ಟಿಕಲ್ ಮಾತ್ರ ನಿಜ ಕಷ್ಟ ಆಗುತ್ತೆ, ಅದಕ್ಕೆ ಮಾತ್ರ ಕಾಲೇಜಿಗೆ ಕಳಿಸ್ಲಿ. ಅದಕ್ಕೆ ಏನ್ ಪ್ಲಾನ್ ಮಾಡ್ಕೋಬಹುದು ಅದು ಮಾಡ್ಕೊಳ್ಳಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇದು ನನ್ನೊಬ್ಳು ಪೋಷಕಿಯಾಗಿ ಮಾತಾಡ್ತಾ ಇಲ್ಲ, ಯಾಕಂದ್ರೆ ನಾನು ತುಂಬಾ ಜನ ಪೋಷಕರ ಹತ್ರ ಮಾತಾಡಿದೀನಿ ಇದ್ರ ಬಗ್ಗೆ. ಎಲ್ಲರೂ ಹೇಳ್ತಾರೆ ಇದು ಯಾರು ಕಳ್ಸಕ್ ರೆಡಿ ಇಲ್ಲ ಸರ್, ಬೇಡ ಅಂತಾನೆ ಹೇಳ್ತಾ ಇದ್ದಾರೆ. ಎಲ್ಲ ಆನ್ಲೈನ್ ನಡೀಲಿ, ಎಷ್ಟು ನಾಲೆಜ್ ಬಂದ್ರೆ ಅಷ್ಟೇ ಸಾಕು, ಈ ವರ್ಷ ಹಂಗೆ ತಳ್ಕೊಂಡು ಹೋಗೋಣ, ಮುಗಿದ್ಬಿಡ್ಲಿ. ಈಗ ಈ ಅಕಾಡೆಮಿಕ್ ಇಯರ್ ಮುಗಿದ್ಬಿಡ್ಲಿ, ನೆಕ್ಸ್ಟ್ ಇಯರ್ಗೆ ಇನ್ನೇನೇನು ಪ್ಲಾನ್ ಮಾಡ್ಕೋಬಹುದು ಅಂತ ನೋಡ್ಲಿ ಸರ್. ಈ ಸತಿ ಬೇಡ ಅಂತಾನೆ ಹೇಳ್ತೀನಿ. ನೀವು ಹೇಳಿದ ಒಂದ್ ಮಾತು ನಿಜ. ಏನು ಅಂತಾರೆ, ಈ ಬೇರೆ ಬೇರೆ ದೇಶಗಳಿಗೂ ನಮ್ಮ ದೇಶಗಳಿಗೂ ಹೋಲಿಸಬಾರದು. ಅಲ್ಲಿನ ಜನಸಂಖ್ಯೆ ಆಗಿರ್ಬೋದು, ಅಲ್ಲಿನ ವ್ಯವಸ್ಥೆ ಆಗಿರ್ಬೋದು, ಅಲ್ಲೆಲ್ಲವನ್ನೂ ಕೂಡ ನಾವು ಅದನ್ನ ಪರಿಗಣಿಸಬೇಕಾಗುತ್ತೆ ಅಂತ ಒಪ್ಕೊಳ್ತೀನಿ ನಾನು. ಆದ್ರೆ ಪಕ್ಕದಲ್ಲಿ ನಾವು ನೋಡ್ತಾ ಇದೀವಿ, ಆಂಧ್ರ ಪ್ರದೇಶ ಈ ಪ್ರಯತ್ನವನ್ನು ಮಾಡಿದೆ, ಈ ಕಡೆ ತೆಲಂಗಾಣ ಈ ಪ್ರಯತ್ನವನ್ನು ಮಾಡಿದೆ, ಕರ್ನಾಟಕದಲ್ಲಿ ಯಾಕೆ ಮಾಡಬಾರದು ಅನ್ನುವಂಥದ್ದು. ಜೊತೆಗೆ ಅಂತಂದ್ರೆ ಈ ಕೆಲವೊಂದು ಈ ಗ್ರಾಮೀಣ ಭಾಗದಲ್ಲಿ ಮೇಡಮ್ ಎಸ್ಪೆಷಲಿ ಶಾಲೆಗಳೇನಾದ್ರೂ ಆರಂಭ ಆಗಲಿಲ್ಲ ಅಂದ್ರೆ ಮಕ್ಕಳುಗಳು ಸಂಪೂರ್ಣವಾಗಿ ಡಿಟ್ಯಾಚ್ ಆಗುವಂತ ಸಾಧ್ಯತೆಗಳಿದೆ, ಅಪಾಯಗಳಿದೆ. ಮಕ್ಕಳುಗಳು ಪರ್ಮನೆಂಟ್ ಆಗಿ ಬಾಲ ಕಾರ್ಮಿಕರಾಗುವಂತಹ ಅಪಾಯ ಇದೆ. ಜೊತೆಗೆ ಹೆಣ್ಣುಮಕ್ಕಳುಗಳಿಗೆ ಚಿಕ್ಕ ವಯಸ್ಸಲ್ಲಿ ಬಾಲ್ಯ ವಿವಾಹ ಮಾಡುವಂತ ಒಂದು ಅಪಾಯ ಇದೆ. ಈ ರೀತಿ ಬಹಳಷ್ಟು ತೊಂದರೆಗಳಿದೆ ಮೇಡಮ್. ಆ ದೃಷ್ಟಿಯಲ್ಲೂ ಕೂಡ ನಾವು ಯೋಚನೆ ಮಾಡಬೇಕು ಅಂತ. ಸರ್ ಖಂಡಿತ ಮಾಡಬೇಕು. ಅದಕ್ಕೆ ಅದರೇ ಆದ ಡಿಪಾರ್ಟ್ಮೆಂಟ್ಸ್ ಇರುತ್ತೆ, ಅವ್ರು ನೋಡ್ಕೊಳ್ಳಿ ಸರ್. ಈಗ ಬಾಲ ವಿವಾಹ ಆಗ್ಲಿ ಏನಾದ್ರೂ ಆಗ್ಲಿ ಅದ್ರದ್ದು ಬೇಡ ಅಂತ ಅವ್ರು ಆ ಗ್ರೂಪ್ ಮಾಡ್ಕೊಂಡು ಅದ್ ನಡೆದಂಗೆ ನೋಡ್ಕೋಬೇಕು. ಅದನ್ನು ಇದಕ್ಕೂ ರಿಲೇಟ್ ಮಾಡಬಾರ್ದು ಸರ್. ಎಜುಕೇಶನ್ ಅಷ್ಟೇ, ಈಗ ಅವ್ರಿಗೆ ಸಿಗ್ತಾ ಇಲ್ಲ. ಓಕೆ, ಸೊ ನಿಮ್ಮ ಸಂಪರ್ಕ ಸಾಧ್ಯ ಆಗ್ತಿಲ್ಲ. ಸ್ವಪ್ನ ಅವರೇ ಬರ್ತಾರೆ, ನಾನು ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ನಿರಂಜನ ಆರಾಧ್ರೆ, ಸ್ವಪ್ನ ಅವ್ರು ಹೇಳಿದಂತ ಮಾತನ್ನ ಕೇಳಿದ್ರಿ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಮಾತಾಡ್ಬೇಕು ನಾವು. ಒಬ್ಬ ಪೋಷಕಿಯಾಗಿ ಅವ್ರು ಮಾತಾಡೋದ್ರಲ್ಲಿ ಅರ್ಥ ಇದೆ, ಯಾಕಂದ್ರೆ ಅವ್ರ ಸ್ಥಾನದಲ್ಲಿ ಇಟ್ಕೊಂಡು ನಾವು ಯೋಚನೆ ಮಾಡಬೇಕು. ನಂಬರ್ 1. ಎರಡನೇ ಸಂಗತಿ, ಬೇರೆ ಬೇರೆ ದೇಶಗಳ ವಿವರಗಳನ್ನು ಕೊಟ್ವಿ ನಾವು. ಬೇರೆ ದೇಶದ ವಿವರವನ್ನು ಪಕ್ಕಕ್ಕಿಟ್ಟು ನೋಡೋದಾದ್ರೆ ಅಕ್ಕಪಕ್ಕದ ರಾಜ್ಯಗಳೇನೇನು ಮಾಡ್ತಾ ಇವೆ ಅಂತ. ಆಂಧ್ರ ಪ್ರದೇಶ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಈಗ ಅವರಲ್ಲೂ ಕೂಡ ಬಹಳಷ್ಟು ಚಾಲೆಂಜಸ್ ಇದೆ. ಆದರೆ ಅದೆಲ್ಲವನ್ನೂ ಕೂಡ ಮೀರಿ ಅವರು ಈ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಕರ್ನಾಟಕವೂ ಕೂಡ ಮುಂದಿನ ದಿನಗಳಲ್ಲಿ ಇದೇ ಹಾದಿಲಿ ಸಾಗಬಹುದು ಅಂತ ಏನಂತೀರಿ? ಹೌದು, ಖಂಡಿತ ರಂಗನಾಥ್. ತಮಗ್ ಗೊತ್ತು, ನಾನು 2.5 ತಿಂಗಳಿಂದ ತಾವು ಕೂಡ ತಮ್ಮ ಜೊತೆ ಸಾಕಷ್ಟು ಸಾರಿ ಮಾತನಾಡಿದ್ದೇನೆ. ಗ್ರಾಮೀಣ ಭಾಗದಲ್ಲಿ ಶಾಲೆಗಳನ್ನ ತೆಗೆದೇ ಹೋದ್ರೆ ಆಗ್ತಕ್ಕಂಥ ಅನಾಹುತಗಳು ಮತ್ತೆ ಈಗಾಗಲೇ ಆಗಿರ್ತಕ್ಕಂಥ ಅನಾಹುತಗಳು. ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು, 11-12% ಮಕ್ಕಳು ದಾಖಲೆ ಆಗಿಲ್ಲ ಸರ್ಕಾರಿ ಶಾಲೆಗಳಲ್ಲಿ. ನೂರಾರು ಮಕ್ಕಳು ಬಾಲ ಕಾರ್ಮಿಕರಾಗಿದ್ದಾರೆ. ಬಾಲ್ಯ ವಿವಾಹಗಳು ಜಾಸ್ತಿ ಆಗ್ತಿದೆ, ಮಕ್ಕಳ ಮೇಲಿನ ದೌರ್ಜನ್ಯಗಳು ಜಾಸ್ತಿ ಆಗ್ತಿದೆ. ಎಲ್ಲಕ್ಕಿಂತ ಮಿಗಿಲಾಗಿ ಒಂದು ಸಣ್ಣ ವಿಚಾರ ನಾನು ಹೇಳೋದಾದ್ರೆ, ಈ ಮಕ್ಕಳಿಗೆ, ವಿಶೇಷವಾಗಿ ಸರ್ಕಾರಿ ಶಾಲೆಗಳಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಶಾಲೆ ಕಲಿಕೆಯ ಒಂದು ಜಾಗ ಅನ್ನೋದು ಸತ್ಯ ಆದ್ರೂ ಕೂಡ ಶಾಲೆ ಇಟ್ಸ್ ಎ ಸಪೋರ್ಟಿವ್ ಸಿಸ್ಟಮ್. ಅವ್ರಿಗೆ ಒಂದು ಬೆಂಬಲಿತ ವ್ಯವಸ್ಥೆ, ಅಲ್ಲಿ ಕೊಡ್ತಕ್ಕಂಥ ಬಿಸಿ ಹಾಲು, ಬಿಸಿ ಊಟ, ಅಲ್ಲಿ ಕೊಡ್ತಕ್ಕಂಥ ರೋಗ ನಿರೋಧಕ ಮಾತ್ರೆಗಳು ಅವರ ಇಮ್ಯುನಿಟಿಯನ್ನ ಬೂಸ್ಟ್ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಒಂದು ಕುಟುಂಬಕ್ಕೆ ಎಷ್ಟು ಮುಖ್ಯ ಅನ್ನೋದನ್ನ ಪದೇ ಪದೇ ನಾನು ಹೇಳಿದ್ದೇನೆ. ಇದ್ರ ಬಗ್ಗೆ ಟಿಪ್ಪಣಿಯನ್ನ ಬರೆದು ಮಾನ್ಯ ಸಚಿವರ ಜೊತೆ ಕೂಡ ಹಂಚ್ಕೊಂಡಿದ್ದೇನೆ. ನಾನು ಒಂದು ಪದೇ ಪದೇ ಹೇಳಲಿಕ್ಕೆ ಇಷ್ಟಪಡ್ತೇನೆ ರಂಗನಾಥ್. ಈಗ ತಮಿಳುನಾಡಲ್ಲೂ ಕೂಡ ಎಲ್ಲಾ ಸಿದ್ಧತೆಗಳು ನಡೀತಿದೆ. ತಾವು ಹೇಳಿದಂಗೆ ಆಂಧ್ರ ನನಗಾಗ್ಲೇ ಅದನ್ನ ಪ್ರಸ್ತಾಪ ಮಾಡಿದೆ. ನಮ್ಮಲ್ಲಿ ಸುಮಾರು 31,000, ಈಗ ಇನ್ನೊಬ್ರು ಗೆಳೆಯರು ಮಾತಾಡ್ತಾ ಹೇಳಿದ್ರು, ಕೇವಲ ಸಣ್ಣ ನಂಬರ್ ಅಲ್ಲ ಅದು. 31,828 ಶಾಲೆಗಳಲ್ಲಿ ನಮ್ಮ ಮಕ್ಕಳ ಸಂಖ್ಯೆ ಕೇವಲ 1 ರಿಂದ 50, 1, 2, 3, 4
ಅಲ್ಲಿ ನಮಗೆ ಕನಿಷ್ಠ 6ರಿಂದ 7 ಆವರೇಜ್ ಸರಾಸರಿ 7 ಕೊಠಡಿಗಳು ಸಿಗುತ್ತೆ. ಒಂದೊಂದು ಕೊಠಡಿಯಲ್ಲಿ ನಾವು 5-5 ಜನ 6 ಜನ ಮಕ್ಕಳನ್ನ ನಾವು ಇಟ್ಟರೂ ಕೂಡ ಸಾಮಾಜಿಕ ಅಂತರವನ್ನ ಅಷ್ಟು ದೊಡ್ಡ ಮಟ್ಟದಲ್ಲಿ ಕಾಯ್ಕೊಂಡು ನಾವು ಅವ್ರಿಗೆ ಬೇಕಾದಂತ ಏನು ಅತ್ಯವಶ್ಯಕವಾದಂತ ಪೌಷ್ಟಿಕ ಅಂಶಗಳಿರ್ತವೆ, ಬಿಸಿ ಹಾಲು, ಊಟ, ಇವೆಲ್ಲವನ್ನ ಕೊಡೋದು ಕೂಡ ಈ ಸಂದರ್ಭದಲ್ಲಿ ಮಕ್ಕಳನ್ನ ಆ ಒಂದು COVID-19 ರಕ್ಷಣೆ ಮಾಡೋದಕ್ಕೊಂದು ದೊಡ್ಡ ಸಾಧನ ಅಲ್ವಾ. ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡ್ಬೇಕಲ್ವಾ? ಖಂಡಿತ. ಸೊ ಹಾಗಾಗಿ ನಾನು ತಮ್ಮ ಹತ್ರ ಕೇಳ್ಕೊಳ್ಳೋದು ಮತ್ತು ಇದನ್ನ ನಾನು ಪ್ರತಿಪಾದಿಸ್ತಾ ಬಂದಿದ್ದೇನೆ. ಕರ್ನಾಟಕದಲ್ಲಿ ರಂಗನಾಥ್ ಈ ಎಲ್ಲಾ ಮುಖ್ಯ ಅಂಶಗಳನ್ನ ನಾವು ನೋಡಿದ್ರು ಕೂಡ ಮಕ್ಕಳಿಗೆ ಸೋಂಕು ತೆಗೆದಿರ್ತಕ್ಕಂಥದ್ದು 0.5%. ಆ ಅಂಕಿಅಂಶಗಳನ್ನ ನಾನು ತಮಗೆ ಒಂದ್ಸಾರಿ ಹಿಂದೆ ತೋರಿಸಿದ್ದೆ. ಹಾಗಾಗಿ ನನಗನ್ಸುತ್ತೆ ಮುನ್ನೆಚ್ಚರಿಕೆ ಕ್ರಮವನ್ನ ನಾನು ಖಂಡಿತ ಆಂಧ್ರ ಮತ್ತೆ ತೆಲಂಗಾಣವನ್ನ ಸ್ವಾಗತಿಸ್ತೇನೆ. ಯಾಕೆಂದ್ರೆ ಇದರಿಂದ ನಾವು ಎದುರ್ಕೋಬೇಕಾದ ಅವಶ್ಯಕತೆ ಇಲ್ಲ. ಮುನ್ನೆಚ್ಚರಿಕೆ ಕ್ರಮವನ್ನ ತಗೋಬೇಕು, ಸುರಕ್ಷತೆಯನ್ನ ಕಾಪಾಡ್ಕೋಬೇಕು, ಬೇಕಾದಂತ ಸೌಲಭ್ಯಗಳನ್ನ ಕಳಿಸ್ಬೇಕು. ಅದು ಒಂದು ಗಂಭೀರವಾಗಿ ಒಂದು ಜವಾಬ್ದಾರಿಯುತ ಸರ್ಕಾರ ಮಾಡ್ತಕ್ಕಂಥ ಕೆಲಸಗಳು. ಹಾಗಾಗಿ ನಾನು ನಿಮ್ಮ ಪರವಾಗಿ ಮತ್ತೆ ಕಳಕಳಿಯ ಒಂದು ಪ್ರಾರ್ಥನೆ ನಿಮ್ಮ ಮಾಧ್ಯಮದ ಮೂಲಕ ವಿಶೇಷವಾಗಿ ಗ್ರಾಮೀಣ ಮಕ್ಕಳ ಒಂದು ಏನು ಸಂಕಷ್ಟ ಇದೆ ಅದನ್ನ ನಾವು ಎಲ್ಲೋ ಒಂದ್ ಕಡೆ ಅರ್ಥಕೋಬೇಕಾಗತ್ತೆ. ಆ ಮಕ್ಕಳಿಗೆ ನಾವು ಕೊಡ್ತಕ್ಕಂತ ಕೆಲವು ಪೂರಕ ಅಂಶಗಳಿದಾವಲ್ಲ, ಅದು ಎಷ್ಟು ಮುಖ್ಯ ಆ ಕುಟುಂಬಗಳಿಗೆ ಇವತ್ತಿನ ಈ ಸಂಕಷ್ಟದ ಸಂದರ್ಭದಲ್ಲಿ. ಅದರಲ್ಲೂ ವಿಶೇಷವಾಗಿ ವಲಸೆ ಕಾರ್ಮಿಕರು ಯಾರು ಹಳ್ಳಿಗಳಿಗೆ ಹಿಂದಿರುಗಿದ್ದಾರೆ ಅದ್ರ ಬಗ್ಗೆ ಮಾತಾಡೋಣ. ಏನು ಅಂತಂದ್ರೆ ಒಂದು ವ್ಯವಸ್ಥೆ ಬಗ್ಗೆ ಏನಾದ್ರೂ ನಂಬಿಕೆ ಬಂದ್ಬಿಟ್ಟಿದ್ರೆ ಇಂಥ ಒಂದು ಪ್ರಶ್ನೆಗಳು ಉದ್ಭವ ಆಗ್ತಿರಲಿಲ್ಲ. ನಂಬಿಕೆ ಇಲ್ದಿರೋದಕ್ಕೆ ಇವೆಲ್ಲ ಪ್ರಶ್ನೆಗಳು ಉದ್ಭವ ಆಗ್ತಿದೆ. ಇದ್ರ ಬಗ್ಗೆ ಸಾಕಷ್ಟು ನಾವು ಚರ್ಚೆ ಮಾಡ್ತೀವಿ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಶಾರ್ಟ್ ಬ್ರೇಕ್. ಶಾಲೆ ಶುರುಗೆ ಮುಹೂರ್ತ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ವಿವರಗಳನ್ನು ಕೊಟ್ಟಿದ್ದೀವಿ. ಕೇವಲ ರಾಜ್ಯ ಮಾತ್ರ ಅಲ್ಲ, ಅಕ್ಕಪಕ್ಕದ ರಾಜ್ಯಗಳು, ವಿದೇಶಗಳಲ್ಲಿನ ಸ್ಥಿತಿಗತಿಗಳು ಹೆಂಗಿದೆ ಏನು ಇತ್ತು ಅಂತ ಜೊತೆಗೆ ತಜ್ಞರು ಕೂಡ ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ. ಶಶಿಕುಮಾರ್ ನಮ್ಮ ಜೊತೆ ಮಾತಾಡಿದ್ರು, ನಿರಂಜನ ಆರಾಧ್ಯರು ನಮ್ಮ ಜೊತೆಗೆ ಮಾತಾಡ್ತಾ ಇದ್ರು, ಜೊತೆಗೆ ಸ್ವಪ್ನ ನಮ್ಮ ಜೊತೆಗೆ ಮಾತಾಡಿದ್ದಾರೆ. ಶಾಲೆ ಆರಂಭ ಮಾಡಲಿಕ್ಕೆ ಯಾವ್ಯಾವ ಜಿಲ್ಲೆಗಳಲ್ಲಿ ಸಿದ್ಧತೆ ಹೇಗಿದೆ? ನಿಜ, ಕಾಲೇಜು ಶಾಲಾ ಕಾಲೇಜುಗಳನ್ನ ಆರಂಭ ಮಾಡಬೇಕು, ಒಪ್ಕೊಳ್ಳೋಣ. ಆದರೆ ಎಷ್ಟರ ಮಟ್ಟಿಗೆ ನಾವು ಪ್ರಿಪೇರ್ ಆಗಿದ್ದೀವಿ? DDPIಗಳು ಶಾಲೆಗಳನ್ನು ಆರಂಭ ಮಾಡೋದ್ರ ನಿಟ್ಟಿನಲ್ಲಿ ಹೇಳೋದೇನು? ಕೊರೋನಾ ಹರಡೋದನ್ನ ತಡಿಲಿಕ್ಕೆ ಎಷ್ಟರ ಮಟ್ಟಿಗೆ ಸಜ್ಜಾಗಿದ್ದೀವಿ ನಾವು? ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಸಜ್ಜಾಗಿದೆ? ಶಿಕ್ಷಕರು ಎಷ್ಟರ ಮಟ್ಟಿಗೆ ಸಜ್ಜಾಗಿದ್ದಾರೆ? ಮಕ್ಕಳ ಆರೋಗ್ಯವನ್ನು ಕಾಪಾಡಲಿಕ್ಕೆ ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿದ್ದೀವಿ? ಶಾಲೆ ಆರಂಭ ಮಾಡಲಿಕ್ಕೆ ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ್ಯಾವ ರೀತಿಯ ವ್ಯವಸ್ಥೆಗಳಾಗಿದೆ, ಸಿದ್ಧತೆಗಳಾಗಿದೆ? ವೆರಿ ಇಂಪಾರ್ಟೆಂಟ್ ಸಂಗತಿ ಇದು. ಬರೀ ನಾವು ಶುರು ಮಾಡ್ತೀವಿ, ಬಾಯಲ್ಲಿ ಹೇಳುವಂಥದ್ದು ಬೇರೆ, ಕೃತಿನಲ್ಲಿ ಅದನ್ನು ಸಾಬೀತು ಮಾಡುವಂಥದ್ದು ಬೇರೆ. ನಮ್ಮ ಅಧಿಕಾರಿಗಳು ಅದಕ್ಕೆ ಸಿದ್ಧವಾಗಿದ್ದಾರಾ? ಶಿಕ್ಷಕರು ಅದಕ್ಕೆ ಸಿದ್ಧವಾಗಿದ್ದಾರಾ? ನಮ್ಮ ವ್ಯವಸ್ಥೆ ಅದಕ್ಕೆ ಸಿದ್ಧವಾಗಿದೆಯಾ? ಇದು ಬಹಳ ಗಮನಿಸಬೇಕಾದಂಥ ಸಂಗತಿ. ಬನ್ನಿ ಮೈಸೂರಿನ ಶುರು ಮಾಡೋಣ. ಎಷ್ಟರ ಮಟ್ಟಿಗೆ ಸ್ಥಿತಿಗತಿಗಳು ಹೇಗಿದೆ ಅನ್ನೋದ್ರ ಬಗ್ಗೆ. ಮೈಸೂರು ಜಿಲ್ಲೆಯಲ್ಲಿ ಕಂಟ್ರೋಲಿಗೆ ಬರ್ತಾ ಇದೆ ಕೊರೋನಾ. ನೋಡ್ತಾ ಇದ್ದೀವಿ, ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಪಾಸಿಟಿವ್ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಪಾಸಿಟಿವ್ ಕೇಸ್ಗಳು ಕಡಿಮೆ ಆಗಿದೆ, ಸಾವಿನ ಸಂಖ್ಯೆ ಕೂಡ ಇಳಿಮುಖ ಆಗ್ತಾ ಇದೆ. ಆದರೂ ಮಕ್ಕಳನ್ನ ಶಾಲೆ ಕಳಿಸಲಿಕ್ಕೆ ಪೋಷಕರು ಹಿಂದೇಟ್ ಹಾಕ್ತಾ ಇದ್ದಾರೆ. ಕೊರೋನಾ ಮುಕ್ತಿ ಕಾಣೋ ತನಕ ನಾವು ಯಾವುದೇ ಕಾರಣಕ್ಕೂ ಶಾಲೆ ಆರಂಭ ಮಾಡೋ ಸೂಕ್ತ ಅಲ್ಲ ಅನ್ನುವಂಥದ್ದು ಅವರ ಅಭಿಪ್ರಾಯ. ಕೊರೋನಾ ಕಡಿಮೆ ಆದ್ರೆ ಡಿಸೆಂಬರ್ ಜನವರಿಲಿ ಬೇಕಿದ್ರೆ ಶಾಲೆ ಆರಂಭ ಮಾಡಿ ನೀವು. ಮೇಡಮ್ ಕೂಡ ಅದೇ ಮಾತಾಡ್ತಾ ಇದ್ರು, ಸ್ವಪ್ನ ಅವರು. ಬೇಡ, ನಮಗೇನು ಆಕಾಶ ತಲೆ ಮೇಲೆ ಬಿದ್ದು ಹೋಗುತ್ತಾ ಸರ್? ಯಾಕೆ ಇಷ್ಟೊಂದೆಲ್ಲ ನಾವು ಅವಸರ ಮಾಡಬೇಕು ಅನ್ನುವಂಥದ್ದು ಅವರ ಪ್ರಶ್ನೆ. ಇಲ್ಲ, ಒಬ್ಬ ಪೋಷಕಿಯಾಗಿ ಅವ್ರು ಹೇಳೋದ್ರಲ್ಲಿ ನಿಜಕ್ಕೂ ಒಂದು ಅರ್ಥ ಇದೆ. ಯಾಕೆಂದ್ರೆ ನಾವು ನಮ್ಮ ಆ್ಯಂಗಲಲ್ಲಿ ಯೋಚನೆ ಮಾಡುವಂಥದ್ದು ಬೇರೆ. ಒಬ್ಬ ಶಿಕ್ಷಕಿಯಾಗಿ, ಒಬ್ಬ ಪೋಷಕಿಯಾಗಿ, ಒಬ್ಬ ಸಾಮಾಜಿಕ ಜವಾಬ್ದಾರಿ ಇರುವಂಥವರಾಗಿ, ಅಥವಾ ಒಬ್ಬ ವೈದ್ಯನಾಗಿ, ಅಥವಾ ಒಬ್ಬ ಶಿಕ್ಷಣ ತಜ್ಞನಾಗಿ, ಅಥವಾ ಶಿಕ್ಷಣ ಈ ಶಾಲೆಗಳನ್ನು ನಡೆಸುವಂಥವರಾಗಿ ಅವರವರ ದೃಷ್ಟಿಕೋನಗಳು ಬೇರೆ ಬೇರೆ ಇರ್ತವೆ. ಅದೇ ರೀತಿ ಸ್ವಪ್ನ ಅವ್ರು ಹೇಳ್ತಿರುವಂಥದ್ದನ್ನು ಅವ್ರ ದೃಷ್ಟಿನಲ್ಲಿ ನೋಡಿದ್ರೆ ನಿಜವೇ ಅದು. ಒಂದೊಂದು ಮಗು ಇಟ್ಕೊಂಡಿರ್ತೀವಿ ಸರ್, ಏನಾದರೂ ಎಡವಟ್ಟಾದ್ರೆ ಗತಿ ಏನು ಅಂತ. ಆದರೆ ಇದಕ್ಕೆ ಸ್ವಲ್ಪ ಸಮಾಧಾನವಾಗಿ ನಿರಂಜನ ಆರಾಧ್ಯರು ಹೇಳಿದ್ದಾರೆ. ಏನು ಅಂದರೆ 0.5% ಮಾತ್ರ ಇಲ್ಲಿ ತನಕ ಮಕ್ಕಳಿಗೆ ತೊಂದರೆ ಆಗಿದೆ, ಹೀಗಾಗಿ ನೀವು ಯೋಚನೆ ಮಾಡುವಂಥ ಅಗತ್ಯ ಇಲ್ಲ ಅಂತ. ಆದರೆ ಪೋಷಕರ ಮನಸ್ಥಿತಿ ಹೆಂಗಿರುತ್ತೆ ಅಂತಂದರೆ ಅದು ನಮ್ಮ ಆರಾಧ್ಯರಿಗೂ ಗೊತ್ತು, ಶಶಿಕುಮಾರ್ ಅವ್ರಿಗೂ ಗೊತ್ತು. ಆ 0.5 ನಮ್ಮವರಾರ ಸೇರ್ಕೊಂಡ್ಬಿಟ್ರೆ ಗತಿ ಏನು ಅನ್ನೋ ರೀತಿಯಲ್ಲಿ ನಾವು ಯೋಚನೆ ಮಾಡ್ತೀವಿ. ನಿಜ ಅದು. ಆದರೆ ಎಷ್ಟು ದಿವಸ ಅಂತ ನಾವು ಸುಮ್ಮನಿರಕ್ಕೆ ಸಾಧ್ಯ? ಹಿಂಗೆ ಎಷ್ಟು ದಿವಸ ಅಂತ ಹೇಳ್ಬಿಟ್ಟು ನಾವು ಇದನ್ನೆಲ್ಲವನ್ನು ಕೂಡ ನೋಡ್ತಾ ಸುಮ್ಮನಿರ್ಲಿಕ್ಕೆ ಸಾಧ್ಯ? ನಾಳೆ ಮುಂದಾಗುವಂಥ ತೊಂದರೆಗಳು, ಈಗ ಜರ್ಮನಿನಲ್ಲಿ ನೋಡಿ, ಮಾರ್ಚ್ ಏಪ್ರಿಲ್ನಲ್ಲಿ ಆಗಿರುವಂಥ ಬೆಳವಣಿಗೆಗಳಿದೆಯಲ್ಲ, ಅದು ಈಗ ಫಲ ಕೊಡ್ತಾ ಇದೆ. ಇನ್ನೇನಾದರೂ ಶಾಲಾ ಕಾಲೇಜುಗಳನ್ನು ಆರಂಭ ಮಾಡಲಿಲ್ಲ ಅಂತಂದರೆ ಮುಂದೆ ಇನ್ನಷ್ಟು ಕೆಟ್ಟ ದಿನಗಳು ಬರ್ತವೆ. ಹಾಗಾಗಿ ಯಾವುದೇನೇ ತೊಂದರೆ ಆಗಲಿ, ಐರ್ಲೆಂಡಿನ ಪ್ರಧಾನಿ ಕೂಡ ಅದನ್ನೇ ಹೇಳ್ತಾರೆ, ಆಗಲಿ ತೊಂದರೆ ಎದುರಿಸ್ತೀವಿ ನಾವು, ಆದರೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ.
ಶಶಿಕುಮಾರ್ ಬೇರೆ ಬೇರೆ ಉದಾಹರಣೆಗಳನ್ನು ಕೊಡ್ತಾ ಇದೀವಿ, ಏನಂತೀರಿ ತಾವು? ಇಲ್ಲ ನಿಮ್ಮ ಉದಾಹರಣೆ ಸರಿಯಾಗಿದೆ. ಆದ್ರೆ ಬೇರೆ ದೇಶಗಳ ಒಂದು ಅಲ್ಲಿರ್ತಕ್ಕಂಥ ಪ್ರಧಾನಮಂತ್ರಿಗಳು ಕೊಡ್ತಕ್ಕಂಥ ಭರವಸೆ ಪೂರ್ಣ ಆಗತ್ತೆ. ಅದೇ ಭರವಸೆ ನಮ್ಮ ನಾನು ಅದೇ ಮಾತನ್ನ ನಿರಂಜನ ಆರಾಧ್ರಿಗೆ ನಾನು ಹೇಳಿದೆ. ನಾನು ಸರ್, ನಮ್ಮಲ್ಲಿ ವ್ಯವಸ್ಥೆಗಳು ಸರಿಯಾಗ್ಬಿಟ್ಟಿದ್ರೆ ಶಶಿಕುಮಾರ್, ವ್ಯವಸ್ಥೆಗಳು ಸರಿಯಾಗಿದ್ರೆ ಆ ವ್ಯವಸ್ಥೆ ಬಗ್ಗೆ ನಂಬಿಕೆ ಇದ್ದರೆ ಈ ತರ ಆಗ್ತಿರ್ಲಿಲ್ಲ. ಖಂಡಿತವಾಗ್ಲು ನಮಗೆ ಅದೇ ಅಪಸ್ವರ. ಇವತ್ತಿಗೆ ನಾನು ಮಾತನಾಡೋದಾದ್ರೆ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಇಲ್ಲಿರ್ತಕ್ಕಂಥ ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳು, ಕನ್ನಡ ಮಾಧ್ಯಮಗಳಲ್ಲಿ ಸಾವಿರಾರು ಸಂಸ್ಥೆಗಳಿದ್ದಾವೆ. ಅವರಿಗೆ ಬೇಕಾಗಿರ್ತಕ್ಕಂಥ ಆರ್ಥಿಕ ವ್ಯವಸ್ಥೆ ಇವತ್ತಿಲ್ಲ. ಅವರಲ್ಲಿ ನರಳ್ತಾ ಇದ್ದಾರೆ. ಅವ್ರಿಗೆ ಈಗಾಗಲೇ ಖಾಸಗಿ ಲೋನ್ ತೆಗೆದುಕೊಂಡವರು ಬಾಯಿಗೆ ಬಂದಂಗೆ ಅವಾಚ್ಯ ಶಬ್ದಗಳಲ್ಲಿ ಬೈತಾ ಇದ್ದಾರೆ. ಗಾಡಿಗಳನ್ನ ಸೀಸ್ ಮಾಡ್ತೀವಿ ಅಂತ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ. ಇವತ್ತು ಸರ್ಕಾರ, ಶಿಕ್ಷಣ ಇಲಾಖೆ ಇದಕ್ಕೆ ಯಾವುದಕ್ಕೂ ಸ್ಪಂದಿಸಿಲ್ಲ. ಶಿಕ್ಷಕರು ಮನೆಯಲ್ಲಿ ಕೂತಿದ್ದಾರೆ, ಭಯಭೀತರಾಗಿದ್ದಾರೆ. ಅವರಿಗೆ ಯಾವುದೇ ಸ್ಪಂದನೆ ಆಗಿಲ್ಲ. ಇವತ್ತು ಇಡೀ ವ್ಯವಸ್ಥೆ ಶಿಕ್ಷಕರಿಗೆ ನಾವು ಯಾವುದೇ ಒಂದು ಪ್ಯಾಕೇಜ್ ಘೋಷಣೆ ಮಾಡೋದ್ರ ಮುಖಾಂತರ ಅವರನ್ನ ಕೈ ಹಿಡಿಲಿಲ್ಲ. ಇಂಥದ್ದೆಲ್ಲವನ್ನ ಬಿಟ್ಕೊಂಡು ನೀವು ಶಾಲೆ ಓಪನ್ ಮಾಡಿ ಶಿಕ್ಷಕರನ್ನ ಯಾವ ಮಕ್ಕ ಇಟ್ಕೊಂಡು ಕರಿತೀರಾ? ಯಾವ ರೀತಿಯಲ್ಲಿ ನಾವು ಅವ್ರನ್ನ ಅವಲಂಬಿತ ಆಗಿ ನಾವು ಶಿಕ್ಷಣ ವ್ಯವಸ್ಥೆ ನಡೆಸಬೇಕು? ನಾಳೆ ಮಕ್ಕಳು ಶಾಲೆಗೆ ಬರ್ತಾರೆ, ಶಿಕ್ಷಕರು ಬರ್ಲಿಲ್ಲ ಅಂದ್ರೆ ಯಾರು ನೋಡ್ಕೊಳೋರು? ಇದಕ್ಕೆ ಸರ್ಕಾರ, ಶಿಕ್ಷಣ ಇಲಾಖೆ ಏನ್ ಮಾಡ್ತು? ಶಿಕ್ಷಣ ಮಂತ್ರಿಗಳು ನಿಜವಾಗ್ಲೂ ಹೇಳ್ಬೇಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಕೋವಿಡ್ ಆದಾಗ ಒಂದು ವಾರದಲ್ಲಿ ಬಂದು ಕೆಲಸಕ್ಕೆ ಬಂದ್ರು. ಇವತ್ತು ಶಿಕ್ಷಣ ಮಂತ್ರಿಗಳು ತಿಂಗಳಾದ್ರೂ ಕೂಡ ಬರ್ಲಿಲ್ಲ. ಇವತ್ತು ಶಿಕ್ಷಕರ ಒಂದು ಚುನಾವಣೆಗೂ ಕೂಡ ಅವರು ಬರ್ಲಿಲ್ಲ ಅವರ ಪಕ್ಷದಿಂದ. ಇಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಏನನ್ನ ಅಪೇಕ್ಷೆ ಮಾಡಬಹುದು? ಇದು ಎಲ್ಲವೂ ಕೂಡ ನಮ್ಮನ್ನ ಕಾಡ್ತಾ ಇದೆ ಭಾರದ್ವಾಜ್. ಆದ್ರೆ ಒಂದು ಮಾತನ್ನ ಹೇಳಲೇಬೇಕು ಶಶಿಕುಮಾರ್, ಬರೀ ನಾವು ವ್ಯವಸ್ಥೆಯನ್ನು ದೂರತಾನೆ ಕೂತ್ಕೊಂಡ್ಬಿಟ್ರೆ ಬದಲಾಗದ ಯಾವಾಗ ಅನ್ನುವಂಥದ್ದು ಕೂಡ. ಯಾಕಂದ್ರೆ ಈ ವ್ಯವಸ್ಥೆ ಅನ್ನುವಂಥದ್ದು ನಮ್ಮನ್ನು ನಿಮ್ಮನ್ನು ಒಳಗೊಂಡಂತೆ ಇರುವಂತದ್ದಲ್ವಾ, ಹಂಗಾಗಿ ಸ್ವಲ್ಪ ಬದಲಾವಣೆ ಆಗ್ಬೇಕಲ್ಲ. ಇಲ್ಲ, ನಮ್ಮ ಅನುಭವದ ಮಾತು. ನಮ್ಮ ಇವತ್ತಿಗೂ ನೋಡಿ RTE 137 ಕೋಟಿ ಕೊಡಿಸಿದಾಗ ಮತ್ತೆ ಅದನ್ನ ಇನ್ನೂ ಇಳುವರಿ ಮಾಡಿಲ್ಲ. DDPIಗಳು ಕೂತ್ಕೊಂಡು ಏನ್ ಮಾಡ್ತಾ ಇದ್ದಾರೆ? ವ್ಯವಸ್ಥೆ ಇನ್ನೂ ಕೂಡ ಎಷ್ಟೋ ಲಾಗಿನಲ್ಲಿ BOಗಳು DDPIಗಳು ಹೋದ ವರ್ಷ ಬಾಕಿ ಇಟ್ಕೊಂಡು ಕೂತಿದಾರಲ್ಲ, ನಾಚಿಕೆ ಆಗಲ್ಲ ಇವರಿಗೆ? ಅದ್ರ ಬಗ್ಗೆ ಏನ್ ಹೇಳ್ಬೇಕು? ಇವತ್ತು ಕೊಡುವಂತ ಸಾಲ ಕೊಡಕ್ಕಾಗಿಲ್ಲ. ವರ್ಷ ಕಳೆದ್ರು ಕೂಡ ಕೋವಿಡ್ ಬಂದು 8 ತಿಂಗಳಿಂದ ನರಳ್ತಾ ಇದ್ದಾವೆ. ಅದ್ರ ಬಗ್ಗೆ ಯಾವುದೇ ಒಂದು ಇಪ್ಪತ್ತಲ್ಲಿ ಇಷ್ಟ ದಿನ ಏನ್ ಮಣ್ಣು ತಿಂತ ಇದ್ರಾ? ಇದನ್ನ ಉತ್ತರ ಕೊಡ್ಬೇಕಾಗತ್ತೆ. ನಮ್ಗೆ ಯಾಕೆ ಆಕ್ರೋಶ ಬರುತ್ತೆ ಅಂದ್ರೆ ನಮ್ಮ ನೋವನ್ನ ಸ್ಪಂದಿಸೋದಿಕ್ಕೆ ಇಲಾಖೆ ಸರ್ಕಾರ ಇಲ್ಲ. ಈಗ ವಿಚಾರಗಳನ್ನ ನಿಮ್ಮೆಂಗಲಲ್ಲಿ ನೋಡಿದ್ರೆ ನೀವು ಹೇಳ್ತಿರುವಂತದ್ದು ಕೂಡ ನಿಜ. ನಾನು ಇದ್ರ ಬಗ್ಗೆ ಇನ್ನಷ್ಟು ಮಾತಾಡ್ತೀನಿ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಶಾರ್ಟ್ ಬ್ರೇಕ್. ಆಂಧ್ರ ಪ್ರದೇಶದಲ್ಲಿ ನಾವು ನೋಡಿದ್ವಿ, ತೆಲಂಗಾಣದಲ್ಲಿ ನೋಡಿದ್ವಿ, ಮಧ್ಯಾಹ್ನ ತನಕ ಮಾತ್ರ ಶಾಲೆ, ಮಧ್ಯಾಹ್ನದ ಮೇಲೆ ಅವ್ರಿಗೆ ಊಟ ಮಾಡಿಸಿ ಕಳಿಸ್ತಾರೆ ಅಂತ. ಆದ್ರೆ ಕರ್ನಾಟಕದಲ್ಲಿ ಬಿಸಿಯೂಟ ಯೋಜನೆ ಇನ್ನು ಇರಲ್ಲ ಒಂದ್ ಸ್ವಲ್ಪ ದಿವಸ. ಯಾಕಂದ್ರೆ ಕೊರೋನಾದಿಂದಾಗಿ ವಿದ್ಯಾರ್ಥಿಗಳ ತುತ್ತು ಅನ್ನಕ್ಕೂ ಕೂಡ ಕುತ್ತು ಬರ್ತಾ ಇದೆ. ಆ ಕಡೆ ವಿದ್ಯೆನೂ ಇಲ್ಲ, ಈ ಕಡೆಗೆ ಅನ್ನನೂ ಇಲ್ಲ. ಬಿಸಿಯೂಟ ಇರಲ್ಲ. ಮಧ್ಯಾಹ್ನದ ಬಿಸಿಯೂಟಕ್ಕೂ ಕೂಡ ಕುತ್ತು ಬರ್ತಾ ಇದೆ. ಶಾಲೆಗಳು ಓಪನ್ ಆಗದೆ ಇರೋದ್ರಿಂದ ಮಕ್ಕಳುಗಳಿಗೆ ಬಿಸಿ ಊಟ ಸಿಗಲ್ಲ. ಯಾಕಂದ್ರೆ ಎಷ್ಟು ಜನ ಬರ್ತಾರೆ, ಏನು ಎತ್ತ ಅದ್ರ ಬಗ್ಗೆ ಗೊತ್ತಿರಲ್ಲ. ಹೀಗಾಗಿ ಗೊಂದಲ ಇರುತ್ತೆ. ಕಳೆದ 6 ತಿಂಗಳಿಂದ ಬಿಸಿ ಊಟ ಇಲ್ಲದೆ ಮಕ್ಕಳು ಪರದಾಡ್ತಾ ಇದ್ದಾರೆ. ಊಟಕ್ಕೋಸ್ಕರ ಕೂಲಿ ಕೆಲಸಗಳಿಗೆ ಹೋಗ್ತಾ ಇದ್ದಾರೆ ಶಾಲಾ ಮಕ್ಕಳುಗಳು. ಗಮನಿಸಬೇಕು ನಾವು. ಬಿಸಿ ಊಟವನ್ನೇ ನಂಬಿ ಹಲವು ವಿದ್ಯಾರ್ಥಿಗಳು ಶಾಲೆಗೆ ಬರ್ತಾ ಇದ್ರು. ಯಾಕಂದ್ರೆ ಈ ಹಸಿವಿದ್ದಂಥವ್ರಿಗೆ ಉಪದೇಶ ಹೇಳಬಾರದು ಅನ್ನುವಂಥ ಒಂದು ಮಾತಿದೆ. ಮೊದಲು ತುಂಬಬೇಕು, ಅವ್ರಿಗೆ ಹೊಟ್ಟೆ ತುಂಬಬೇಕು. ಶಾಲೆ ಮಧ್ಯಾಹ್ನದ ಬಿಸಿ ಊಟನೇ ವಿದ್ಯಾರ್ಥಿಗಳಿಗೆ ಆಧಾರ ಆಗಿತ್ತು. ಆದರೆ ಈಗ ಬಿಸಿ ಊಟ ಕೂಡ ಸಿಗಲ್ಲ. ಕೊರೋನಾದಿಂದಾಗಿ ವಿದ್ಯಾರ್ಥಿಗಳಿಗೆ ಈ ಕಡೆಗೆ ವಿದ್ಯೆನೂ ಇಲ್ಲ, ಆ ಕಡೆಗೆ ಊಟನೂ ಇಲ್ಲ ಅಂತ ಒಂದು ಸ್ಥಿತಿ. ಬಹಳ ಬೇಸರ ಸಂಗತಿ. ಯಾಕಂದ್ರೆ ಕೆಲವೊಂದು ಕಡೆಗೆ ಎಷ್ಟರ ಮಟ್ಟಿಗೆ ಕಡು ಬಡತನ ಇದೆ ಅಂತಂದ್ರೆ ಅದನ್ನೇ ಆರಾಧ್ಯರು ಒಂದು ಮಾತು ಹೇಳ್ತಾ ಇದ್ರು. ಏನು ಅಂತಂದ್ರೆ, ಈ ಮೊದಲು ಊಟ ಕೊಡುವಂತ ವ್ಯವಸ್ಥೆ ಆಗಬೇಕು, ಜೊತೆಗೇನು ಅಂತಂದ್ರೆ ಅಲ್ಲಿ ಒಂದಷ್ಟು ಮಕ್ಕಳುಗಳಿಗೆ ಈ ಪೌಷ್ಟಿಕಾಂಶ ಇರುವಂತ ಮಾತ್ರೆಗಳನ್ನು ಕೊಡುವಂತ ಒಂದು ಪ್ರಯತ್ನಗಳಾಗಬೇಕು, ಹಾಲು ಕೊಡುವಂತ ಪ್ರಯತ್ನಗಳಾಗಬೇಕು. ಆಗತ್ತೆ ಬಿಡುತ್ತೆ, ಬಹಳ ದೂರದ ವಿಚಾರ ಸಂಗತಿ ಅದು. ಯಾಕಂದ್ರೆ ನಮ್ಮ ದೇಶದಲ್ಲಿ ಯಾವ ಕೂಡ ನಾವು ಹೇಳ್ದಂಗೆ ಆಗುವಂಥದ್ದು ಇದೆಯಲ್ಲ, ಹಂಗಾಗಿದ್ರೆ ನಮ್ಮ ದೇಶ ಹಿಂಗೆ ಇರ್ತಿರಲಿಲ್ಲ, ಪ್ರಶ್ನೆ ಬೇರೆ. ಆದ್ರೆ ಅಟ್ಲೀಸ್ಟ್ ಹೆಂಗೆ ಗೊತ್ತಾ ಅಂತ ಒಂದು ಪ್ರಸ್ತಾಪ ಇದೆ ನೋಡಿ. ಮಧ್ಯಾಹ್ನದ ಬಿಸಿ ಊಟ ಆಂಧ್ರ ಪ್ರದೇಶ ಮಾಡ್ತಾ ಇದೆ ಅಂತ ನಿಮಗೆ ಯಾಕೆ ಮಾಡೋಕ್ಕಾಗಲ್ಲ ಅಂತ ನನ್ನ ಪ್ರಶ್ನೆ. ತೆಲಂಗಾಣ ಮಾಡ್ತಾ ಇದೆ ಅಂತಂದ್ರೆ ನಿಮಗೆ ಮಾಡಕ್ಕೆ ಏನಾಗಿದೆ, ನಿಮಗೆ ರೋಗ? ಇದು ನಮ್ಮ ಪ್ರಶ್ನೆ. ಯಾಕಂದ್ರೆ ಪಾಪ ನೋಡಿ ಎಷ್ಟರ ಮಟ್ಟಿಗೆ ಜನಜೀವನ ಜರ್ಜರಿತ ಆಗೋಗ್ಬಿಟ್ಟಿದೆ ಅಂತಂದ್ರೆ ಪಾಪ ಅವರು ಒಂದಂಗಿಲ್ಲ ಅನುಭವಿಸಂಗಿಲ್ಲ ಅಂತ ಸ್ಥಿತಿ ಇದೆ. ಮಕ್ಕಳುಗಳೇನೋ ಹೆಂಗ್ ಗೊತ್ತಾ, ಬಿಸಿ ಊಟ ಸಿಗುತ್ತೆ, ಅಟ್ಲೀಸ್ಟ್ ಹೆಂಗ್ ಗೊತ್ತಾ ನಾವು ಊಟ ಮಾಡ್ಕೊಂಡು ಹೋಗ್ತೀವಿ. ತುಂಬ ಬಡತನದಲ್ಲಿರುವಂಥವ್ರು ಕೂಡ ಇದ್ದಾರೆ. ನೀವೇ ಯಾವ ಭಾಗ್ಯಗಳನ್ನು ಎಷ್ಟರ ಮಟ್ಟಿಗೆ ಪೋಣಿಸಿ ಹಾಕಿದ್ರು ಕೂಡ ನೀವು ಅಷ್ಟೇನೇ ಸ್ಥಿತಿ.
ಸೊ ಹಿಂಗಿದ್ದಾಗ ಮಧ್ಯಾಹ್ನದ ಬಿಸಿ ಊಟಕ್ಕೂ ಕೂಡ ಏನಾದರೂ ಕುತ್ತು ಬಂತು ಅಂತಂದ್ರೆ ಯಾವ ಸಾರ್ಥಕತೆಗೋಸ್ಕರ ಮಕ್ಕಳನ್ನ ಕಳಿಸ್ಬೇಕಪ್ಪ ಅಂತ ಅನ್ಸ್ಬಿಟ್ರೆ ಗತಿ ಏನಾಗಬೇಕು ನೋಡಿ. ಇದೆಲ್ಲದರ ಜೊತೆ ನೋಡ್ತಾ ಇದೀವಿ, ಶಾಲೆಗಳು ಮುಚ್ಚಿದ್ದಕ್ಕೆ ರಾಜ್ಯದಲ್ಲಿ ಬಾಲ ಕಾರ್ಮಿಕರ ಸಂಖ್ಯೆ ಕೂಡ ಹೆಚ್ಚಳ ಆಗ್ತಾ ಇದೆ. ಅತ್ಯಂತ ಸಹಜ ಅದು. ಬಾಲ ಕಾರ್ಮಿಕರ ರಕ್ಷಣೆಗೆ ರಾಜ್ಯರು ಶಿಕ್ಷಣ ಇಲಾಖೆ ನಿರ್ಲಕ್ಷ್ಯ ವಹಿಸಿದೆ. ಮಕ್ಕಳುಗಳು ಕೆಲಸ ಮಾಡ್ತಾ ಇವೆ, ಬಾಲ ಕಾರ್ಮಿಕರು ಜಾಸ್ತಿ ಆಗಿದ್ದಾರೆ. ಸೆಪ್ಟೆಂಬರ್ ಅಂತ್ಯದವರೆಗೆ 144 ಬಾಲ ಕಾರ್ಮಿಕರ ರಕ್ಷಣೆಯನ್ನು ಮಾಡಲಾಗಿದೆ. ಇನ್ನೇನ್ ಮಾಡ್ತಾರೆ ಪಾಪ, ಈ ಕಡೆ ಶಾಲೆ ಇಲ್ಲ, ಏನಿಲ್ಲ, ಕೆಲಸಕ್ಕಾರೆ ಹೋಗಬೇಕು ಅಂತ. ಜಿಲ್ಲಾ ಮಕ್ಕಳ ರಕ್ಷಣಾ ಇಲಾಖೆಯಿಂದ 144 ಮಕ್ಕಳನ್ನು ರಕ್ಷಿಸಲಾಗಿದೆ. ಆದರೆ ಶಿಕ್ಷಣ ಇಲಾಖೆ ಮಾತ್ರ ಕೇವಲ ಒಂದು ಮಗುವನ್ನು ರಕ್ಷಣೆ ಮಾಡಿದೆ. ಶಿಕ್ಷಣ ಇಲಾಖೆ ಎಷ್ಟರ ಮಟ್ಟಿಗೆ ಜಾಗೃತವಾಗಿದೆ ನೋಡಿ. ಒಟ್ಟಾರೆ ಶಾಲೆಗಳು ಬಂದಾಗಿದ್ದಕ್ಕೂ ಕೂಡ ಬಾಲ ಕಾರ್ಮಿಕರ ಸಂಖ್ಯೆ ಹೆಚ್ಚಳ ಆಗಿದೆ. ಶಿಕ್ಷಣ ಇಲಾಖೆಯ ವರ್ತನೆಗೆ ಸಾರ್ವಜನಿಕರಿಂದ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಒಬ್ಬರನ್ನು ರಕ್ಷಣೆ ಮಾಡಿದ್ದಾರೆ, ಅಷ್ಟಾದ್ರೂ ಆಕ್ಟಿವ್ ಇದಾರಲ್ಲ ಅಟ್ಲೀಸ್ಟ್. ಬಾಲ ಕಾರ್ಮಿಕರ ಸಂಖ್ಯೆ ಮೊದಲಿಂದ ಕೂಡ ಆರಾಧ್ರಿ ಮಾತನ್ನ ಹೇಳ್ತಾ ಇದ್ರು, ಮೊದಲಿಂದ ಕೂಡ ನಾವು ಕೂಡ ಈ ಮಾತನ್ನ ಹೇಳ್ತಾ ಇದ್ವಿ. ಬಾಲ ಕಾರ್ಮಿಕರ ಸಂಖ್ಯೆ ಜಾಸ್ತಿ ಆಗುತ್ತೆ, ಜೊತೆಗೇನಂದ್ರೆ ಈ ಬಾಲ್ಯ ವಿವಾಹಗಳು ಜಾಸ್ತಿ ಆಗ್ಬಿಡ್ತವೆ ಅಂತ. ಅಪ್ರಾಪ್ತ ಬಾಲಕಿಯರಿಗೆ ಕರ್ಕೊಂಡೋಗಿ ಮದುವೆ ಮಾಡುವಂಥದ್ದು. ಬಡತನ ಎಷ್ಟರ ಮಟ್ಟಿಗೆ ನಾವು ನಮ್ಮ ಮೂಗಿನ ನೇರಕ್ಕೆ ನೋಡುವಂಥ ಸ್ಥಿತಿಗತಿಗಳು ಬೇರೆ. ಭಗವಂತ ನಮ್ಮನ್ನು ಹೆಂಗೋ ಒಂದು 3 ಹೊತ್ತಿನ ಊಟಕ್ಕೆ ಒಂದಿಷ್ಟು ಸಂತೋಷ ನೆಮ್ಮದಿಯಿಂದ ಇಟ್ಟಿರ್ತಾನೆ. ನಾವು ಆ ದೃಷ್ಟಿಯಿಂದ ಯೋಚನೆ ಮಾಡಬಾರ್ದು. ಬಹಳ ಕೆಟ್ಟ ಸ್ಥಿತಿ ಇದೆ ರಾಜ್ಯದಲ್ಲಿ, ಸಮಾಜದಲ್ಲಿ ಬಹಳ ಕೆಟ್ಟ ಸ್ಥಿತಿ. ಮಕ್ಕಳುಗಳನ್ನ ವಯಸ್ಸಾದವರಿಗೆ ಕೊಟ್ಟು ಮದುವೆ ಮಾಡಿರುವಂಥ ಎಷ್ಟೋ ಉದಾಹರಣೆಗಳನ್ನು ನಾವೇ ತೋರಿಸಿದ್ದೀವಿ. ಆದರೆ ಈಗಿನ ಘಟನೆಗಳಲ್ಲ. ಮಕ್ಕಳುಗಳನ್ನ ನೋಡಿ ಹೆಂಗೆ ತುಂಬ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಏನು ಮಾಡ್ತಾರೆ? ಮಕ್ಕಳನ್ನು ಕೂಡ ಊಟಕ್ಕಾಗಕ್ಕೆ ಸಾಧ್ಯನಾ? ಅಟ್ಲೀಸ್ಟ್ ಇನ್ನೇನಾದರೂ ಮುಂದಿನ ದಿನಗಳಲ್ಲಿ ಶಾಲೆಗಳು ಓಪನ್ ಆಯಿತು ಅಂತಂದರೆ ಮಧ್ಯಾಹ್ನದ ಒಂದು ಬಿಸಿ ಊಟ ಕೊಡಿ. ನಿಮ್ಮ ಹಣೆ ಬರಕ್ಕೆ, ನಿಮ್ಮ ಯೋಗ್ಯತೆಗೆ ಒಂದಿಷ್ಟು ಅನ್ನ ಹಾಕಿ ಅವರಿಗೆ. ಆ ಭಾಗ್ಯಗಳು ಈ ಭಾಗ್ಯಗಳು ಅಂತ ಓಟಿಗೋಸ್ಕರ ನಾಟಕಗಳನ್ನ ಆಡ್ತಿರಲ್ಲ, ಮಕ್ಕಳುಗಳಿಗೆ ಊಟ ಹಾಕೋದು ಕಲ್ತ್ಕೊಳ್ಳಿ. ಇವತ್ತಿನ ಮಕ್ಕಳುಗಳೇ ನಾಳಿನ ಪ್ರಜೆಗಳು. ಕೊಲ್ಲಬೇಡಿ ಅವ್ರನ್ನ. ಕೊಡಿ, ಪೌಷ್ಟಿಕಾಂಶದ ಮಾತ್ರೆಗಳನ್ನು ಕೊಡಿ, ಕಂಪಲ್ಸರಿ ತಿನ್ನಿಸಿ, ಮೊಟ್ಟೆಗಟ್ಟೆ ತಿನ್ನಿಸಿ, ಅವರಿಗೆ ಹಾಲಿಗೆ ಕುಡಿಸಿ, ಅವರಿಗೆ ಮಾಡ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಸಂಸ್ಥೆಗಳ ಜೊತೆಗೆ ಒಪ್ಪಂದಗಳು ಮಾಡ್ಕೊಳ್ಳಿ. ನಿರಂಜನವರಾದ್ರೆ ನಾವು ನೋಡ್ತಾ ಇದ್ದೀವಿ. ಈಗ ನೀವು ಆರಂಭದಿಂದ ನೀವೇನು ಹೇಳ್ತಾ ಇದ್ರಿ, ಸೊ ಅದೇ ರೀತಿಯ ಘಟನೆಗಳು ಕೂಡ ನಡೀತಾ ಇದೆ. ಮಕ್ಕಳುಗಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಕಡೆಗೆ ನಾವು ನೋಡ್ತಾ ಇದ್ದೀವಿ, ಮಕ್ಕಳುಗಳನ್ನು ಹಿಂಡ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸ್ಥಿತಿ ಹಿಂಗಿದೆ. ಶಶಿಕುಮಾರ್, ಏನಂತೀರಿ ತಾವು? ಇವತ್ತೇನು ನೀವು ನೋಡ್ತಾ ಇದ್ದೀರಾ, ಇದು ಸತ್ಯ ಕೂಡ. ಆದ್ರೆ ನಾವ್ ಹೇಳೋದು, ಇದರಲ್ಲಿ ಫೇಲ್ಯೂರ್ ಆಯ್ತು ಗವರ್ಮೆಂಟ್. ನೆರೆ ರಾಜ್ಯ ಕೇರಳದಲ್ಲಿ ಬಿಸಿ ಊಟ ಶಾಲೆ ನಡೀದೇ ಇದ್ದವರು ಕೂಡ ಪೂರ್ತಿ ಮಾಡಿದ್ದಾರೆ. ಅದನ್ನ ನಮ್ಮಲ್ಲಿ ನೀವು ಹೇಳ್ದಾಗೆ NGOಗಳನ್ನ ಇದ್ ಮಾಡ್ಕೊಂಡು ಅಥವಾ ಇರ್ತಕ್ಕಂತ ಸೊಸೈಟಿಗಳಲ್ಲೇ ಯಾಕೆ ವಿತರಣೆ ಮಾಡಬಾರ್ದಾಗಿತ್ತು? ಯಾಕೆ ಪ್ಲಾನ್ ಬಿ ಇಲ್ಲ? ಇಲ್ಲಿ ಇಚ್ಛಾಶಕ್ತಿ ಕೊರತೆ, ಎಲ್ಲೋ ಅಲ್ಲೂ ದುಡ್ಡು ಉಳಿಸ್ಬೋದು ಅನ್ನತಕ್ಕಂಥದ್ದು ಇರ್ಬೋದು ಹೊರತು ಬಿಸಿ ಊಟ ತಲುಪಿಸ್ತಕ್ಕಂಥದ್ದು ದೊಡ್ಡ ಕಷ್ಟ ಇರ್ಲೇ ಇಲ್ಲ. ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನ ಕೊಡೋದು, ಇವತ್ತು ಆಶಾ ಕಾರ್ಯಕರ್ತರಿದ್ದಾರೆ, ಅಂಗನವಾಡಿಗಳು ಕೇಂದ್ರ ಇದ್ದಾವೆ ಪ್ರತಿ ಕಡೆ, ಅಲ್ಲಾದ್ರೂ ವಿತರಣೆ ಮಾಡಬಹುದಾಗಿತ್ತು. ಇವತ್ತು ಅದೇ ಕೊರೋನಾ ಬಂದಾಗ ಸಾವಿರಾರು ಸಂಖ್ಯೆ ಮಕ್ಕಳಿಗೆ ಎಲ್ಲ, ಬರೀ ದೊಡ್ಡವರಿಗೂ ಕೂಡ ನಾವು ವಿತರಣೆ ಮಾಡ್ಲಿಲ್ವಾ ಆಹಾರ? ಎಲ್ಲೋ ಒಂದ್ ಕಡೆ ಆಹಾರದ ವಿಷಯ ಬಂದಾಗ ಮಾಡಬಹುದಾಗಿತ್ತು. ಬಾಲ ಕಾರ್ಮಿಕರು ಖಂಡಿತವಾಗ್ಲೂ ಅದು ಮೊದಲು ನಡೀತಾ ಇತ್ತು, ಈಗಲೂ ನಡೀತಾ ಇದೆ, ಸ್ವಲ್ಪ ಜಾಸ್ತಿ ಆಗಿದೆ. ಇದಕ್ಕೆ ಇಲಾಖೆಗಳಿದಾವೆ, ಕ್ರಮ ತೆಗೆದುಕೊಬೇಕು, ಅದು ಪ್ರಚಾರ ಆಗ್ಬೇಕು. ವಿವಾಹ ಆಗ್ತಾ ಇರ್ತಕ್ಕಂಥದ್ದು, ನಿನ್ನೆ ನನ್ನ ಸ್ನೇಹಿತ ಹೇಳ್ದ, ತಿರುಪತಿಲಿ ತುಂಬಾ ಜನ ಬಾಲ ವಿವಾಹಗಳು ರೀತಿಯಲ್ಲಿ ಇದ್ರಪ್ಪ, ನಾವ್ ನೋಡಿದ್ವಿ ಅಂದ್ರು. ನಾನು ಹೇಳಿದೆ, ಅದ್ರದ್ದೊಂದು ದೃಶ್ಯಾವಳಿನ ತಗೊಂಡ್ಬಾರ್ದಾಗಿತ್ತ, ಫೋಟೋ ಹಿಡಿಬಾರ್ದಾಗಿತ್ತ ಅಂತ. ಇದು ನಡೀತಾ ಇದಾವೆ. ಜಿಲ್ಲಾ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಒಂದು ಮದುವೆ ಮುಂಚೆ ಆಗ್ಬೇಕಾದ್ರೆ ಕ್ರಮಬದ್ಧವಾಗಿ ರಿಜಿಸ್ಟರ್ ಆಗ್ಬೇಕಾಗತ್ತೆ. ಇದು ವಾಮ ಮಾರ್ಗದಲ್ಲಿ ಆಗ್ತಾ ಇದೆ ಅಂದ್ಮೇಲೆ ಏನ್ ಮಾಡ್ತಾ ಇದೆ ಸಮಾಜದ ಎಲ್ಲಾ ಆಯಾಮಗಳು? ಈ ಎಲ್ಲಾ ಪ್ರಶ್ನೆಗಳು ನಮ್ಮ ಎದುರುಗಡೆ ಬರುತ್ತೆ. ಇದ್ರಲ್ಲೂ ಕೂಡ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕನೇ ಜಾಸ್ತಿ ಇದೆ. ಅಲ್ಲಿರ್ತಕ್ಕಂಥ ವ್ಯವಸ್ಥೆ ಮಳೆ ಹಾನಿಯಾಗಿ ಇವತ್ತವರೆಗೂ ಅವರಿಗೆ ಹೋದ ವರ್ಷದ ಪರಿಹಾರಗಳು ಸಿಕ್ಕಿಲ್ಲ. ಪರಿಸ್ಥಿತಿಲಿ ಈ ವರ್ಷ ಕೂಡ ಮಳೆ ಹಾನಿಯಾಗಿದೆ, ಶಾಲೆಗಳು ಮುಳುಗಡೆ ಆಗಿದ್ದಾವೆ, ಎಷ್ಟೋ ಮಕ್ಕಳ ಮನೆಗಳು ಉಳ್ದೋಗಿದ್ದಾವೆ. ಇನ್ನೇನ್ ಮಾಡ್ಬೇಕು? ಇನ್ನೇನ್ ಬೇರೆ ಮಾರ್ಗ ಏನಿರುತ್ತೆ? ನೀವ್ ಹೇಳ್ದಂಗ್ ಕರೆಕ್ಟ್ ಏನಂದ್ರೆ ಇನ್ ಬೇರೆ ಮಾರ್ಗ ಇರಲ್ಲ ಅವ್ರಿಗೆ ಪಾಪ. ಈ ಬಡತನದಲ್ಲಿ ಇನ್ನೇನ್ ಮಾಡ್ಲಿಕ್ಕೆ ಸಾಧ್ಯ? ನೋಡಿ, ಅಲ್ಲ, ಒಂದ್ ಮಾತು ಹೇಳ್ತೀನಿ ಶಶಿಕುಮಾರ್. ಸುಶಿಕ್ಷಿತರ ಜಿಲ್ಲೆ, ರ್ಯಾಂಕ್ ಗಳಲ್ಲಿ ನಂಬರ್ 1, ರಿಸಲ್ಟ್ ಅಲ್ಲಿ ನಂಬರ್ 1. ಬುದ್ಧಿವಂತರ ಜಿಲ್ಲೆ ಉಡುಪಿನಲ್ಲೂ ಕೂಡ ಶಾಲಾ ಮಕ್ಕಳುಗಳು ಪಾಪ ಕೂಲಿ ಕೆಲಸಕ್ಕೆ ಹೋಗ್ತಾ ಇದಾರೆ. ಅರ್ಥ ಮಾಡ್ಕೊಳ್ಳಿ, ಏನ್ ಮಾಡ್ಬೇಕು? ಶಾಲೆಯಿಂದ ದೂರ ಉಳಿದಂತ ಮಕ್ಕಳುಗಳು ಬಾಲ ಕಾರ್ಮಿಕರಾಗ್ತಾ ಇದಾರೆ. ಶಶಿಕುಮಾರ್, ಮಾತಾಡ್ತೀನಿ.
ಮಲ್ಪೆ ಮೀನುಗಾರಿಕಾ ಬಂದರಿನಲ್ಲಿ ಕಾರ್ಯಾಚರಣೆ ವೇಳೆ 17 ಮಕ್ಕಳನ್ನ ರಕ್ಷಿಸಲಾಗಿದೆ. 17 ಮಕ್ಕಳನ್ನ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು 17 ಮಕ್ಕಳುಗಳನ್ನ ರಕ್ಷಣೆ ಮಾಡಿದ್ದಾರೆ. ಮಲ್ಪೆ ಬಂದರಿನಲ್ಲಿ ಮೀನು ಹೆಕ್ತಾ ಇದ್ರು ಮಕ್ಕಳುಗಳು, ಕೊಪ್ಪಳ ಮತ್ತು ಬಳ್ಳಾರಿ ಮೂಲದ ಮಕ್ಕಳುಗಳು. ಎಲ್ಲ ಈ ಉತ್ತರ ಕರ್ನಾಟಕದ ಭಾಗದ ಮಕ್ಕಳುಗಳೇ ನೋಡಿ ಕರ್ಕೊಂಡು ಹೋಗ್ತಾರೆ. ಅವ್ರು ನೋಡಿ ವಯಸ್ಸು ಕೆಲಸ ಮಾಡೋಂಥ ವಯಸ್ಸಾವು ಮಕ್ಕಳುಗಳದ್ದು. ಇದರ ಪರಿಣಾಮ ಗೊತ್ತಾಗ್ತಾ ಇಲ್ಲ ನಮಗೆ, ಇದರ ಪರಿಣಾಮ ಏನು ಅಂತ. ಇದರ ಪರಿಣಾಮ ಎಷ್ಟರ ಮಟ್ಟಿಗೆ ಹಾರಿ ಬಲ್ಲಾಗಿದೆ ಅಂತಂದ್ರೆ ಬಹುಶಃ ಇನ್ನಷ್ಟು ವರ್ಷಗಳಾದ್ಮೇಲೆ ಗೊತ್ತಾಗುತ್ತೆ. ಓಹೋ, ಕೊರೋನಾ ಇಷ್ಟೊಂದೆಲ್ಲ ಅವಾಂತರಗಳು ಮಾಡ್ತಪ್ಪ ಅಂತ. ಮೇಲಿಂದ ನಾವು ಏನು ನೋಡ್ತಾ ಇದೀವಿ ಅಂದ್ರೆ 8 ಜನಕ್ಕೆ ಪಾಸಿಟಿವ್ ಆಯಿತು, 8 ಜನಕ್ಕೆ ನೆಗೆಟಿವ್ ಆಯಿತು, ಎಷ್ಟು ಅಂಗಡಿಗಳು ಮುಚ್ಚಿದ್ವು, ಎಷ್ಟು ಕೆಲಸ ಕಾರ್ಯಗಳು ನಡೀತಾ ಇಲ್ಲ, ಶಾಲಾ ಕಾಲೇಜುಗಳು ಬಂದಾಗಿದೆ, ಇಷ್ಟೇ ನೋಡ್ತಾ ಇದೀವಿ ನಾವು. ಇಲ್ಲ ಅದರ ಆಳ ಬಹಳ ದೊಡ್ಡದಿದೆ. ಅದರ ಪರಿಣಾಮ ಬಹಳ ವಿಪರೀತವಾಗಿದೆ. ಬುದ್ಧಿವಂತರ ಜಿಲ್ಲೆ ಅಂತ ಕರೆಸ್ಕೊಳ್ತಾ ಇದೆ ಉಡುಪಿ. ಆದರೆ ಅಲ್ಲೂ ಕೂಡ ಬಾಲ ಕಾರ್ಮಿಕರ ಸಂಖ್ಯೆ ಜಾಸ್ತಿ ಆಗಿದೆ. ಯಾಕಂದ್ರೆ ಇಲ್ಲೆಲ್ಲ ಈ ಕಡೆ ಉತ್ತರ ಕರ್ನಾಟಕದ ಕಡೆಯಿಂದ ಹೋಗಿರುವಂತ ಮಕ್ಕಳುಗಳೇ. ಎಲ್ಲೋ ಅವ್ರ ಅಪ್ಪ ಅಮ್ಮ ಕೆಲಸಕ್ಕೆ ಹೋಗಿರ್ತಾರೆ, ಮೀನು ಹೆಕ್ತಾ ಇದ್ರು ಪಾಪ ಅವು. ಇನ್ನು ಯಾದಗಿರಿ ಹೇಳಿ ಕೇಳಿ ನೀವು ಈ ಬೇರೆ ಬೇರೆ ರಾಜ್ಯಗಳಲ್ಲಿರುವಂಥವ್ರು ನೋಡಿ, ಮಹಾರಾಷ್ಟ್ರದಲ್ಲಿರುವಂಥವ್ರು, ಈ ಕಡೆ ಗೋವಾದಲ್ಲಿರುವಂಥವ್ರು ಎಲ್ಲಿ ಮಕ್ಕಳುಗಳು ಅಂತ ಎಲ್ಲ ಈ ಕಡೆ ಭಾಗದವರೇ, ಉತ್ತರ ಕರ್ನಾಟಕದ ಭಾಗದವರು, ಈ ಕಡೆ ಯಾದಗಿರಿ ಭಾಗದವರು. ಬಾಲ ಕಾರ್ಮಿಕರು ಹತ್ತಿ ಬಿಡಿಸುವಂತ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಶಾಲಾ ಮಕ್ಕಳುಗಳು. ಗುರುಮಿಟ್ಕಲ್, ಯಾದಗಿರಿ, ವಡಗೇರಾ ತಾಲೂಕುಗಳಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ. ತಮ್ಮ ಹೊಲಗಳಲ್ಲಿ ಕೆಲಸ ಮಾಡುವಂಥದ್ದನ್ನು ಕೂಲಿ ಕೆಲಸ ಅಂತ ನಾವು ಹೇಳಕ್ಕಾಗಲ್ಲ. ಆದರೆ ಬೇರೆ ಕಡೆಗೆ ಹೋಗ್ಬಿಟ್ಟು ದುಡಿತಾರಲ್ಲ ಪಾಪ ಬಡತನಕ್ಕೋಸ್ಕರ, ಅದನ್ನು ಕೂಲಿ ಕಾರ್ಮಿಕರು ಅಂತ ಹೇಳಲೇಬೇಕು ನಾವು. ಯಾಕಂದ್ರೆ ಮಕ್ಕಳುಗಳಿಗೆ ಆರಂಭದಿಂದಲೂ ಗೊತ್ತಾಗಬೇಕು ಏನು ಎತ್ತ ಸ್ಥಿತಿಗತಿಗಳು ಅಂತ. ಹಾಗಾಗಿ ಅವರವರ ಮನೆಗಳಲ್ಲಿ, ಅವರವರ ಹೊಲಗಳಲ್ಲಿ, ತೋಟಗಳಲ್ಲಿ ಕೆಲಸ ಮಾಡೋದೇನು ತಪ್ಪೇನಿಲ್ಲ. ಯಾಕಂದ್ರೆ ನಾವು ಮೊದಲಿಂದ ಅದನ್ನು ಮಾಡ್ಕೊಂಡೇ ಬಂದಿದ್ದೀವಿ ನಾವು. ಆದರೆ ತೀರಾ ಈ ಹಳ್ಳಿಯವರೇ ವಲಸೆ ಹೋಗಿ ಪಾಪ ಅಲ್ಲಿ ಕೆಲಸ ಮಾಡೋದು ಅಂತ ಏನು ಅರ್ಥ ಅದು? ಯಾದಗಿರಿ, ಉಡುಪಿ ಮತ್ತೆ ರಾಯಚೂರು, ಆ 3 ದೃಶ್ಯಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಎಷ್ಟು ಆ ಮಕ್ಕಳುಗಳಿಗೆ ಕನಸು ಕನವರಿಕೆಗಳಿತ್ತು ಏನು, ಅವ್ರನ್ನೆಲ್ಲ ಕರ್ಕೊಂಬಂದು ಕೆಲಸಕ್ಕೆ ಹಚ್ಚಿದ್ರು. ಏನಾಗಬೇಕು ಸ್ಥಿತಿ, ಏನು ಮಾಡೋಕೆ ಪಾಪ ಅವು? ತಿನ್ನಕ್ಕೆ ಅನ್ನ ಇಲ್ಲ, ಬೇರೆ ಮಾರ್ಗ ಇಲ್ಲ. ಹಿಂಗಾಗಿ ವಿದ್ಯಾರ್ಥಿಗಳು ಬಾಲ ಕಾರ್ಮಿಕರಾದರು. ಹೊಟ್ಟೆ ತುಂಬಬೇಕಲ್ಲ. ಇನ್ನೊಂದು ಕಡೆಗೆ ಪ್ರವಾಹ ಅನ್ನುವಂಥದ್ದು ಬರೀ ಏನು ಅಂದರೆ ಈ ಹೊಲ ಗದ್ದೆಗಳನ್ನು ಮಾತ್ರ ಕೊಚ್ಕೊಂಡು ಹೋಗಿರುವಂಥದ್ದಲ್ಲ, ಊರನ್ನ ಮನೆನ ಕೊಚ್ಕೊಂಡು ಹೋಗಿರುವಂಥದ್ದಲ್ಲ, ಬದುಕನ್ನೇ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಇಂಥ ಸಂದರ್ಭದಲ್ಲಿ ಇವರಿಗೆ ಬೇರೆ ಮಾರ್ಗಗಳಿಲ್ಲ. ಹಂಗಾಗಿ ಪಾಪ ಕೆಲಸ ಮಾಡ್ತಾ ಇವೆ. ಹೆಂಗೋ ಈ ಕೆಲಸ ಮಾಡ್ತಿರೋರು 4 ಜನ ಸಿಕ್ಕರು, ಹೆಂಗೋ ರಕ್ಷಣೆ ಮಾಡಿದ್ರು, ಓಕೆ. ಸಿಗದಿರೋ ಅಂದ್ರೆ 2 ಜನ ಇದ್ದಾರೆ. ಮದುವೆ ಮಾಡ್ಕೊಂಡು ಹೋಗಿರೋ 2 ಜನ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಮಕ್ಕಳುಗಳನ್ನ ಮಾರಾಟ ಮಾಡಿಬಿಡ್ತಾರೆ ತಂದೆ ತಾಯಿಗಳು ಪಾಪ. ಸಾಕಾಗದೇನೆ ಅಂತ ಸುದ್ದಿಗಳನ್ನು ನಾವು ತೋರಿಸಿದೀವಿ. ಈ ಇತ್ತೀಚಿನ ದಿನಗಳ ಘಟನೆ ಅಲ್ಲ ನಾನು ಹೇಳ್ತಿರೋದು. ಸೊ ಹಿಂಗಾಗಿ ಒಂದು ಸಮಸ್ಯೆಯನ್ನು ನಾವು ಒಂದು ಆಂಗಲ್ ಅಲ್ಲಿ ನೋಡಿದ್ರೆ 10 ಆಂಗಲ್ಗಳಲ್ಲಿ ನೋಡಿದಾಗ ಮಾತ್ರ ಅದರ ಪರಿಣಾಮ ಏನು ಅನ್ನುವಂಥದ್ದು ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ಮಾತಾಡ್ತೀನಿ. ಅದಕ್ಕಿಂತ ಮೊದಲು ಶಾರ್ಟ್ ಬ್ರೇಕ್. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಾಲೆಗಳ ಆರಂಭ ಆಗದೆ ಇರುವಂತಹ ಕಾರಣಕ್ಕಾಗಿ ಅಥವಾ 7-8 ತಿಂಗಳಿಂದ ಶಾಲೆಗಳು ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿರುವಂತಹ ಕಾರಣಕ್ಕಾಗಿ ಕೂಲಿ ಕೆಲಸಕ್ಕೆ ಮಕ್ಕಳನ್ನ ಬಳಸಿಕೊಳ್ಳಲಾಗ್ತಾ ಇದೆ. ಯಾದಗಿರಿಯಲ್ಲೂ ಕೂಡ ಕೂಲಿ ಕೆಲಸಕ್ಕೆ ಅಂತ ಹೇಳಿ ಮಕ್ಕಳು ಹೋಗ್ತಾ ಇದ್ದಾರೆ. ಬಾಲ ಕಾರ್ಮಿಕರು ಹೆಚ್ಚಾಗ್ತಾ ಇದ್ರು. ಅಧಿಕಾರಿಗಳು ಇದರ ಬಗ್ಗೆ ತಲೆಯನ್ನ ಕೆಡಿಸ್ಕೊಳ್ತಾ ಇಲ್ಲ. ಹತ್ತಿ ಬಿಡಿಸುವಂತ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಮಕ್ಕಳು. ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂತಹ ಮಕ್ಕಳು ಕೊನೆಗೆ ಶಾಲೆಗಳು ಆರಂಭ ಆಗಿಲ್ಲ ಅನ್ನುವಂತ ಕಾರಣಕ್ಕಾಗಿ ಹತ್ತಿ ಬಿಡಿಸೋದಕ್ಕೆ ಅಂತ ಹೇಳಿ ಕೂಲಿಗಾಗಿ ಹೋಗ್ತಾ ಇದ್ದಾವೆ. ಇಲ್ಲಿ ಶಾಲೆಗಳ ಆರಂಭ ಆಗ್ಲೇಬೇಕು ಅಂತೇನಿಲ್ಲ. ವಿದ್ಯಾರ್ಥಿಗಳಿಗೆ ಬೇರೆದೇ ರೀತಿಯಲ್ಲಿ ಶೈಕ್ಷಣಿಕವಾಗಿ ಬಳಸ್ಕೊಳ್ಬಹುದು ಆ ಮಕ್ಕಳನ್ನ, ಅಥವಾ ಆ ಮಕ್ಕಳಿಗೆ ಶಿಕ್ಷಣ ಕೊಡಿಸುವಂತ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಮುಂದಾಲೋಚನೆಯನ್ನು ತೆಗೆದುಕೊಳ್ಬೇಕಿತ್ತು ಅಧಿಕಾರಿಗಳು. ಆದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ, ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಮಕ್ಕಳು ಬಾಲ ಕಾರ್ಮಿಕರಾಗಿ ಅಥವಾ ಕೂಲಿ ಕಾರ್ಮಿಕರಾಗಿ ಕೆಲಸ ನಿರ್ವಹಿಸಬೇಕಾದಂತ ಅನಿವಾರ್ಯತೆ ಎದುರಾಗ್ತಾ ಇದೆ. ಹತ್ತಿ ಬಿಡಿಸೋದಕ್ಕೆ ಅಂತ ಹೇಳಿ ಮಕ್ಕಳು ಬೇರೆ ಬೇರೆಯವರ ಜಮೀನಿಗೆ ಹೋಗಿ ಕೂಲಿ ಕೆಲಸ ಮಾಡಬೇಕಾದಂತ ಅನಿವಾರ್ಯತೆ ಎದುರಾಗ್ತಾ ಇದೆ. ನಮ್ಮ ಜೊತೆಗೆ ಪೋಷಕರು ಜಾಯಿನ್ ಆಗಿದ್ರು, ಸ್ವಪ್ನ ಅವರು. ಮೇಡಮ್, ಗಮನಿಸ್ತಾ ಇದ್ವಿ ಸಾಕಷ್ಟು ಜನ ಮಕ್ಕಳು ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಕೆಲವೊಂದಷ್ಟು ಜನ ಮಕ್ಕಳು ಬೇರೆ ಬೇರೆ ಜಮೀನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಶಾಲೆಗಳ ಆರಂಭ ಆಗದೆ ಹೋದ್ರೆ
ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸುತ್ತಾ ಅಂತ. ಇದೇ ಕಾರಣಕ್ಕಾಗಿಯೇ ಪದೇ ಪದೇ ತಜ್ಞರು ಹೇಳ್ತಾ ಇರೋದು ಮಕ್ಕಳನ್ನ ಶಾಲೆ ಕಳಿಸ್ಬೇಕು, ಶಾಲೆಗಳನ್ನ ಓಪನ್ ಮಾಡಬೇಕು ಅಂತ ಹೇಳಿ. ಸರ್ ಇಲ್ಲ ಸರ್, ಅಲ್ಲ ಇದು ನೀವು ಶಾಲೆದಕ್ಕೂ ಅದಕ್ಕೂ ಕನೆಕ್ಟ್ ಮಾಡೋ ಕೆಲಸನೇ ಇಲ್ಲ. ಯಾಕಂದ್ರೆ ಅದಕ್ಕೆ ಆದಂತ ಅದು ಡಿಪಾರ್ಟ್ಮೆಂಟ್ಸ್ ಇರುತ್ತೆ, ಅದು ನೋಡ್ಕೋಬೇಕು ಸರ್. ಇವಾಗ ಊಟದ ಬಗ್ಗೆ ಮಾತಾಡಿದ್ರಿ ಸರ್, ಶಾಲೆಗೆ ಬಂದ್ರೆ ಮಾತ್ರ ಊಟ ಕೊಡ್ಬೇಕಾ ಸರ್? ಬೇಡ, ಮನೆಗೆ ಹೋಗ್ಲಿ, ಅವ್ರು ಊಟ ಕೊಡ್ಬೇಕು ಅಂತ ಒಂದಿದೆ ಅಂದ್ರೆ ಅವ್ರವ್ರು ಹಳ್ಳಿ ಒಂದು ಗ್ರೂಪ್ ಅಂತ ಮಾಡ್ಕೊಳ್ಳಿ, ಅವ್ರ ಮನೆಗೆ ಹೋಗಿ ಊಟ ಕೊಡ್ಲಿ. ಶಾಲೆ ಓಪನ್ ಮಾಡೇ ಊಟ ಕೊಡ್ಬೇಕು ಅಂತ ಏನಿಲ್ಲ. ಈಗ ಬಾಲ್ಯ ಕಾರ್ಮಿಕರು ಅಂತ ಹೇಳಿದ್ರಿ, ಬಾಲ್ಯ ವಿವಾಹ ಅಂತ ಹೇಳಿದ್ರಿ, ಅವ್ರಿಗೂ ಅಷ್ಟೇ ಮುಂಚಿನ ಅದು ಫುಲ್ ನಿಲ್ಲೇನಿರ್ಲಿಲ್ಲ ತಾನೇ, ಇತ್ತು. ಅದ್ರ ಪರ್ಸೆಂಟೇಜ್ ಸ್ವಲ್ಪ ಜಾಸ್ತಿ ಆಗಿದೆ, ಅದನ್ನ ಕಂಟ್ರೋಲ್ ಮಾಡ್ಲಿ ಸರ್. ಅದಕ್ಕೆ ಎಜುಕೇಶನ್ ಯಾಕೆ ನೀವು ಕನೆಕ್ಟ್ ಮಾಡ್ತಾ ಇದ್ದೀರಾ? ಬೇಡ, ಎಜುಕೇಶನ್ ಪಾರ್ಟ್ ಅದು ಬಿಟ್ಬಿಡಿ. ಅದು ಲೈಫ್ ರಿಸ್ಕ್ ಇದೆ ಅಂದಾಗ ಯಾಕೆ ಅದ್ರ ಚಾನ್ಸ್ ತಗೊಳಕ್ ಹೋಗ್ಬೇಕು? ಬೇಡ. ಈಗ ಬಾಲ ಕಾರ್ಮಿಕರು ಆಗ್ತಾ ಇದಾರೆ, ಅದು ಡಿಪಾರ್ಟ್ಮೆಂಟ್ ಹೋಗ್ಲಿ, ಅದನ್ನ ನೋಡ್ಕೊಳ್ಳಿ. ಬಾಲ್ಯ ವಿವಾಹ ಆಗ್ತಾ ಇದೆ, ಅವ್ರ ಡಿಪಾರ್ಟ್ಮೆಂಟ್ ಅವ್ರು ಹೋಗ್ಲಿ, ನೋಡ್ಕೊಳ್ಳಿ. ಅದಕ್ಕೋಸ್ಕರ ಎಜುಕೇಶನ್ ಸ್ಟಾರ್ಟ್ ಮಾಡಬೇಕು, ಊಟಕ್ಕೋಸ್ಕರ ಎಜುಕೇಶನ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಲೈಫ್ ರಿಸ್ಕ್ ಅಲ್ಲಿ ಇಟ್ಟು ಎಜುಕೇಶನ್ ಸ್ಟಾರ್ಟ್ ಮಾಡಬೇಕು ಅಂತ ಖಂಡಿತ ಇಲ್ಲ ಸರ್. ಬೇಡ, ಬದುಕಾದಂತ ಡಿಪಾರ್ಟ್ಮೆಂಟ್ ಇದೆ, ಅವ್ರುಗಳು ನೋಡ್ಕೊಳ್ಳಿ. ಸೊ ಸ್ಕೂಲ್ಗಳು ಓಪನ್ ಮಾಡಬೇಕು ಅಂತ ಒಬ್ಬ ಪೇರೆಂಟ್ ಕೂಡ ಹೇಳೋದು ನಾನು ಇದುವರೆಗೂ ಕೇಳೇ ಇಲ್ಲ. ಸೊ ಅದರಿಂದ ಈ ಅಕಾಡೆಮಿಕ್ ಇಯರ್ ಹಿಂಗೆ ಮುಗಿಸ್ಬಿಡ್ಲಿ ಸರ್. ನೋಡೋಣ ಮುಂದೆ ಕಮ್ಮಿ ಆಗುತ್ತೆ ಅಂತ ಒಂಥರ ಭರವಸೆ ಇದೆ. ಕಮ್ಮಿ ಆಗಲಿ, ಅವಾಗ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ನ ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡು ಅದನ್ನ ಅಳವಡಿಸ್ಲಿ ಅಂತ ಹೇಳಕ್ಕೆ. ಶಶಿಕುಮಾರ್ ಅವರೇ, ಇಲ್ಲಿ ಗಮನಿಸ್ತಾ ಇದ್ವಿ, ಬಹುತೇಕ ಮಕ್ಕಳು ಕೂಡ ಕೂಲಿ ಕಾರ್ಮಿಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ, ಜಮೀನುಗಳಿಗೆ ಕೂಲಿಗೆ ಹೋಗ್ತಾ ಇದ್ದಾರೆ, ಅಥವಾ ಬೇರೆ ಬೇರೆ ಏರಿಯಾಗಳಿಗೆ ಕೂಲಿಗೆ ಅಂತೇಳಿ ಹೋಗ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಯಾವ ಇಲಾಖೆ ಮುಂದೆ ನಿಂತು ಇಂಥದ್ದನ್ನ ತಡಿಬೇಕಿತ್ತೋ ಅಂಥವರ ಬೇಜವಾಬ್ದಾರಿತನದಿಂದಲೇ ಇಂಥದ್ದೆಲ್ಲ ಆಗ್ತಾ ಇದೆ, ಅಥವಾ ಮಕ್ಕಳು ಅನಿವಾರ್ಯವಾಗಿ ಇಲ್ಲಿ ಕೂಲಿ ಕಾರ್ಮಿಕರಾಗ್ತಾ ಇದ್ದಾರೆ ಅಂತೇಳಿ ಅನ್ಸೋದಿಲ್ವಾ ಶಶಿಕುಮಾರ್ ಅವರೇ? ಖಂಡಿತವಾಗ್ಲೂ ಸಮಾಜ ಕಲ್ಯಾಣ ಇಲಾಖೆ ಏನ್ ಮಾಡ್ತಾ ಇದೆ? ನಿದ್ದೆ ಮಾಡ್ತಾ ಇದೆಯಾ? ಇವತ್ತು ಬೇಕಾದಷ್ಟು ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಇದೆ. ಇವ್ರದ ಮೂಲ ಜವಾಬ್ದಾರಿ ಇವತ್ತು ಮಕ್ಕಳನ್ನ ಮತ್ತೆ ಮಹಿಳೆಯರನ್ನ ರಕ್ಷಿಸ್ತಕ್ಕಂಥದ್ದು. ಇವ್ರು ಇವತ್ತಿನ ದಿನ ಇದರೋ ಇಲ್ವೋ ಅನ್ನೋ ರೀತಿಯಲ್ಲಿ ಇದ್ದಾರೆ. ಇವರ ಘೋರ ಅಪರಾಧ ಅಂತ ನಾನು ಭಾವಿಸ್ತೇನೆ. ಜೊತೆಗೆ ಪಾಲಕ ಪೋಷಕರು ಏನ್ ಹೇಳಿದ್ರು, ಶಾಲೆಗೆ ಬಂದ್ರೆ ಮಾತ್ರ ಊಟ ಅಲ್ಲ, ಅದಕ್ಕೆ ಪ್ಲಾನ್ ಬಿ ಇದ್ದೇ ಇದೆ, ಮಾಡಬಹುದು, ಇಚ್ಛಾಶಕ್ತಿ ಕೊರತೆ. ಎರಡನೇದು, ಬೇರೆ ಬೇರೆ ಇಲಾಖೆಗಳು ಇದಾವೆ, ಆ ಇಲಾಖೆಗಳು ಕಾನೂನಾತ್ಮಕ ಕ್ರಮ ತಗೊಳ್ಬೇಕು. ಆದ್ರೆ ಒಂದು ಪಾಲಕ ಪೋಷಕರು ಹೇಳ್ತಾರಲ್ಲ, ಅದಕ್ಕೋಸ್ಕರ ಶಾಲೆ ಓಪನ್ ಮಾಡ್ಬೇಕಾ ಅನ್ನೋ ಇದು ಅಪ್ಪಟ. ಯಾವ ಪಾಲಕ ಪೋಷಕರು ಶಾಲೆ ಓಪನ್ ಆಗದ್ ಬೇಡ ಅಂತಕ್ಕಂಥದ್ದು ಖಂಡಿತ ಸುಳ್ಳು. ಅದು ಓಪನ್ ಆಗ್ಲಿ ಅನ್ನತಕ್ಕಂಥ ದೊಡ್ಡ ವರ್ಗ ಇದೆ ಇಲ್ಲಿ. ನಾನು ಅದನ್ನು ಮಾತ್ರ ಒಪ್ಪುವಂತದಲ್ಲ. ಯಾಕೆಂದ್ರೆ ಅದಕ್ಕೂ ಅನೇಕ ಕಾರಣ ಇದೆ. ಇವತ್ತು ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಪಾಲಕ ಪೋಷಕರು ಮಕ್ಕಳನ್ನ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ, ಮನೇಲಿ ಬಿಟ್ರೆ ಆ ಮಕ್ಕಳು ವಲ್ನರಬಲ್ ಆಗಲ್ವಾ? ಮನೇಲಿ ಬಿಟ್ಟು ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋದ್ರೆ ಮನೆಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಆ ಉದ್ದೇಶದಿಂದ ಅವರು ಜೊತೆಗೆ ಕರ್ಕೊಂಡು ಹೋಗುವಂತ ಒಂದು ಅನಿವಾರ್ಯತೆ ಇದೆ. ಅಂತ ಒಂದು ಪ್ರಸಂಗಗಳು ಆಗಬಾರ್ದು ಅಂದಾಗ ಒಂದು ಕಡೆ ಶಾಲೆ ಪ್ರಾರಂಭ ಹಂತವಾಗಿ ಆಗ್ಬೇಕು, ಅದರಲ್ಲಿ ಬೇರೆ ಪ್ರಶ್ನೆನೇ ಇಲ್ಲ. ಅಭಿಪ್ರಾಯ ನಾವು ಸಾರ್ವತ್ರಿಕ ಅಲ್ಲ, ಅದರಲ್ಲೂ ಕೆಲವು ಉಳ್ಳಂತ ಪಾಲಕ ಪೋಷಕರೇ ಇದನ್ನ ಮಾತಾಡ್ತಾ ಇರೋದು. ಕೆಲಸ ಮಾಡ್ತಾರೆ. ಥ್ಯಾಂಕ್ ಯು ಶಶಿಕುಮಾರ್ ಅವರೇ, ಟಿವಿ9 ಜೊತೆ ಇಷ್ಟೊತ್ತು ಜಾಯ್ನ್ ಆಗಿ ಮಾತುಕತೆ ನಡೆಸಿದ್ರ. ಜೊತೆಗೆ ಸ್ವಪ್ನ ಅವರು ಕೂಡ ಜಾಯ್ನ್ ಆಗಿ ಸಾಕಷ್ಟು ವಿಚಾರವನ್ನ ವ್ಯಕ್ತಪಡಿಸಿದ್ರು. ಮಹತ್ವದ ಮೀಟಿಂಗ್ ನಡೆಯುತ್ತೆ. ಆ ಮೀಟಿಂಗ್ ನಲ್ಲಿ ವ್ಯಕ್ತವಾಗುವಂತ ಅಭಿಪ್ರಾಯವನ್ನ ಆಧರಿಸಿ ಕರ್ನಾಟಕದಲ್ಲಿ ಶಾಲೆಗಳನ್ನು ಆರಂಭಿಸಬೇಕಾ ಬೇಡವಾ ಅನ್ನೋ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತ ನಡೆಸುವಂತ ಈ ಸಭೆ ಅತ್ಯಂತ ಮಹತ್ವದ ಸಭೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ಕೂಡ ಆರಂಭ ಆಗುತ್ತೆ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.